ಹಾಯ್ ಎವ್ರಿವನ್, ನಾನು ಅಶ್ವಿನಿ ಬೋನಾಲ್. ವೆಲ್ಕಮ್ ಟು ಪಿ ಬಿ ರೆಡ್ಡಿ ಆನ್ಲೈನ್ ಕ್ಲಾಸಸ್. ಈಗ ಆಲ್ರೆಡಿ ನಾನು ಏಷ್ಯಾ ಖಂಡದ ಬಗ್ಗೆ ಡೆಪ್ತ್ ಆಗಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ. ಸೊ ಇವತ್ತು ಈ ಒಂದು ಕ್ಲಾಸ್ನಲ್ಲಿ ಆಫ್ರಿಕಾ ಖಂಡದ ಬಗ್ಗೆ ನೋಡೋಣ. ಸೊ ಆಫ್ರಿಕಾ ಖಂಡದಲ್ಲಿ ಬರುವಂತಹ ದೇಶಗಳ ಸಂಖ್ಯೆ ಎಷ್ಟು, ಅದರಲ್ಲಿ ದೊಡ್ಡ ದೇಶ ಯಾವುದು, ಚಿಕ್ಕ ದೇಶ ಯಾವುದು, ಆಫ್ರಿಕಾ ಖಂಡದ ಸುತ್ತಲೂ ಇರುವಂತಹ ವಾಟರ್ ಬಾಡೀಸ್ ಯಾವುದು, ಅಂದರೆ ಸಮುದ್ರ ಆಗಿರ್ಬೋದು, ಸಾಗರ ಆಗಿರ್ಬೋದು, ಕೆನಾಲ್ ಆಗಿರ್ಬೋದು, ರೈಟ್. ಮತ್ತೆ ಅದ್ರ ಜೊತೆಗೆ ಆಫ್ರಿಕಾ ಖಂಡದ ಸುತ್ತಲೂ ಇರುವಂತಹ ಖಂಡಗಳು ಯಾವ್ದ್ಯಾವುದು, ಉತ್ತರದಲ್ಲಿ ಯಾವ ಖಂಡ ಇದೆ, ಈಶಾನ್ಯದಲ್ಲಿ ಯಾವ ಖಂಡ ಇದೆ, ಆಮೇಲೆ ಅದ್ರ ಜೊತೆ ಆಫ್ರಿಕಾ ಖಂಡದಲ್ಲಿ ಇರುವಂತಹ ಸರೋವರಗಳು, ಆ ಸರೋವರಗಳ ಹೆಸರು ನೋಡೋಣ. ದೊಡ್ಡದಾದ ಸರೋವರ ಯಾವುದು, ಅತ್ಯಂತ ಉದ್ದವಾದ ಸರೋವರ ಯಾವುದು, ತುಂಬಾ ಆಳವಾದ ಸರೋವರ ಯಾವುದು, ಆಮೇಲೆ ಕೆಲವೊಂದು ಪರ್ವತ ಶ್ರೇಣಿಗಳನ್ನು ಕೂಡ ಇದರಲ್ಲಿ ಡಿಸ್ಕಸ್ ಮಾಡೋಣ, ರೈಟ್. ಹಾಗಾದ್ರೆ ಬನ್ನಿ, ಯಾವುದಂದ್ರೆ ನಮ್ಮ ಭೂಮಿಯ ಮೇಲೆ ಎರಡನೇ ದೊಡ್ಡದಾದ ಖಂಡ ಯಾವುದು ಅಂದ್ರೆ ಅದು ಆಫ್ರಿಕಾ ಖಂಡ. ಯಾವುದು ಕಾಣಿಸ್ತಾ ಇದೆನಾ? ಸೊ ದಿಸ್ ಇಸ್ ದ ಮ್ಯಾಪ್ ಆಫ್ ಆಫ್ರಿಕಾ. ಕ್ಲಿಯರ್? ನೋಡ್ರಿ, ಈ ಆಫ್ರಿಕಾ ಖಂಡ ನೋಡ್ರಿ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ಇನ್ ಟರ್ಮ್ಸ್ ಆಫ್ ಏರಿಯಾ ಅಂಡ್ ಪಾಪ್ಯುಲೇಷನ್ ಎರಡರಲ್ಲೂ ಎರಡನೇ ದೊಡ್ಡದಾದ ಖಂಡ ಯಾವುದು? ಆಫ್ರಿಕಾ. ಹಾಗಾದ್ರೆ ವಿಸ್ತೀರ್ಣ ಮತ್ತು ಜನಸಂಖ್ಯೆಯಲ್ಲಿ ಮೊದಲನೇ ದೊಡ್ಡದಾದ ಖಂಡ ಯಾವುದು ಅಂದಾಗ ಯಾವ್ದು ಹೇಳ್ತೀವಿ ನಾವು? ಏಷ್ಯಾ ಖಂಡ. ಕರೆಕ್ಟಾ? ಸೊ ನೋಡ್ರಿ, ಏಷ್ಯಾ ಖಂಡ ಆಲ್ರೆಡಿ ಮುಗಿಸಿದ್ದೀನಿ. ಯಾರು ನೋಡಿಲ್ಲ ಆ ವಿಡಿಯೋನ ನಂತರ ದಿನಗಳಲ್ಲಿ ನೋಡ್ಬೋದು. ಏಷ್ಯಾ ಖಂಡ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ವಿಸ್ತೀರ್ಣದಲ್ಲಿ ಜನಸಂಖ್ಯೆಯಲ್ಲಿ ಎರಡನೇ ದೊಡ್ಡದಾದ ಖಂಡನೇ ಯಾವುದು ಅಂದ್ರೆ ಅದು ಆಫ್ರಿಕಾ ಖಂಡ. ಕರೆಕ್ಟ್? ರೈಟ್. ಸೊ ಫಸ್ಟ್ ಮ್ಯಾಪ್ ನೋಡ್ತಾ ಇದ್ದೀರಂದ್ರೆ, ಯಾವುದೇ ಒಂದು ನೀವು ಖಂಡ ಸ್ಟಡಿ ಮಾಡುವಾಗ ಖಂಡದ ಸುತ್ತಮುತ್ತಲೂ ಇರುವಂತಹ ಸಮುದ್ರಗಳು ಫಸ್ಟ್ ನೋಡ್ಕೋಬೇಕು. ಸಮುದ್ರ ಆಗಿರ್ಬೋದು, ಕಾಂಟಿನೆಂಟ್ಸ್ನು ಆಗಿರ್ಬೋದು. ಹಾಗಾದ್ರೆ ಬನ್ನಿ, ಸೊ ಇದಿಷ್ಟು ಆಫ್ರಿಕಾ ಖಂಡ ಇದೆ, ಕಾಣಿಸ್ತಾ ಇದೆಯಲ್ಲ? ಓಕೆ, ರೈಟ್. ಸೊ ದಿಸ್ ಈಸ್ ಆಫ್ರಿಕಾ ಕಾಂಟಿನೆಂಟ್, ರೈಟ್. ಬನ್ನಿ, ಹಾಗಾದ್ರೆ ಈ ಆಫ್ರಿಕಾ ಖಂಡದ ಉತ್ತರದಲ್ಲಿರುವಂತಹ ಸಮುದ್ರ ಯಾವುದು ಅಂದ್ರೆ ಮೆಡಿಟರೇನಿಯನ್ ಸಮುದ್ರ. ಸೊ ದಿಸ್ ಈಸ್ ಮೆಡಿಟರೇನಿಯನ್. ಅಕ್ಷರ ಕಾಣಿಸ್ತಾ ಇದೆನಾ? ಇಲ್ಲಿ ಬರೀತಾ ಇದ್ದೀನಿ ನೋಡ್ರಿ, ಮೆಡಿಟರೇನಿಯನ್. ಓಕೆ, ಮೆಡಿಟರೇನಿಯನ್ ಸಮುದ್ರ ಎಲ್ಲಿದೆ ರೀ? ಆಫ್ರಿಕಾದ ಉತ್ತರದಲ್ಲಿ. ಹಾಗಾದ್ರೆ ಈ ಆಫ್ರಿಕಾದ ಉತ್ತರದಲ್ಲಿರುವ ಖಂಡ ಯಾವುದು ಅಂದ್ರೆ ಯಾವ ಖಂಡ ಹೇಳ್ತೀರಾ? ಅಲ್ಲಿ ಯುರೋಪ್ ಖಂಡ ಇದೆ ನೋಡ್ರಿ. ಯಾವ ಖಂಡ? ಯುರೋಪ್ ಖಂಡ. ಕರೆಕ್ಟಾ? ನೋಡಿ, ಸೊ ಆಫ್ರಿಕಾ ಖಂಡದ ಉತ್ತರದಲ್ಲಿ ಬರುವಂತ ಸಮುದ್ರ ಮೆಡಿಟರೇನಿಯನ್ ಸಮುದ್ರ. ಆಫ್ರಿಕಾ ಖಂಡದ ಉತ್ತರದಲ್ಲಿ ಬರುವಂತ ಖಂಡ ಯಾವುದು ಅಂದಾಗ ಯುರೋಪ್ ಖಂಡ. ಬೇಕಾದ್ರೆ ಇಲ್ಲಿ ಒಂದ್ಸಲ ಮ್ಯಾಪ್ ಹಾಕ್ತೀನಿ ನೋಡ್ರಿ. ಸೊ ನಿಮ್ಗೆ ಅಲ್ಲಿ ಮ್ಯಾಪ್ ಕಾಣಿಸ್ತಾ ಇಲ್ಲ. ಸೊ ದಿಸ್ ಈಸ್ ಆಫ್ರಿಕಾ ಕಾಂಟಿನೆಂಟ್. ಕ್ಲಿಯರ್? ಅಂಡ್ ಟು ದ ನಾರ್ತ್ ಆಫ್ ಆಫ್ರಿಕಾ ಮೆಡಿಟರೇನಿಯನ್ ಸಿ ಇದೆ, ಎಂ ಅಂತ ಬರಿತಾ ಇದ್ದೀನಿ. ಕರೆಕ್ಟಾ? ಹಾಗಾದ್ರೆ ಈ ಮೆಡಿಟರೇನಿಯನ್ ಸಮುದ್ರದ ಉತ್ತರದಲ್ಲಿರುವಂತಹ ಖಂಡ ಯಾವುದು ಅಂದಾಗ ಇಲ್ಲಿ ಬರುತ್ತೆ ಯಾವುದ್ರೆ? ಇದು ಯುರೋಪ್ ಖಂಡ ಇದೆ. ಕ್ಲಿಯರ್? ಸೊ ಪ್ರತಿಯೊಂದು ಖಂಡಗಳು ಮತ್ತು ಸಮುದ್ರ ಸಾಗರಗಳ ಲೊಕೇಶನ್ಸ್ ಗೊತ್ತಿರಬೇಕು. ಹಾಗಾಗಿ ಹೇಳ್ತಾ ಇರ್ತೀನಿ, ಮ್ಯಾಪ್ ರೀಡಿಂಗ್ ತುಂಬಾ ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್. ತಿಳಿತಾ? ಬನ್ನಿ, ಸೊ ಉತ್ತರದಲ್ಲಿ ಮುಗಿತಾ. ಇನ್ನು ಆಫ್ರಿಕಾ ಖಂಡದ ಈಶಾನ್ಯದಲ್ಲಿ ಏನೇನಿದೆ ನೋಡೋಣ. ಇಲ್ಲಿ ಬನ್ನಿ. ಸೊ ಇಲ್ಲಿ ಸುವೇಸ್ ಕೆನಾಲ್ ಅಂತ ಬರುತ್ತೆ. ಯಾವ ಕೆನಾಲ್ ರೀ? ಇಲ್ಲಿ ಸುವೇಸ್ ಕೆನಾಲ್. ಮೊದಲು ಈ ಕೆನಾಲ್ ಇರಲಿಲ್ಲ. ಯುರೋಪ್ ಖಂಡದವ್ರು ಏನ್ ಮಾಡ್ತಾರೆ ಅಂದ್ರೆ, ಸೊ ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿಗಳನ್ನ ಕನೆಕ್ಷನ್ ಮಾಡೋ ಸಲುವಾಗಿ ಕೆನಾಲ್ ಅನ್ನ ನಿರ್ಮಾಣ ಮಾಡ್ತಾರೆ. ಅಂದ್ರೆ ಅಲ್ಲಿ ಭೂ ಪ್ರದೇಶ ಏನಾಗಿತ್ತು? ಕನೆಕ್ಷನ್ ಇತ್ತು. ತಿಳಿತಾ? ಲ್ಯಾಂಡ್ ಮಾಸ್ ಕನೆಕ್ಷನ್ ಇತ್ತು. ಆಫ್ರಿಕಾ ಖಂಡ ಮತ್ತು ಏಷ್ಯಾ ಖಂಡಕ್ಕೆ ಲ್ಯಾಂಡ್ ಕನೆಕ್ಷನ್ ಇತ್ತು. ಬಟ್ ಇಲ್ಲಿ ಲ್ಯಾಂಡ್ ಬಹಳ ಕಮ್ಮಿ ಜಾಗದಲ್ಲಿ ಇರೋದ್ರಿಂದ ನ್ಯಾರೋ ಪ್ಲೇಸ್ ಅಂತ ಕರಿತೀವಿ, ರೈಟ್. ಹಾಗಾಗಿ ಏನ್ ಮಾಡ್ತಾರೆ, ಈ ಲ್ಯಾಂಡ್ ಅನ್ನ ಕತ್ತರಿಸಿ ತುಂಡರಿಸಿ ಎರಡು ಸಮುದ್ರಗಳನ್ನ ಒಂದುಗೂಡಿಸ್ತಾರೆ. ಸೊ ಆ ಕೆನಾಲ್ ಮೂಲಕ ಶಿಪ್ಸ್ ಗಳನ್ನ ಹೋಗ್ಬೋದಾ? ನೋಡ್ರಿ, ಯುರೋಪಿಯನ್ ಖಂಡದ ಹಡಗುಗಳು ಏಷ್ಯಾ ಖಂಡದ ರಾಷ್ಟ್ರಗಳೊಂದಿಗೆ ಹಡಗಿನ ಮೂಲಕ ವ್ಯಾಪಾರ ಮಾಡಲಿಕ್ಕೆ ತುಂಬಾ ಸುಲಭವಾದ ಮಾರ್ಗವಾಯಿತು. ಇದೇ ಯಾವ ಕೆನಾಲ್ ಅಂದ್ರೆ ದಿಸ್ ಈಸ್ ಸುವೇಸ್ ಕೆನಾಲ್. ಯಾವ ಕೆನಾಲ್ ಇದು? ಸುವೇಸ್ ಕೆನಾಲ್. ಓಕೆ, ವೆರಿ ಇಂಪಾರ್ಟೆಂಟ್ ಕೆನಾಲ್. ಸೊ ಆಲ್ರೆಡಿ ನಾನು ಕೆಲವೊಂದು ಕ್ಲಾಸ್ಗಳಲ್ಲಿ ಪನಾಮ ಕೆನಾಲ್ ಅಂತ ಹೇಳಿದೆ ನೋಡ್ರಿ. ಸೊ ಕ್ವಶನ್ಸ್ ಬಿಡಿಸುವಾಗ ಪನಾಮ ಕೆನಾಲ್ ಎಲ್ಲಿದೆ ಅಂದ್ರೆ ಅದು ನಾರ್ತ್ ಅಮೇರಿಕಾ, ಪನಾಮ ದೇಶದಲ್ಲಿದೆ. ಸುವೇಸ್ ಕೆನಾಲ್ ಯಾವ ದೇಶದಲ್ಲಿದೆ ಅಂತ ಕೇಳಿದ್ರೆ ಈಜಿಪ್ಟ್ ದೇಶದಲ್ಲಿದೆ. ಹಾಗಾದ್ರೆ ಈ ಸುವೇಸ್ ಕೆನಾಲ್ ಯಾವ ಎರಡು ಸಮುದ್ರಗಳನ್ನ ಕನೆಕ್ಷನ್ ಮಾಡ್ತಾ ಇದ್ದಾರೆ? ದಿಸ್ ಇಸ್ ಮೆಡಿಟರೇನಿಯನ್ ಸಿ ಅಂಡ್ ಹಿಯರ್ ಇಟ್ ಈಸ್ ರೆಡ್ ಸಿ. ಈ ಎರಡು ಸಮುದ್ರಗಳನ್ನ ಕನೆಕ್ಷನ್ ಮಾಡ್ತಾ ಇದೆ. ಸೊ ಈ ಕೆನಾಲ್ ಮೂಲಕ ಯುರೋಪಿನ ದೇಶಗಳು ಏಷ್ಯಾ ಖಂಡದ ಜೊತೆಗೆ ವ್ಯಾಪಾರ ಮಾಡಲಿಕ್ಕೆ ಬಹಳ ಈಸಿಯೆಸ್ಟ್ ರೂಟ್ ಅಂತ ಕರಿತೀವಿ, ಅಥವಾ ಸುಲಭವಾದ ಮಾರ್ಗ.
ಸೊ ಈ ಕೆನಾಲ್ ಇರಲಿಲ್ಲ ಅಂದ್ರೆ ಮೊದಲು ಹೆಂಗೆ ವ್ಯಾಪಾರ ಮಾಡ್ತಿದ್ರು ಯುರೋಪಿಯನ್ ದೇಶದವರು ಅಂದರೆ ಈ ಇಡೀ ಆಫ್ರಿಕಾ ಖಂಡವನ್ನು ಈ ರೀತಿ ಸುತ್ತ ಹಾಕೊಂಡು ಹಿಂದೂ ಮಹಾಸಾಗರದ ಮೂಲಕ ಸೊ ಏಷ್ಯಾ ಖಂಡದ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನು ಮಾಡ್ತಿದ್ರು. ಇದು ತುಂಬ ಲೆಂದಿ ರೂಟ್ ಆಗಿತ್ತು, ಹಾಗಾಗಿ ಅವರಿಗೆ ಶಾರ್ಟ್ಕಟ್ ರೂಟ್ ಬೇಕಾಗಿತ್ತಲ್ರಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಕೆನಾಲನ್ನು ನಿರ್ಮಾಣ ಮಾಡ್ತಾರೆ, ಸುವೇಜ್ ಕೆನಾಲ್. ಎಷ್ಟರಲ್ಲಿ ನಿರ್ಮಾಣ ಮಾಡ್ತಾರೆ ಅಂದರೆ 1869ರಲ್ಲಿ. ಯಾವ ವರ್ಷದಲ್ಲಿ? 1869ರಲ್ಲಿ. ಇದು ಕೂಡ ಗೊತ್ತಿಲ್ಲ, ಕರೆಕ್ಟಾ? ಸೊ ಪನಾಮ ಕೆನಾಲ್ ಯಾವ ವರ್ಷದಲ್ಲಿ ನಿರ್ಮಾಣ ಮಾಡಿದ್ರು ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ? ಸೊ ಇಯರ್ ಕೂಡ ಮೆನ್ಷನ್ ಮಾಡಿದ್ದೆ ನಾನು ಒಂದ್ಸಲ. ಹಾಂ, ರೈಟ್, ಬನ್ನಿ. ಪನಾಮ ಕೆನಾಲ್. ಹಾಗಾದ್ರೆ ಆಫ್ರಿಕಾ ಖಂಡದ ಈಶಾನ್ಯದಲ್ಲಿ ಇರುವಂತ ಸಮುದ್ರ ಯಾವುದು ಅಂದಾಗ ಕೆಂಪು ಸಮುದ್ರ. ಕಾಣಿಸ್ತಾ ಇದೆ ರೀ, ಕೆಂಪು ಸಮುದ್ರ. ಕೆಂಪು ಆಲ್ಗೆ ಇರೋದ್ರಿಂದ, ನೀರು ಕೆಂಪಾಗಿ ಕಾಣಿಸೋದ್ರಿಂದ ಅದನ್ನು ಕೆಂಪು ಸಮುದ್ರ ಅಂತ ಹೆಸರು ಬಂತು, ತಿಳಿತಾ? ಸೊ ಆಫ್ರಿಕಾ ಖಂಡದ ಈಶಾನ್ಯದಲ್ಲಿ ಕೆಂಪು ಸಮುದ್ರ ಇದೆ. ಆಫ್ರಿಕಾ ಖಂಡದ ಈಶಾನ್ಯದಲ್ಲಿ ಯಾವ ಖಂಡ? ಸೊ ಇದಿಷ್ಟು ಪಾರ್ಟ್ ನಿಮ್ಗೆ ಯಾವ ಖಂಡ ಕಾಣಿಸ್ತಾ ಇದ್ದಾರೆ? ದಿಸ್ ಈಸ್ ಏಷ್ಯಾ. ಓಕೆ, ವಿಚ್ ಕಾಂಟಿನೆಂಟ್? ಏಷ್ಯಾ ಖಂಡ. ಆಫ್ರಿಕಾ ಖಂಡದ ಈಶಾನ್ಯದಲ್ಲಿ ಸಮುದ್ರ ಅಂದಾಗ ಕೆಂಪು ಸಮುದ್ರ, ಖಂಡ ಅಂದಾಗ ಏಷ್ಯಾ ಖಂಡ. ಆಫ್ರಿಕಾ ಖಂಡದ ಉತ್ತರದಲ್ಲಿ ಸಮುದ್ರ ಅಂದಾಗ ಮೆಡಿಟರೇನಿಯನ್ ಸಮುದ್ರ, ಉತ್ತರದಲ್ಲಿ ಖಂಡ ಅಂದಾಗ ಯುರೋಪ್ ಖಂಡ. ಆಫ್ರಿಕಾ ತಲೆ ಮೇಲೆ ಯಾವ ಖಂಡ ಅದ ರೀ? ಯುರೋಪ್ ಖಂಡ, ತಿಳಿತಾ? ರೈಟ್. ನೆಕ್ಸ್ಟ್ ನೋಡಿಲಿ. ಸೊ ಆಫ್ರಿಕಾ ಖಂಡದ ಪೂರ್ವದಲ್ಲಿ, ಸೊ ಈ ಭಾಗದಲ್ಲಿ ನಿಮಗೆ ಯಾವ ಓಷಿಯನ್ ಕಾಣಿಸ್ತಾ ಇದೆ ರೀ? ಯಾವುದಿದೆ ಇಲ್ಲಿ? ಇಂಡಿಯನ್ ಓಷಿಯನ್ ಅಥವಾ ಹಿಂದ್ ಮಹಾಸಾಗರ. ಓಕೆ, ಇಂಡಿಯನ್ ಓಷಿಯನ್ ಇದೆ. ಸೊ ಆಫ್ರಿಕಾ ಖಂಡದ ಪೂರ್ವದಲ್ಲಿ, ಆಫ್ರಿಕಾ ಖಂಡದ ಆಗ್ನೇಯದಲ್ಲಿ, ಸೊ ಎರಡೂ ದಿಕ್ಕಿನಲ್ಲಿ ಇರುವಂಥ ಸಮುದ್ರ ಯಾವುದು ಅಂದರೆ ಇಂಡಿಯನ್ ಓಷಿಯನ್. ಪೂರ್ವದಲ್ಲೂ ಅದೇ ಇದೆ, ಆಫ್ರಿಕಾದ ಆಗ್ನೇಯದಲ್ಲೂ ಕೂಡ ಇಂಡಿಯನ್ ಓಷಿಯನ್ ಇದೆ, ತಿಳಿತಾ? ನೆಕ್ಸ್ಟ್, ಸೊ ಆಫ್ರಿಕಾ ಖಂಡದ ಪಶ್ಚಿಮದಲ್ಲಿ ಇರುವಂತಹ ಸಾಗರ ಯಾವುದು? ಸಾಗರ ಯಾವುದು ಅಂತ ಕೇಳಿದ್ರೆ ಅಟ್ಲಾಂಟಿಕ್ ಸಾಗರ. ಯಾವುದ್ರಿ? ಅಟ್ಲಾಂಟಿಕ್. ಕ್ಲಿಯರ್? ಸೊ ದಿಸ್ ಈಸ್ ಅಟ್ಲಾಂಟಿಕ್ ಓಷಿಯನ್, ರೈಟ್? ನೋಡ್ರಿ, ಸೊ ಉತ್ತರದಲ್ಲಿ ಅಂದಾಗ ನಾರ್ತ್ ಅಟ್ಲಾಂಟಿಕ್, ದಕ್ಷಿಣದಲ್ಲಿ ಅಂದಾಗ ದಕ್ಷಿಣ ಅಟ್ಲಾಂಟಿಕ್ ಸಾಗರ. ಯಾಕಂದ್ರೆ ಇಕ್ವೇಟರ್, ಈ ಎರಡು ಸಾಗರಗಳನ್ನು ಡಿವೈಡ್ ಮಾಡುವಂಥ ರೇಖೆ ಯಾವುದು? ಯಾವುದು? 0 ಡಿಗ್ರಿ ಅಕ್ಷಾಂಶ. ಸೊ 0 ಡಿಗ್ರಿ ಅಕ್ಷಾಂಶ ಬರೋದ್ರಿಂದ ಸೊ ಉತ್ತರದಲ್ಲಿರುವಂಥ ಸಾಗರ ಯಾವುದು? ನಾರ್ತ್ ಅಟ್ಲಾಂಟಿಕ್ ಅಂತ ಬಳಸ್ತೀವಿ. ದಕ್ಷಿಣದಲ್ಲಿರುವಂಥ ಸಾಗರ ಯಾವುದು ಅಂದರೆ ಸೌತ್ ಅಟ್ಲಾಂಟಿಕ್, ನಾರ್ತ್ ಸೌತ್, ರೈಟ್? ಸೊ ಇದೆಲ್ಲ ಬೌಂಡ್ರೀಸ್ ಆಯಿತು, ಆಫ್ರಿಕಾದ ಸುತ್ತಮುತ್ತಲೂ ಇರುವಂತಹ ಬೌಂಡ್ರೀಸ್. ಕ್ಲಿಯರ್? ಸೊ ಇನ್ನೊಂದ್ಸಲ ಫಟಾಫಟ್ ರಿವೈಸ್ ಮಾಡ್ತೀನಿ, ಹೇಳಿ. ಆಫ್ರಿಕಾ ಖಂಡದ ಪಶ್ಚಿಮದಲ್ಲಿ ಯಾವ ಸಾಗರ? ಅಟ್ಲಾಂಟಿಕ್ ಸಾಗರ. ಆಫ್ರಿಕಾ ಖಂಡದ ಪೂರ್ವದಲ್ಲಿ, ಆಗ್ನೇಯದಲ್ಲಿ ಯಾವ ಸಾಗರ ಅಂದಾಗ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ಸೊ ಆಫ್ರಿಕಾ ಖಂಡದ ಈಶಾನ್ಯದಲ್ಲಿ ಇರುವಂಥ ಸಮುದ್ರ ಯಾವುದು? ಸ್ಮಾಲ್ ವಾಟರ್ ಬಾಡಿ ಯಾವುದಂದ್ರೆ ಕೆಂಪು ಸಮುದ್ರ. ಸೊ ಈಶಾನ್ಯದಲ್ಲಿ ಇರುವಂಥ ಖಂಡ ಯಾವುದಂದ್ರೆ ನಮ್ಮ ಖಂಡ ಏಷ್ಯಾ ಖಂಡ. ಆಫ್ರಿಕಾದ ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರ ಇದೆ, ಕಾಣಿಸ್ತಾ ಇದೆನಾ? ಮೆಡಿಟರೇನಿಯನ್ ಸಮುದ್ರ. ಸೊ ಆಫ್ರಿಕಾ ಖಂಡದ ಉತ್ತರದಲ್ಲಿ ಇರುವಂಥ ಖಂಡ ಯಾವುದು? ಮೆಡಿಟರೇನಿಯನ್ ಸಮುದ್ರಕ್ಕಿಂತ ಸ್ವಲ್ಪ ಮೇಲೆ ಹೋದ್ರೆ ನಮಗೆ ಯುರೋಪ್ ಖಂಡ ಸಿಗುತ್ತೆ, ತಿಳಿತಾ? ಓಕೆ, ರೈಟ್. ಹಾಗಾದ್ರೆ ಈ ಆಫ್ರಿಕಾ ಖಂಡದಲ್ಲಿ ಒಟ್ಟು ದೇಶಗಳ ಸಂಖ್ಯೆ ಎಷ್ಟು? ಸ್ವತಂತ್ರ ದೇಶಗಳ ಸಂಖ್ಯೆ ಅಂದಾಗ 54. ಎಷ್ಟದಾವ್ರಿ? 54. ಏಷ್ಯಾ ಹೇಳುವಾಗ ಎಷ್ಟು ಹೇಳಿದೆ? ಏಷ್ಯಾ ಖಂಡದಲ್ಲಿ 48 ದೇಶಗಳು, ಸ್ವತಂತ್ರ ದೇಶಗಳ ಸಂಖ್ಯೆ, ಸವರಿನ್ ಕಂಟ್ರೀಸ್ ಅಂದಾಗ 48 ಏಷ್ಯಾದಲ್ಲಿ. ಬಟ್ ಆಫ್ರಿಕಾದಲ್ಲಿ ಅಂದಾಗ 54. ಹಾಗಾದ್ರೆ ಈ 54 ದೇಶಗಳಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು ಅಂದರೆ, ಬನ್ನಿ, ಸೊ ಇಲ್ಲಿ ಗ್ರೀನ್ ಕಲರ್ ಪೋರ್ಷನ್ ಕಾಣಿಸ್ತಾ ಇದೆನಾ? ಸೊ ಲಾರ್ಜೆಸ್ಟ್ ಕಂಟ್ರಿನೇ ಯಾವುದು ಅಂದರೆ ಅಲ್ಜೀರಿಯಾ. ಅಟ್ಲಸ್ ನೋಡ್ತಾ ಇದ್ದೀರಾ? ಬರ್ಕೊರಿ, ನೋಡ್ತಾ ಇದ್ದೀರಾ? ಅಲ್ಲಿ ಬರ್ಕೊರಿ. ಇದು ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡದಾದ ದೇಶ ಯಾವುದು? ಅಲ್ಜೀರಿಯಾ. ಹಾಗಾದ್ರೆ ಆಫ್ರಿಕಾ ಖಂಡದ ಚಿಕ್ಕದಾದ ದೇಶ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಬನ್ನಿ. ಸೊ ಹಿಂದೂ ಮಹಾಸಾಗರದಲ್ಲಿ ಇಲ್ಲಿ ದ್ವೀಪ ಕಾಣಿಸ್ತಾ ಇದೆನಾ? ಯಾವುದು? ಮಡಗಾಸ್ಕರ್. ಇದಲ್ಲ. ಸೊ ಮಡಗಾಸ್ಕರ್ ದ್ವೀಪದ ಉತ್ತರದಲ್ಲಿ ಕೆಲವೊಂದು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅದಾವ, ಸಿಶೆಲ್ಸ್ ಅಂತ ಹೇಳಿ. ಐಲ್ಯಾಂಡ್ ಹೆಸರೇನು? ಸಿಶೆಲ್ಸ್. SEYCHELLES, ಸಿಶೆಲ್ಸ್. ಇದು ಆಫ್ರಿಕಾ ಖಂಡದ ಅತ್ಯಂತ ಚಿಕ್ಕದಾದ ದೇಶ ಯಾವುದು? ಸಿಶೆಲ್ಸ್. ಹಾಗಾದ್ರೆ ಈ ಸಿಶೆಲ್ಸ್ ಇರೋದು ಯಾವ ಸಾಗರದಲ್ಲಿ ಅಂದಾಗ ಹಿಂದೂ ಮಹಾಸಾಗರದಲ್ಲಿ. ಅರ್ಥ ಆಯ್ತಾ? ಸ್ವತಂತ್ರ ರಾಷ್ಟ್ರಗಳ ಸಂಖ್ಯೆ 54, ದೊಡ್ಡ ದೇಶ ಅಲ್ಜೀರಿಯಾ, ಚಿಕ್ಕ ದೇಶ ಸಿಶೆಲ್ಸ್. ಸಿಶೆಲ್ಸ್ ಯಾವ ಸಾಗರದಲ್ಲಿದೆ ಈ ದ್ವೀಪ ರಾಷ್ಟ್ರ ಅಂತ ಕೇಳಿದ್ರೆ ಹಿಂದೂ ಮಹಾಸಾಗರ. ಕ್ಲಿಯರ್? ಓಕೆ, ರೈಟ್. ಹಾಗಾದ್ರೆ ಒನ್ ಮೋರ್ ಪಾಯಿಂಟ್.
ನೋಡ್ರಿ ಇಲ್ಲಿ, ಸೊ ಇದು ಆಫ್ರಿಕಾ ಖಂಡ. ಹಾಗಾದ್ರೆ ಆಫ್ರಿಕಾ ಖಂಡದ ಯಾವ ಯಾವ ದೇಶಗಳು ಮೆಡಿಟರೇನಿಯನ್ ಸಮುದ್ರದೊಂದಿಗೆ ಕರಾವಳಿ ತೀರ ಹೊಂದಿವೆ? ಸೊ ಇಲ್ಲಿ ಕಾಣಿಸ್ತಾ ಇದ್ದೇನೆ, ದಿಸ್ ಈಸ್ ಮೆಡಿಟರೇನಿಯನ್ ಸಿ. ಕರೆಕ್ಟ್, ನಾ ಆಗ್ಲೇ ಹೇಳಿದೆ ಆಫ್ರಿಕಾ ಖಂಡದ ಉತ್ತರದಲ್ಲಿ ಇರುವಂತ ಸಮುದ್ರ ಯಾವುದು? ಮೆಡಿಟರೇನಿಯನ್ ಸಮುದ್ರ. ಸೊ ಯಾವ ಯಾವ ರಾಷ್ಟ್ರಗಳು ಕರಾವಳಿ ತೀರ ಹೊಂದಿವೆ ಅಂದಾಗ ಅಲ್ಲಿ 5 ದೇಶಗಳು ಬರ್ತಾವ. ಯಾವ್ದ್ಯಾವ್ದು ಅಂದ್ರೆ ಮೊರೊಕ್ಕೋ, ಅಲ್ಜೀರಿಯಾ, ಟ್ಯೂನಿಷಿಯಾ, ಸ್ಮಾಲ್ ಕಂಟ್ರಿ ಇದೆ ನೋಡ್ರಿ, ಟ್ಯೂನಿಷಿಯಾ, ಲಿಬಿಯಾ ಅಂಡ್ ಈಜಿಪ್ಟ್. 5 countries ದಿ ಬಾರ್ಡರ್ ವಿತ್ ಮೆಡಿಟರೇನಿಯನ್ ಸಿ. ಹಾಗಾದ್ರೆ ನೆನಪಂಗೆ ಇಡ್ಬೇಕ್ರಿ, ಏನಾದ್ರೂ ಕೋಡ್ ವರ್ಡ್ ಕೊಡಿ ಮೇಡಮ್ ಅಂದಾಗ ತಗೊಳ್ಳಿ, ಮೆಟಲ್ ಅಂತ ನೆನ್ಪಿಟ್ಕೊಳ್ಳಿ. ಏನಂತ ಹೇಳಿ? ಮೆಟಲ್, METAL, ಮೆಟಲ್. ಇವಾಗ ಕಂಟ್ರೀಸ್ ನೋಡ್ಕೊಳ್ಳಿ. ಎಂ ಅಂದ್ರೆ ಮೊರೊಕ್ಕೋ, ಕಾಣಿಸ್ತಾ ಇದ್ದೇನೆ ಮೊರೊಕ್ಕೋ. ಸೊ ದಿಸ್ ಈಸ್ ಮೊರೊಕ್ಕೋ, ಇಟ್ ಬಾರ್ಡರ್ಸ್ ವಿತ್ ಮೆಡಿಟರೇನಿಯನ್ ಸಿ ಅಂಡ್ ಆಲ್ಸೋ ಅಟ್ಲಾಂಟಿಕ್ ಓಷನ್. ಇರ್ಲಿ, ಯಾವ್ದ್ರಿ? ಎಂ ಅಂದ್ರೆ ಮೊರೊಕ್ಕೋ. ಅದಾದ್ಮೇಲೆ ಇ ಇದೆ ನೋಡ್ರಿ, ಇ ಸ್ಟ್ಯಾಂಡ್ಸ್ ಫಾರ್ ಈಜಿಪ್ಟ್. ಓಕೆ, ಈಜಿಪ್ಟ್ ಈಸ್ ಎ ಗಿಫ್ಟ್ ಆಫ್ ನೈಲ್ ಅಂತ ಕರಿತೀವಿ, ನೈಲ್ ನದಿ ವರಪ್ರಸಾದ ಈಜಿಪ್ಟ್. ಅದನ್ನೂ ಕೂಡ ಯಾವ ಸಮುದ್ರದೊಂದಿಗೆ? ಮೆಡಿಟರೇನಿಯನ್ ಸಮುದ್ರದೊಂದಿಗೆ ಕರಾವಳಿ ತೀರ ಹೊಂದಿದೆ. ಹಾಗಾದ್ರೆ ಟಿ ಅಂದ್ರೆ ಟ್ಯೂನಿಷಿಯಾ. ಯಾವ್ದ್ರೆ? ಟ್ಯೂನಿಷಿಯಾ. ಎಲ್ಲಿ ಬರುತ್ತೆ ಟ್ಯೂನಿಷಿಯಾ? ಅಲ್ಜೀರಿಯಾ, ಲಿಬಿಯಾ ಉತ್ತರ ಭಾಗದಲ್ಲಿ ಇದೆ ನೋಡ್ರಿ ಟ್ಯೂನಿಷಿಯಾ. ನೆಕ್ಸ್ಟ್ ಎ, ಇದು ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡದಾದ ದೇಶ ಅಲ್ಜೀರಿಯಾ. ಯಾವ್ದ್ರಿ ಇದು? ಅಲ್ಜೀರಿಯಾ. ಕರೆಕ್ಟಾ? ಸೊ ಲಾಸ್ಟ್ ಕಂಟ್ರಿ ಎಲ್ಲಿ ಉಳಿತು? ಎಲ್ ಅಂದ್ರೆ ಯಾವ್ದು ಅಂದ್ರೆ ಲಿಬಿಯಾ. ಯಾವ್ದ್ರೆ? ಲಿಬಿಯಾ. ಅರ್ಥ ಆಯ್ತಾ? ಸೊ ಇದು 5 ಕಂಟ್ರೀಸ್ ನೆನ್ಪಿಟ್ಕೊಳ್ಳಿ. ಕೋಡ್ ವರ್ಡ್ ಏನು? ಮೆಟಲ್, 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 ದಿ ಬಾರ್ಡರ್ ವಿತ್ ಮೆಡಿಟರೇನಿಯನ್ ಸಿ. ಓಕೆ, ರೈಟ್. ಈಸಿ ಕೋಡ್ ವರ್ಡ್, ಏನು ಕನ್ಫ್ಯೂಷನ್ ಇಲ್ಲ. ಸೊ ಬರ್ಕೊಂಡ್ರಲ್ಲ ಎಲ್ರು? ರೈಟ್. ಹಾಗಾದ್ರೆ ಇಲ್ಲಿ ಬರೀ ಮತ್ತೆ ನೋಡ್ರಿ, ಕೆಲವೊಂದು ಸಮುದ್ರಗಳು ಯಾವ್ಯಾವ ದೇಶಗಳು ಕರಾವಳಿ ತೀರ ಹೊಂದಿರ್ತಾವಂತ ಪ್ರಶ್ನೆ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ರೆಡ್ ಸಿ ಇದೆ, ಆಫ್ರಿಕಾ ಖಂಡದ ಈಶಾನ್ಯ ಭಾಗದಲ್ಲಿ ರೆಡ್ ಸಿ ಕಾಣಿಸ್ತಾ ಇದೆನಾ? ಹಾಗಾದ್ರೆ ಆಫ್ರಿಕಾದ ಯಾವ ಯಾವ ದೇಶಗಳು ಕೆಂಪು ಸಮುದ್ರದೊಂದಿಗೆ ಕರಾವಳಿ ತೀರ ಹೊಂದಿವೆ ಅಂದಾಗ ನೀವೇ ನೋಡಿ ಹೇಳ್ಬೋದಾ? ನಿಮ್ಮ ಅಟ್ಲಸ್ನಲ್ಲಿ ನೋಡಿ ಒಂದ್ಸಲ. ಸೊ ಈಜಿಪ್ಟ್ ನೋಡ್ರಿ, ಈಜಿಪ್ಟ್ ದೇಶ ಭಾಳ ಇಂಪಾರ್ಟೆಂಟ್. ಅದು ಮೆಡಿಟರೇನಿಯನ್ ಸಮುದ್ರಕ್ಕೂ ಹತ್ಕೊಂಡಾದ್ರೆ ಈ ಕಡೆ ಕೆಂಪು ಸಮುದ್ರಕ್ಕೂ ಕೂಡ ಹತ್ಕೊಂಡದು. ಸೊ 2 ಸಮುದ್ರಗಳೊಂದಿಗೆ ಕರಾವಳಿ ತೀರ ಹೊಂದಿರುವ ದೇಶ ಅದು ಈಜಿಪ್ಟ್. ನೆಕ್ಸ್ಟ್ ಈಜಿಪ್ಟ್ ಕೆಳಗೆ ಬರುವಂತ ಕಂಟ್ರಿ ಯಾವ್ದ್ರಿ? ಸುಡಾನ್. ಸುಡಾನ್ ಕೂಡ ಟಚ್ ಆಗಿದೆ ನೋಡ್ರಿ ರೆಡ್ ಸಿಗೆ. ಅದಾದ್ಮೇಲೆ ಇಥಿಯೋಪಿಯಾ ಇದೆ. ಆಮೇಲೆ ಎರಿಟ್ರಿಯಾ, ಸ್ಮಾಲ್ ಕಂಟ್ರಿ ಇದೆ ನೋಡ್ರಿ, ದಿಸ್ ಈಸ್ ಎರಿಟ್ರಿಯಾ. ಒಟ್ಟು 4 ದೇಶಗಳು ತಿಳಿತಾ? ಯಾವ್ದ್ಯಾವ್ದು? ಈಜಿಪ್ಟ್, ಸುಡಾನ್, ಇಥಿಯೋಪಿಯಾ ಅಂಡ್ ಇದು ಎರಿಟ್ರಿಯಾ ಅಲ್ಲ, ಐ ಥಿಂಕ್ ದಿಸ್ ಇಸ್ ಜಿಬೂತಿ ಇದೆ ರೀ. ಯಾವ್ದಿದು? ದಿಸ್ ಇಸ್ ಜಿಬೂತಿ. ಜಿಬೂತಿ ತಿಳಿತಾ? ಜಿಬೂತಿ. ಹಾಗಾದ್ರೆ ನೋಡ್ರಿ, ಕೆಂಪು ಸಮುದ್ರಕ್ಕೆ ಆಫ್ರಿಕಾ ಖಂಡದ ಯಾವ ಯಾವ ದೇಶಗಳು ಕರಾವಳಿ ತೀರ ಹೊಂದಿವೆ ಅಂದಾಗ ಅಲ್ಲಿನೂ ಕೂಡ ಒಂದು ಕೋಡ್ ವರ್ಡ್ ಕೊಡ್ತೀನಿ, ಸೀಡ್ ಅಂತ ನೆನ್ಪಿಟ್ಕೋಬೇಕು. SEED. ಓಕೆ, ಬೇಕಾದ್ರೆ ನೋಡಿ ಇಲ್ಲಿ ಎಸ್ ಅಂದ್ರೆ ಯಾವ ದೇಶ ರೀ? ಇದು ಸುಡಾನ್. ಯಾವ ದೇಶ ಇದು? ಸುಡಾನ್. ಕ್ಲಿಯರ್? ಇನ್ನೊಂದು ಇಲ್ಲಿ ಇ ಇದೆ, ಯಾವ ದೇಶ ಅದು? ಈಜಿಪ್ಟ್. ಓಕೆ, ಅನದರ್ ಇ ಸ್ಟ್ಯಾಂಡ್ಸ್ ಫಾರ್ ಈಜಿಪ್ಟ್. ಕ್ಲಿಯರ್? EGYPT, ಈಜಿಪ್ಟ್. ಸೊ ಲಾಸ್ಟ್ ಒನ್ ಡಿ ಇದೆ. ಡಿ ಆಗ್ಲೇ ಹೇಳಿದೆ ನಾನು, ಜಿಬೂತಿ. ಇಟ್ ಸ್ಟಾರ್ಟ್ಸ್ ವಿತ್ ಡಿ. ಜಿಬೂತಿ ಇದ್ರೂ ಕೂಡ ಡಿ ಲಿಂದ ಸ್ಟಾರ್ಟ್ ಇದೆ ನೋಡ್ರಿ, ಗೊತ್ತಿರಲಿ. DJIBOUTI. ಕರೆಕ್ಟಾ? ಸೊ ಸೀಡ್ ಅಂತ ನೆನ್ಪಿಟ್ಕೋಬೇಕು. ಇದು ಆಫ್ರಿಕಾದ ದೇಶಗಳು ಕೆಂಪು ಸಮುದ್ರದೊಂದಿಗೆ ಕರಾವಳಿ ತೀರ ಹೊಂದಿವೆ. ಯಾವ ಸಮುದ್ರ? ಕೆಂಪು ಸಮುದ್ರ. ಇನ್ನೊಂದ್ಸಲ ಫಟಾಫಟ್ ನೋಡೋಣ. ಸೊ ಸೀಡ್ ಎಸ್ ಅಂದ್ರೆ ಇಲ್ಲಿ ಸುಡಾನ್ ದೇಶ ನೋಡ್ರಿ, ರೆಡ್ ಸಿಗೆ ಟಚ್ ಆಗಿದೆ. ನೆಕ್ಸ್ಟ್ ಡಬಲ್ ಇ ಅಂತ ಇದೆ ಬರುತ್ತೆ, ಇನ್ನೊಂದು ಈಜಿಪ್ಟ್ ಬರುತ್ತೆ. ಸೊ ಈಜಿಪ್ಟ್ ಬಗ್ಗೆ ಹೇಳಿದೆ ನಾನು, ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿ 2 ಸಮುದ್ರಗಳೊಂದಿಗೆ ಕರಾವಳಿ ತೀರ ಹೊಂದಿದೆ. ಸೊ ಲಾಸ್ಟ್ ಒನ್ ಇಸ್ ಡಿ. ಡಿ ಅಂದ್ರೆ ಇಲ್ಲಿ ಸ್ಮಾಲ್ ಕಂಟ್ರಿ ಕಾಣಿಸ್ತಾ ಇದೆ ರೀ. ಸೊ ದಿಸ್ ಇಸ್ ಜಿಬೂತಿ. 4 ದೇಶಗಳು. ರೈಟ್? ಓಕೆ. ಸೊ ಮೆಡಿಟರೇನಿಯನ್ ಸಿ ಅಂದಾಗ ಮೆಟಲ್ ಅಂತ ನೆನ್ಪಿಡ್ಬೇಕು, ರೆಡ್ ಸಿ ಅಂದಾಗ ಸೀಡ್ ಅಂತ ನೆನ್ಪಿಡ್ಬೇಕು, SEED. ಕರೆಕ್ಟಾ? ಓಕೆ, ಫೈನ್. ಬನ್ನಿಲ್ಲಿ, ಇಲ್ಲಿ ಕಾಣಿಸ್ತಾ ಇದೆನಾ? ದಿಸ್ ಇಸ್ ದ್ವೀಪ, ಐಲ್ಯಾಂಡ್. ಸುತ್ತ ನೀರಿದೆ, ಮಧ್ಯದಲ್ಲಿ ಭೂ ಪ್ರದೇಶ ಇದೆ, ಇದನ್ನ ದ್ವೀಪ ಅಂತ ಕರಿತೀವಿ ಇಂಗ್ಲಿಷ್ನಾಗ, ಐಲ್ಯಾಂಡ್. ಓಕೆ, ಐಲ್ಯಾಂಡ್ ಅಂದ್ರೆ ಏನು? ದ್ವೀಪ.
ಹಾಗಾದ್ರೆ ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದು ಅಂದ್ರೆ ಅದು ಮಡಗಾಸ್ಕರ್. ಬರ್ಕೊಂತ ಇದ್ದೀರಾ ನೋಟ್ಸ್ನಲ್ಲೇ? ಮಡಗಾಸ್ಕರ್, ಆಫ್ರಿಕಾ ಖಂಡದ ದೊಡ್ಡದಾದ ದ್ವೀಪ ಮಡಗಾಸ್ಕರ್. ಹಾಗಾದ್ರೆ ಇದು ಜಗತ್ತಿನಲ್ಲಿ ಎಷ್ಟನೇ ದೊಡ್ಡದಾದ ದ್ವೀಪ? ಜಗತ್ತಿನಲ್ಲೇ ಇದು 4ನೇ ದೊಡ್ಡದಾದ ದ್ವೀಪ. ಎಷ್ಟನೇದ್ರಿ? 4ನೇ ದೊಡ್ಡದಾದ ದ್ವೀಪ. ರೈಟ್. ಹಾಗಾದ್ರೆ ಫಸ್ಟ್ 3 ಲಾರ್ಜೆಸ್ಟ್ ಐಲ್ಯಾಂಡ್ಸ್ ಗೊತ್ತಿರಬೇಕು. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ ಅಟ್ಲೀಸ್ಟ್ ಒಂದು 10 ಗೊತ್ತಿರಬೇಕು. ಅತ್ಯಂತ ದೊಡ್ಡದಾದ ದ್ವೀಪಗಳು ಒಂದು 10 ಗೊತ್ತಿರಬೇಕು, ಅತ್ಯಂತ ದೊಡ್ಡದಾದ ದೇಶಗಳು 10 ಗೊತ್ತಿರಬೇಕು, ಜನಸಂಖ್ಯೆಯಲ್ಲಿ ದೊಡ್ಡದಾದ ದೇಶಗಳು ಒಂದು 10 ಗೊತ್ತಿರಬೇಕು, 10 ದೊಡ್ಡ ಉದ್ದವಾದ ನದಿಗಳ ಹೆಸರು ಗೊತ್ತಿರಬೇಕು. ಸೊ 10 ಒಂದು ಲಿಸ್ಟ್ ಮಾಡ್ಕೊಂಡಿರಿ ಅಂತ ಹೇಳಿದೆ. ಮಾಡ್ಕೊಂಡಿದ್ದೀರಾ? ಓಕೆ, ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನು ಮುಂದಾದರೂ ಮಾಡಿ. ಸೊ ಆಫ್ರಿಕಾ ಖಂಡದ ದೊಡ್ಡದಾದ ದ್ವೀಪ ಆದಾಗ ಮಡಗಾಸ್ಕರ್. ಹಾಗಾದ್ರೆ ಜಗತ್ತಿನಲ್ಲೇ ದೊಡ್ಡದಾದ ದ್ವೀಪ ಯಾವುದು ಅಂತ ಕೇಳಿದಾಗ ಯಾವ್ದಿದೆ ರೀ? ಯಾವುದು? ಸೊ ಇಲ್ಲಿ ಬರೀತೀನಿ ನೋಡ್ರಿ. ಇಫ್ ಯು ವಾಂಟ್, ಜಗತ್ತಿನಲ್ಲೇ 5, ಅಟ್ಲೀಸ್ಟ್ ನಿಮ್ಗೆ 10 ಗೊತ್ತಿರಲಿ, ನಾನು 5 ಹೇಳ್ತೀನಿ ಅಂತ. 5 ದೊಡ್ಡದಾದ ದ್ವೀಪಗಳು. ಕ್ಲಿಯರ್? ಬನ್ನಿ. ಸೊ ಯಾವ್ದ್ಯಾವುದು ಅತ್ಯಂತ ದೊಡ್ಡದಾದ ದ್ವೀಪನೇ ಯಾವುದು ಅಂದ್ರೆ ಅದು ಅಟ್ಲಾಂಟಿಕ್ ಸಾಗರದಲ್ಲಿ ಬರುವಂಥ ದ್ವೀಪ ಗ್ರೀನ್ಲ್ಯಾಂಡ್. ಯಾವ ಲ್ಯಾಂಡ್ ರೀ? ಗ್ರೀನ್ಲ್ಯಾಂಡ್. ಇದು ದೇಶ ಅಲ್ಲ, ದ್ವೀಪ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ದ್ವೀಪ ಬೇರೆ ದೇಶದ ಅಧೀನದಲ್ಲಿದೆ. ರೈಟ್. ನೋಡ್ರಿ, ದಿಸ್ ಗ್ರೀನ್ಲ್ಯಾಂಡ್ ಐಲ್ಯಾಂಡ್ ಜಿಯೋಗ್ರಾಫಿಕಲಿ ಬಿಲಾಂಗ್ಸ್ ಟು ನಾರ್ತ್ ಅಮೇರಿಕಾ, ಬಟ್ ಇಟ್ ಕಮ್ಸ್ ಪೊಲಿಟಿಕಲಿ ಅಂಡರ್ ಡೆನ್ಮಾರ್ಕ್. ಅಂದ್ರೆ ಡೆನ್ಮಾರ್ಕ್ ದೇಶದ ಅಧೀನದಲ್ಲಿರುವಂಥ ಒಂದು ದ್ವೀಪ. ಹಾಗಾಗಿ ಮುಂದ್ಗಡೆ ಡೆನ್ಮಾರ್ಕ್ ಅಂತ ಬರಿತೀನಿ. ಸೊ ಯಾವ ದೇಶದ ಅಧೀನದಲ್ಲಿದೆ ಅಂದಾಗ ಡೆನ್ಮಾರ್ಕ್. ಡೆನ್ಮಾರ್ಕ್ ಎಲ್ಲಿ ಬರ್ತದೆ? ಯಾವ ಖಂಡದಲ್ಲಿ? ಯುರೋಪ್ ಖಂಡದಲ್ಲಿ. ರೈಟ್. ಹಾಗಾದ್ರೆ ಎರಡನೇ ದೊಡ್ಡದಾದ ದ್ವೀಪ ಯಾವುದು ಅಂದ್ರೆ ನ್ಯೂ ಗಿನಿ. ಯಾವ್ದ್ರಿ? ನ್ಯೂ ಗಿನಿ. ನಮ್ಮ ಏಷ್ಯಾ ಒಳಗೆ ಬರ್ತದೆ, ಇಂಡೋನೇಷ್ಯಾ ಐಲ್ಯಾಂಡ್. ಕರೆಕ್ಟಾ? ಅದಾದ್ಮೇಲೆ 3ನೇದು ಬೋರ್ನಿಯೋ. ಯಾವ್ದ್ರಿ? ಬೋರ್ನಿಯೋ. ರೈಟ್. ಆಮೇಲೆ 4ನೇದೇ ಯಾವುದು? ಅದು ಆಫ್ರಿಕಾ ಖಂಡದ ದೊಡ್ಡದಾದ ದ್ವೀಪ ಮಡಗಾಸ್ಕರ್. ಯಾವ್ದ್ರಿ? ಮಡಗಾಸ್ಕರ್. ತಿಳಿತಾ? ಸೊ 5ನೇದು ಯಾವುದು? ಅಟ್ಲೀಸ್ಟ್ 5 ಗೊತ್ತಿರಬೇಕು ಅಂತ ಹೇಳೀನಿ. ಸೊ ಉತ್ತರ ಅಮೆರಿಕ ಖಂಡದಲ್ಲಿ ಬರುವಂತಹ ದ್ವೀಪ ಬೆಫಿನ್ ದ್ವೀಪ. ಯಾವ್ದ್ರಿ? ಬೆಫಿನ್. ಕ್ಲಿಯರ್? ಬೆಫಿನ್ ದ್ವೀಪ. ಓಕೆ. ಟಾಪ್ 5 ಲಾರ್ಜೆಸ್ಟ್ ಐಲ್ಯಾಂಡ್ಸ್ ಇನ್ ದ ವರ್ಲ್ಡ್. ಅತ್ಯಂತ ದೊಡ್ಡದು ಗ್ರೀನ್ಲ್ಯಾಂಡ್, 2ನೇದು ನ್ಯೂ ಗಿನಿ, ಬೋರ್ನಿಯೋ, ಮೆಡಗಾಸ್ಕರ್ ಅಂಡ್ ಬೆಫಿನ್ ಐಲ್ಯಾಂಡ್. ಕ್ಲಿಯರ್? ಓಕೆ, ಫೈನ್. ರೈಟ್. ಸೊ ಮಡಗಾಸ್ಕರ್ ಯಾವ ಸಾಗರದಲ್ಲಿದೆ ಅಂತ ಹೇಳಿದ್ರೆ ಯಾವ ಸಾಗರ ಹೇಳ್ತೀರಿ? ಆಫ್ರಿಕಾ ಖಂಡದ ಪೂರ್ವದಲ್ಲಿ ಆಗ್ನೇಯದಲ್ಲಿ ಬರುವಂತ ಓಷನ್ ಯಾವುದು? ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರದಲ್ಲಿದೆ. ಯಾವುದು? ಮೆಡಗಾಸ್ಕರ್. ಅದಾದ್ಮೇಲೆ ನೋಡ್ರಿ, ಅವಾಗಲೇ ಹೇಳಿದೆ ನಾನು, ಆಫ್ರಿಕಾ ಖಂಡದ ಚಿಕ್ಕ ದೇಶ ಯಾವುದು? ಸಿಶೆಲ್ಸ್. ಅದನ್ನು ಕೂಡ ಎಲ್ಲಿ ಬರುತ್ತೆ? ಇಂಡಿಯನ್ ಓಷನ್. ಕ್ಲಿಯರ್? ಓಕೆ, ವೆರಿ ಗುಡ್. ದೊಡ್ಡದಾದ ದೇಶ ಯಾವುದು? ಅಲ್ಜೀರಿಯಾ. ಚಿಕ್ಕದಾದ ದೇಶ ಸಿಶೆಲ್ಸ್. ನೋಡ್ರಿ, ಸಿಶೆಲ್ಸ್ ಎಲ್ಲಿ ಬರ್ತಾವ ಅಂದ್ರೆ ಮಡಗಾಸ್ಕರ್ ಮ್ಯಾಲ. ಇದು ಮಡಗಾಸ್ಕರ್ ದ್ವೀಪದ ಉತ್ತರದಲ್ಲಿ ಬರ್ತಾವ ಗ್ರೂಪ್ ಆಫ್ ಐಲ್ಯಾಂಡ್ಸ್, ದಟ್ ಈಸ್ ಸಿಶೆಲ್ಸ್. ಕ್ಲಿಯರ್? ಓಕೆ, ಫೈನ್. ವೆರಿ ಇಂಪಾರ್ಟೆಂಟ್. 2 ಜಲಸಂಧಿಗಳು ಹೇಳ್ತೀನಿ ಇಲ್ಲಿ ನೋಡಿಲಿ. ಸೊ ಆಫ್ರಿಕಾ ಖಂಡ ಉತ್ತರದಲ್ಲಿರುವಂಥ ಖಂಡ ಯಾವುದು ಅಂತ ಹೇಳಿದೆ ನಾನು? ಯುರೋಪ್ ಖಂಡ. ಸೊ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನ ಬೇರ್ಪಡಿಸುವ ಜಲಸಂಧಿ ಅದು ಇಲ್ಲೇ ಬರುತ್ತೆ. ಬೇಕಾದ್ರೆ ಇಲ್ಲಿ ಸೆಪರೇಟ್ ಮ್ಯಾಪ್ ಹಾಕ್ತೀನಿ ನೋಡಿ ಇಲ್ಲಿ. ಕ್ಲಿಯರ್? ಇದು ನಿಮ್ಮ ಆಫ್ರಿಕಾ. ಕರೆಕ್ಟಾ? ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಇದೆ, ಹೌದಲ್ಲ? ಸೊ ಇದು ಡಾಟ್ ನೀರ್ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ಉತ್ತರದಲ್ಲಿರುವಂಥ ಖಂಡ ಯಾವುದು ಅಂತ ಹೇಳಿದೆ ನಾನು? ದಿಸ್ ಈಸ್ ಯುರೋಪ್. ಓಕೆ, ರೈಟ್. ಸೊ ಇಲ್ಲಿ ಒಂದು ಪೋರ್ಚುಗಲ್ ಇದೆ, ಇದಿಷ್ಟು ಸ್ಪೇನ್ ಇದೆ ನೋಡಿ. SP ಅಂತ ಬರೀತೀನಿ, ಸ್ಪೇನ್ ದೇಶ. ರೈಟ್. ಸೊ ಆಫ್ರಿಕಾ ಖಂಡದಲ್ಲಿ ಬರುವಂಥ ದೇಶನೇ ಯಾವುದು ಅಂದ್ರೆ ಮೊರೊಕ್ಕೋ ಬರ್ತದೆ ನೋಡ್ರಿ. ಈ ಭಾಗದಲ್ಲಿ ಮೊರೊಕ್ಕೋ ಕಾಣಿಸ್ತಾ ಇದೆನಾ? ಸೊ ಇಲ್ಲಿ ಮೊರೊಕ್ಕೋ ಇದೆ. ಆಫ್ರಿಕಾ ಖಂಡದ ದೇಶ ಅಂದಾಗ ಅಲ್ಲಿ ಸ್ಪೇನ್ ಇದೆ. ಸ್ಪೇನ್ ಕಾಣಿಸ್ತಾ ಇಲ್ಲ ಅಂದ್ರೆ ಬರೀತೀನಿ ನೋಡ್ರಿ. ದಿಸ್ ಇಸ್ ಸ್ಪೇನ್. ಹಿಯರ್ ಇಟ್ ಈಸ್ ಸ್ಪೇನ್. ಹಾಗಾದ್ರೆ ಸ್ಪೇನ್ ಮತ್ತು ಆಫ್ರಿಕಾದ ಮೊರೊಕ್ಕೋಗಳನ್ನ ಬೇರ್ಪಡಿಸುವ ಜಲಸಂಧಿ ಜಿಬ್ರಾಲ್ಟರ್. ಯಾವ್ದ್ರಿ? ಜಿಬ್ರಾಲ್ಟರ್. ಗಿಬ್ರಾಲ್ಟರ್ ಅನ್ರಿ. ಓಕೆ, ಜಿಬ್ರಾಲ್ಟರ್ ಜಲಸಂಧಿ.
ಜಿಬ್ರಾಲ್ಟರ್ ಜಲಸಂಧಿ. ನಾನು ಹೇಳಿದ್ದೆ ಜಲಸಂಧಿ ಕೆಲಸ ಏನಪ್ಪಾ ಅಂದ್ರೆ ಎರಡು ಲ್ಯಾಂಡ್ ಮಾಸ್ಗಳನ್ನು ಸೆಪ್ರೇಟ್ ಮಾಡ್ತದ, ಭೂ ಪ್ರದೇಶಗಳನ್ನು ಸೆಪ್ರೇಟ್ ಮಾಡ್ತಾ ಇದೆ, ಎರಡು ಜಲರಾಶಿಗಳನ್ನ ಕನೆಕ್ಷನ್ ಮಾಡುತ್ತೆ ಅಂತ ಹೇಳಿದೆ. ಯಾರ ಕೆಲಸ? ಜಲಸಂಧಿ. ಹಾಗಾದ್ರೆ ಇಲ್ಲಿ ಬರುವಂತ ಜಲಸಂಧಿ ಯಾವುದು? ಜಿಬ್ರಾಲ್ಟರ್. ರೈಟ್. ಹಾಗಾದ್ರೆ ನೋಡ್ರಿ, ಇಲ್ಲಿ ಕಂಟ್ರೀಸ್ ಅಂದಾಗ ಯುರೋಪಿನ ಸ್ಪೇನ್ ದೇಶ, ಆಫ್ರಿಕಾದ ಮೊರೊಕ್ಕೋ ದೇಶ. ದೇಶ ಅಂದಾಗ ಪರ್ಟಿಕ್ಯುಲರ್ ದೇಶದ ಹೆಸರು ಹೇಳ್ಬೇಕು. ಖಂಡ ಅಂದಾಗ ಇದು ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡಗಳನ್ನ ಬೇರ್ಪಡಿಸ್ತಾ ಇದೆ. ಯಾವ ಜಲಸಂಧಿ? ಜಿಬ್ರಾಲ್ಟರ್ ಅಥವಾ ಗಿಬ್ರಾಲ್ಟರ್. ರೈಟ್. ಓಕೆ. ಖಂಡನೂ ಗೊತ್ತಿರಬೇಕು, ದೇಶನೂ ಗೊತ್ತಿರಬೇಕು. ಇನ್ನು ಯಾವ ಎರಡು ಜಲರಾಶಿಗಳನ್ನ ಕನೆಕ್ಷನ್ ಮಾಡ್ತಾ ಇದ್ದಾರೆ? ಆಫ್ರಿಕಾ ಖಂಡದ ಪಶ್ಚಿಮದಲ್ಲಿ ಇರುವಂತ ಸಾಗರ ಯಾವುದು? ಎಸ್ ಆಕಾರದಲ್ಲಿರುವಂತ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರ. ವೆರಿ ಗುಡ್, ಅಟ್ಲಾಂಟಿಕ್ ಸಾಗರ. ಸೊ ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ, ಇಲ್ಲಿ ಇರುವಂತದ್ದು ಯಾವುದು? ಮೆಡಿಟರೇನಿಯನ್ ಸಮುದ್ರಗಳನ್ನ ಕನೆಕ್ಷನ್ ಮಾಡ್ತಾ ಇದೆ. ಯಾವ ಜಲಸಂಧಿ ಅಂದ್ರೆ ಜಿಬ್ರಾಲ್ಟರ್ ಜಲಸಂಧಿ. ಕ್ಲಿಯರ್? ಓಕೆ, ವೆರಿ ಇಂಪಾರ್ಟೆಂಟ್ ಜಲಸಂಧಿ ಇದು. ಅದಾದ್ಮೇಲೆ ಇನ್ನೊಂದು ಜಲಸಂಧಿ ಬರುತ್ತೆ ನೋಡ್ರಿ, ಇಲ್ಲಿ ಬರ್ರಿ. ಸೊ ಹಿಯರ್ ಇಟ್ ಈಸ್. ಇಲ್ಲಿ ರೆಡ್ ಸಿ ಇದೆ, ಹೌದಾ? ಇಲ್ಲಿ ಬರುವಂತ ದೇಶ ಯಾವುದು ಅಂದ್ರೆ ಯೆಮೆನ್. ಇಲ್ಲಿ ಸೆಪ್ರೇಟ್ ಮ್ಯಾಪ್ ಹಾಕ್ತೀನಿ ನೋಡ್ರಿ. ಇಲ್ಲಿ ಯೆಮೆನ್ ದೇಶ ಎಲ್ಲಿ ಬರುತ್ತೆ? ನಮ್ಮ ಏಷ್ಯಾ ಖಂಡದಲ್ಲಿ ಸೌದಿ ಅರೇಬಿಯಾ ಕೆಳಗೆ. ಕರೆಕ್ಟಾ? ಸೊ ಸಿ ಹಿಯರ್. ಸೊ ದಿಸ್ ಈಸ್ ಆಫ್ರಿಕಾ. ರೈಟ್. ಬನ್ನಿ ಇನ್ನು ಸ್ವಲ್ಪ ಉದ್ದ ತಗೊಳಮ್ಮಿ. ಸೊ ಇದು ಆಫ್ರಿಕಾ ಖಂಡ ಇದೆ ಅಂತ ಅನ್ಕೊಳ್ಳಿ. ಓಕೆ, ರೈಟ್. ಅದಾದ್ಮೇಲೆ ಸೊ ರೆಡ್ ಸಿ ಇಂದ ಆ ಕಡೆ ಇರುವಂತ ಕಾಂಟಿನೆಂಟ್ ಯಾವುದು ಅಂದ್ರೆ ಏಷ್ಯಾ ಕಾಂಟಿನೆಂಟ್. ಯಾವ್ದಿದು? ಇದು ಏಷ್ಯಾ ಇದೆ. ಇದು ಯಾವುದು? ಆಫ್ರಿಕಾ ಇದೆ. ಸೊ ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡವನ್ನು ಬೇರ್ಪಡಿಸುವ ಜಲಸಂಧಿ ಅಂತ ಕೇಳಿದಾಗ ಇಲ್ಲೇ ಬರ್ತದೆ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ನಲ್ಲಿ ಕೇಳೋ ಸಾಧ್ಯತೆ ಇದೆ. ಇಲ್ಲಿ ಯೆಮೆನ್ ದೇಶ ಇದೆ. ಎಮ್ ಎನ್. ಓಕೆ. ಹಾಗಾದ್ರೆ ಈ ಭಾಗದಲ್ಲಿ ಜಿಬೂತಿ ಇದೆ. ಜಸ್ಟ್ ತೋರಿಸಿದೆ ನಾನು, ಜಿಬೂತಿ. ಓಕೆ, ಇದು ಯೆಮೆನ್ ಇದೆ. ಯೆಮೆನ್. ಲೆಟ್ ಮಿ ಚೇಂಜ್ ದ ಮಾರ್ಕರ್. ಸೊ ಹಿಯರ್ ಇಟ್ ಈಸ್ ಯೆಮೆನ್ ಅಂಡ್ ಹಿಯರ್ ಇಟ್ ಈಸ್ ಜಿಬೂತಿ. ಡಿಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಯೆಮೆನ್ ಮತ್ತು ಜಿಬೂತಿಗಳ ಮಧ್ಯೆ ಇರುವಂತ ಸ್ಟ್ರೇಟ್ ಯಾವುದು ಅಂದ್ರೆ ಬಾಬ್ ಎಲ್ ಮಂದೇಬ್. ಯಾವ್ದ್ರಿ? ಬಾಬ್ ಎಲ್ ಮಂದೇಬ್. ನೆನ್ಪಿರುತ್ತಲ್ಲ, ಬಾಬ್ ಎಲ್ ಮಂದೇಬ್. ಯಾವ ದೇಶಗಳನ್ನ ಸೆಪ್ರೇಟ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಇಲ್ಲಿ ಯೆಮೆನ್ ದೇಶ ಇದೆ, ಇಲ್ಲಿ ಜಿಬೂತಿ ಅಂತ ಬರುತ್ತೆ. ಆಫ್ರಿಕಾ ಖಂಡದ್ದು ಜಿಬೂತಿ, ಏಷ್ಯಾ ಖಂಡದ್ದು ಯೆಮೆನ್. ಜಲಸಂಧಿ ಬಾಬ್ ಎಲ್ ಮಂದೇಬ್. ತಿಳಿತಾ? ಹಾಗಾದ್ರೆ ಈ ಬಾಬ್ ಎಲ್ ಮಂದೇಬ್ ಸ್ಟ್ರೇಟ್ ಯಾವ ಎರಡು ಜಲರಾಶಿಗಳನ್ನ ಕನೆಕ್ಷನ್ ಮಾಡುತ್ತೆ ಅಂತ ಕೇಳಿದಾಗ, ಜಲರಾಶಿ ಸಮುದ್ರ ಇರ್ಬೋದು, ಸಾಗರ ಇರ್ಬೋದು. ಇದು ರೆಡ್ ಸಿ ಓಕೆ, ದಿಸ್ ಇಸ್ ರೆಡ್ ಸಿ, ಕೆಂಪು ಸಮುದ್ರ. ಸೊ ಇಲ್ಲಿ ಪೋರ್ಷನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ವಾಟರ್ ಬಾಡಿ. ಇದು ಗಲ್ಫ್ ಆಫ್ ಏಡನ್. ಏನು? ಗಲ್ಫ್ ಆಫ್ ಏಡನ್. ಏಡನ್ ಖಾರಿ. ಗಲ್ಫ್ ಅಂದ್ರೆ ಏನ್ರಿ? ಖಾರಿ. ಸೊ ಏಡನ್ ಖಾರಿ ಮತ್ತು ಕೆಂಪು ಸಮುದ್ರಗಳನ್ನ ಕನೆಕ್ಷನ್ ಮಾಡ್ತಾ ಇದೆ. ಯಾವ ಜಲಸಂಧಿ? ಬಾಬ್ ಎಲ್ ಮಂದೇಬ್. ಬಾಬ್ ಎಲ್ ಮಂದೇಬ್. ಕ್ಲಿಯರ್? ಓಕೆ. ಸೊ ಎರಡು ಸ್ಟ್ರೇಟ್ಸ್ ಕೂಡ ಹೇಳಿದ್ದೀನಿ, ಗೊತ್ತಿರ್ಲಿ. ಒಂದು ಇದು ಯಾವುದು? ಜಿಬ್ರಾಲ್ಟರ್ ಅಥವಾ ಗಿಬ್ರಾಲ್ಟರ್. ಯಾವ ದೇಶಗಳನ್ನು ಸೆಪ್ರೇಟ್ ಮಾಡ್ತಾ ಇದ್ದಾರೆ? ಯುರೋಪ್ ಖಂಡದ ಸ್ಪೇನ್, ಆಫ್ರಿಕಾ ಖಂಡದ ಮೊರೊಕ್ಕೋ. ನೆಕ್ಸ್ಟ್ ಬಾಬ್ ಎಲ್ ಮಂದೇಬ್ ಬಂದಾಗ ಏಷ್ಯಾ ಖಂಡದ ಯೆಮೆನ್ ದೇಶ, ಆಫ್ರಿಕಾ ಖಂಡದ ಜಿಬೂತಿ ದೇಶಗಳನ್ನ ಸೆಪರೇಟ್ ಮಾಡ್ತಾ ಇದೆ. ಸೊ ಕನೆಕ್ಷನ್ ಏನೇನ್ ಮಾಡ್ತಾ ಇದೆ ಹೇಳಿ ಇನ್ನೊಂದ್ಸಲ? ರೆಡ್ ಸಿ, ಗಲ್ಫ್ ಆಫ್ ಏಡನ್. ರೈಟ್. ಸೊ ಗಲ್ಫ್ ಅಂದ್ರೆ ಗೊತ್ತಿರ್ಲಿ, ಗಲ್ಫ್ ಅಂದ್ರೆ ಕನ್ನಡದಲ್ಲಿ ಖಾರಿ ಅಂತ ಕರೀತಾರೆ. ಸೊ ಮತ್ತೆ ಹೇಳ್ತೀನಿ ನೋಡ್ರಿ, GULF. ಗಲ್ಫ್ ಅನ್ನ ಖಾರಿ ಅಂತ ಕರೀತಾರೆ. ಸೊ ಬೇ ಅನ್ನ ಏನಂತ ಕರೀತಾರೆ? ಕೊಲ್ಲಿ. ಏನಂತ ಕರೀತಾರೆ? ಕೊಲ್ಲಿ. ಎರಡೂ ಕೂಡ ಒಂದೇ, ಎರಡೂ ಕೂಡ ಜಲರಾಶಿಗಳೇ. ಡಿಫ್ರೆನ್ಸ್ ಏನು ಅಂದಾಗ ನೋಡ್ರಿ, ಸೊ ಇಫ್ ಯು ವಾಂಟ್ ಬರ್ಕೋರಿ. ಬೇ ಅಂದಾಗ ಕನ್ನಡದಲ್ಲಿ ಕೊಲ್ಲಿ ಅಂತ ಕರಿತೇವೆ. ಓಕೆ. ಇದರ ಬಾಯಿ ತುಂಬಾ ಅಗಲವಾಗಿರ್ತದೆ. ಸಮುದ್ರ, ಸಾಗರ ಅಥವಾ ಸರೋವರದ ನೀರು ಭೂಭಾಗದ ದೂರದವರೆಗೆ ಚಾಚಿಕೊಂಡಿದ್ದರೆ ಅದನ್ನ ಬೇ ಅಂತ ಕೂಡ ಕರಿತೀವಿ, ಗಲ್ಫ್ ಅಂತನೂ ಕೂಡ ಕರಿತೀವಿ. ಸೈಜ್, ಶೇಪ್ ಮಾತ್ರ ಡಿಫ್ರೆನ್ಸ್ ಇದೆ ಎರಡರಲ್ಲೂ. ತಿಳಿತಾ? ಹಾಗಾದ್ರೆ ಬೇ ಅಥವಾ ಕೊಲ್ಲಿಯ ಬಾಯಿ ಹೆಂಗಿರ್ತದೆ ಅಂತ ಕೇಳಿದ್ರೆ ಬಿಗ್ ಇರ್ತದೆ. ಬಿಗ್ ಮೌತ್. ಓಕೆ. ಬಿ ಸ್ಟ್ಯಾಂಡ್ಸ್ ಫಾರ್, ನೋಡ್ರಿ ಇಲ್ಲಿನೂ ಬಿ ಇದೆ, ಇಲ್ಲಿನೂ ಬಿ ಇದೆ. ಬೇ ಬಿಗ್ ಇರ್ತದೆ ಅನ್ಕೊಳ್ಳಿ. ಬೇ ಬಿಗ್ ಮೌತ್. ಮೌತ್ ಅಂದ್ರೆ ಬಾಯಿ. ಅಂದ್ರೆ ಸಾಗರದ ಅಥವಾ ಸಮುದ್ರದ ನೀರಿನ ಒಳಗಡೆ ಹೋಗ್ತಲ್ಲ, ಅವಾಗ ಅದ್ರ ಬಾಯಿ ಅಗಲವಾಗಿರುತ್ತೆ.
ಓಕೆ, ಬಟ್ ಲೆಸ್ ಡೀಪ್ ತಿಳಿತಾ ಹೇಳ್ತೀನಿ. ಇನ್ನು ಗಲ್ಫ್ ಅಂದಾಗ ಗೊತ್ತಿರಲಿ, ಇಲ್ಲಿ ಬಿಗ್ ಮೌತ್ ಇದ್ರೆ ಇಲ್ಲಿ ಸ್ಮಾಲ್ ಮೌತ್. ಓಕೆ, ಸಾಗರ ಸಮುದ್ರದ ನೀರು ಒಳಗಡೆ ಹೋಗ್ಬೇಕಾದ್ರೆ, ಭೂಭಾಗದ ಒಳಗೆ ಹೋಗ್ಬೇಕಾದ್ರೆ ಅದರ ಬಾಯಿ ಚಿಕ್ಕದಾಗಿರುತ್ತೆ, ಸ್ಮಾಲ್ ಮೌತ್. ಬಟ್ ಏನು ಲ್ಯಾಂಡ್ ಒಳಗೆ ಹೋಗ್ತಲ್ಲ ಅದು ಭಾಳ ದೂರ ಇರ್ತದೆ. ಓಕೆ, ಡೆಪ್ತ್ ಆಗಿರ್ತದೆ. ಸೊ ಮೋರ್ ಡೀಪ್. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗಲ್ಫ್ ಆ್ಯಂಡ್ ಬೇ. ತಿಳಿಯುತ್ತಾ? ಬೇ ಅಂದಾಗ ಬಿಗ್ ಮೌತ್ ಬಟ್ ಲೆಸ್ ಡೀಪ್. ಗಲ್ಫ್ ಅಂದಾಗ ಸ್ಮಾಲ್ ಮೌತ್ ಮೋರ್ ಡೀಪ್. ಓಕೆ, ಅಂಡರ್ಸ್ಟುಡ್? ರೈಟ್. ಸೊ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಕೊಲ್ಲಿ ಯಾವುದು ಅಂದಾಗ ಯಾವ್ದು ಹೇಳ್ತೀರಿ? ಬೇ ಆಫ್ ಬೆಂಗಾಲ್. ಓಕೆ, ದೊಡ್ಡ ಕೊಲ್ಲಿ. ದೊಡ್ಡದಾದ ಕಾರ್ಯ ಅಂದಾಗ ಗಲ್ಫ್ ಆಫ್ ಮೆಕ್ಸಿಕೋ, ಉತ್ತರ ಅಮೆರಿಕ. ರೈಟ್. ನೆಕ್ಸ್ಟ್ ನೋಡಿ ಇಲ್ಲಿ, ಲೆಟ್ಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ಹೋಗೋಣ. ಐ ಆಮ್ ಸಾರಿ. ಓಕೆ, ಬನ್ನಿಲಿ. ಸೊ ಒಂದ್ಸಲ ಹೇಳಿದ್ದೆ ನೋಡಿ, ಇಡೀ ಭೂಮಿಯ ಮೇಲೆ ಅತ್ಯಂತ ಮಧ್ಯದಲ್ಲಿರುವ ಖಂಡನೆ ಯಾವುದು ಅಂದ್ರೆ ಯಾವ ಖಂಡ ಇದು? ಆಫ್ರಿಕಾ ಖಂಡ. ಕರೆಕ್ಟಾ? ಓಕೆ, ರೈಟ್. ಹಾಗಾದ್ರೆ ಈ ಆಫ್ರಿಕಾ ಖಂಡದ ಮೂಲಕ ಇಕ್ವೇಟರ್ ಪಾಸ್ ಆಗಿದೆ ರೀ. ಕಾಣಿಸ್ತಾನೆ ವೈಟ್ ಲೈನ್. ದಿಸ್ ಇಸ್ ಇಕ್ವೇಟರ್, 0 ಡಿಗ್ರಿ ಅಕ್ಷಾಂಶ. 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ ಇಂಗ್ಲಿಷ್ನಾಗ, ಲ್ಯಾಟಿಟ್ಯೂಡ್. ಓಕೆ, ಸೊ ಇದು ನೋಡ್ರಿ, ಇದು ಆಫ್ರಿಕಾ ಖಂಡವನ್ನು ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಯಾಕಂದ್ರೆ ಆಫ್ರಿಕಾ ಮಧ್ಯದಲ್ಲಿ ಹಾಯ್ದೋಗ್ಯದ. ಸೊ ಮೇಲ್ಗಡೆ ಎಷ್ಟು ಪಾರ್ಟ್ ಇದೆನೋ ಕೆಳಗಡೆ ಕೂಡ ಅಷ್ಟೇ ಪಾರ್ಟ್ ಇದೆ. ಸಮಭಾಗಗಳಾಗಿ ಡಿವೈಡ್ ಮಾಡ್ತಾ ಇದೆ. ಯಾವ ಖಂಡವನ್ನ? ಆಫ್ರಿಕಾ ಖಂಡವನ್ನ. ತಿಳಿತಾ? ಸೊ ಇದು ಭಾಗ ನೋಡ್ರಿ. ಸೊ ಉತ್ತರ ಗೋಳಾರ್ಧದಲ್ಲಿ ಅರ್ಧ ಭಾಗ ಇದೆ, ದಕ್ಷಿಣ ಗೋಳಾರ್ಧದಲ್ಲಿ ಆಫ್ರಿಕಾದ ಭಾಗ ಅರ್ಧ ಇದೆ. ಸೊ ಗೊತ್ತಾಗ್ಲಿ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿ 0 ಡಿಗ್ರಿ ರೇಖಾಂಶ, ಓಕೆ, ಅಥವಾ ಪ್ರೈಮ್ ಮೆರಿಡಿಯನ್ ಕೂಡ ಆಫ್ರಿಕಾ ಖಂಡದ ಮೂಲಕ ಪಾಸ್ ಆಗಿದೆ. ನೋಡ್ರಿ ಇಲ್ಲಿ. ಸೊ 0 ಡಿಗ್ರಿ ರೇಖಾಂಶ ಅಂದಾಗ ಇದನ್ನು ಕೂಡ ಭೂಮಿಯನ್ನು ಸಮಭಾಗಗಳಾಗಿ, ಭೂಮಿಯನ್ನು ಹೇಳ್ತಾ ಇದ್ದೇನೆ. ಸೊ ಭೂಮಿಯನ್ನು ಸಮಭಾಗಗಳಾಗಿ ಡಿವೈಡ್ ಮಾಡ್ತಾ ಇದೆ. ಈ ಭಾಗವನ್ನು ಪೂರ್ವಾರ್ಧ ಗೋಳ ಅಂತ ಕರಿತೀವಿ, ಈ ಭಾಗವನ್ನು ಪಶ್ಚಿಮ ಗೋಳಾರ್ಧ ಅಂತ ಕರಿತೇವೆ. ಈಸ್ಟರ್ನ್ ಹೆಮಿಸ್ಫಿಯರ್, ವೆಸ್ಟರ್ನ್ ಹೆಮಿಸ್ಫಿಯರ್. ಕ್ಲಿಯರ್? ಓಕೆ, ಹಾಗಾದ್ರೆ ಈ 0 ಡಿಗ್ರಿ ಅಕ್ಷಾಂಶ ಆಫ್ರಿಕಾದ ಎಷ್ಟು ದೇಶಗಳ ಮೂಲಕ ಪಾಸ್ ಆಗಿದೆ ರೇ? ಸೊ ಇದ್ರ ಮೇಲೆ ವರ್ಲ್ಡ್ ಮ್ಯಾಪ್ ಸೀರೀಸ್ ಮೇಲೆ ಒಂದು ವಿಡಿಯೋ ಮಾಡಿದೆ. ಸೊ ನೋಡಲಿಲ್ಲ ಅಂದರೆ ದಯವಿಟ್ಟು ನೋಡ್ಬೋದು. ಈ ಕ್ಲಾಸ್ ಆದಮೇಲೆ ಬನ್ನಿ. ದೇಶಗಳಂದಾಗ ಇಲ್ಲಿ 7 ಕಂಟ್ರೀಸ್ ಇದಾವೆ. ಸಮಭಾಜಕ ವೃತ್ತ ಆಫ್ರಿಕಾ ಖಂಡದ ಎಷ್ಟು ದೇಶಗಳ ಮೂಲಕ ಅಂದಾಗ 7 ದೇಶಗಳು. ಫಸ್ಟ್ ನೋಡ್ರಿ, ಈ ಮೇನ್ಲ್ಯಾಂಡ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ಇಲ್ಲಿ ದ್ವೀಪಗಳು ಅದಾವ, ದ್ವೀಪ ರಾಷ್ಟ್ರ ಇದೆ. ಆ ದ್ವೀಪ ರಾಷ್ಟ್ರ ಯಾವುದು ಅಂದ್ರೆ ಸಾವೋ ಟೋಮ್ ಪ್ರಿನ್ಸಿಪೆ. ಯಾವುದು? ಸಾವೋ ಟೋಮ್ ಪ್ರಿನ್ಸಿಪೆ. ಕ್ಲಿಯರ್? ಪ್ರಿನ್ಸಿಪೆ. ನೀವು ನಿಮ್ಮ ಹತ್ರ ಎಟ್ಲಾಸ್ ಇತ್ತು ಅಂದ್ರೆ ಆ ದೇಶದಲ್ಲಿ ಎಲ್ಲೆಲ್ಲಿ ಇಕ್ವೇಟರ್ ಪಾಸ್ ಆಗಿದ್ರೆ ಅಲ್ಲಿ ಡಾಟ್ ಇಟ್ಕೊಂತ ಹೋಗಿ ಅಂತ ಹೇಳಿದೆ ನೋಡ್ರಿ. ಸೊ ಇವಾಗ ನಾವು ಕೆಲಸ ಮಾಡಿ ಯಾವುದು? ಸಾವೋ ಟೋಮ್ ಪ್ರಿನ್ಸಿಪೆ. ಅದಾದ್ಮೇಲೆ ಇಕ್ವೇಟರ್ ಆಫ್ರಿಕಾದ ಮೇನ್ಲ್ಯಾಂಡ್ ಒಳಗೆ ಎಂಟ್ರಿ ಮಾಡ್ತದೆ ನೋಡ್ರಿ, ಅಂದ್ರೆ ಎಂಟರ್ ಆಗುತ್ತೆ, ಪ್ರವೇಶ ಮಾಡುತ್ತೆ. ಫಸ್ಟ್ ಕಂಟ್ರಿ ಯಾವುದು ಅಂದ್ರೆ ಗಬ್ಬಾನ್. ಮೇನ್ಲ್ಯಾಂಡ್ ಹೇಳ್ತಾ ಇದ್ದೀನ. ಓಕೆ, ಗಬ್ಬಾನ್. ಅದಾದ್ಮೇಲೆ ಕಾಂಗೋ. ರೈಟ್. ಸೊ 4ನೇದು ಕಾಂಗೋ ಗಣರಾಜ್ಯ. ಇದು ಕಾಂಗೋ ಗಣರಾಜ್ಯ. ಸೊ ಇಂಗ್ಲಿಷ್ನಲ್ಲಿ ಇದನ್ನ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಕರೀತಾರೆ. 5ನೇದು ಉಗಾಂಡ. 6ನೇದು ಕೇನಿಯಾ. ಓಕೆ, ಕೇನಿಯಾ. ಸೊ 7ನೇದು ಯಾವುದು ಅಂದ್ರೆ ಸೊಮಾಲಿಯಾ. ಯಾವ ದೇಶ ರೀ? ಸೊಮಾಲಿಯಾ. ಸೊ 7 ದೇಶಗಳ ಮೂಲಕ ಏನು ಪಾಸ್ ಆಗುತ್ತೆ ಅಂತ ಕೇಳಿದ್ರೆ ಸಮಭಾಜಕ ವೃತ್ತ. ಸ್ವಲ್ಪ ಒಂದ್ 2 ಸಲ ಬಯಟ್ ಹಾಕ್ರಿ. ತಿಳಿತಾ? ಮತ್ತೆ ಅಟ್ಲಸ್ನಲ್ಲಿ ಡಾಟ್ ಇಟ್ಕೊಂತ ಹೋಗಿ, ಈ ಕೆಲಸನೂ ಭಾಳ ಇಂಪಾರ್ಟೆಂಟ್. ತಿಳಿತಾ? ಅಟ್ಲಸ್ ಇರ್ಲಾರ್ದಿನ ಅಟ್ಲಸ್ ರೀಡಿಂಗ್ ಮಾಡ್ತೀನಿ ಅಂದ್ರೆ ಅದು ಅಸಾಧ್ಯವಾದ ಮಾತು. ನಿಮ್ಮ ಜೊತೆ ಯಾವಾಗಲೂ ಆಕ್ಸ್ಫೋರ್ಡ್ ಅಟ್ಲಸ್ ಇರಲೇಬೇಕು. ಆಕ್ಸ್ಫೋರ್ಡ್ ಅಟ್ಲಸ್. ಕರೆಕ್ಟಾ? ರೈಟ್. ಹಾಗಾದ್ರೆ 0 ಡಿಗ್ರಿ ರೇಖಾಂಶ ಆಫ್ರಿಕಾ ಖಂಡದ ಎಷ್ಟು ದೇಶಗಳ ಮೂಲಕ ಅಂದಾಗ 0 ಡಿಗ್ರಿ ರೇಖಾಂಶ 5 ದೇಶಗಳು. ಸೊ ಆಫ್ರಿಕಾದು 5 ದೇಶಗಳು ಯಾವುದಂದ್ರೆ, ಈ ಭಾಗದಲ್ಲಿ ಅಲ್ಜೀರಿಯಾ ಇದೆ, ಇಲ್ಲಿ ಮಾಲಿ ಬರುತ್ತೆ, ಬುರ್ಕಿನಾ ಫಾಸೋ, ಟೋಗೋ ಆ್ಯಂಡ್ ಗಾನಾ. ಬೇಕಾದ್ರೆ ಬರೀತಿ ನೋಡ್ರಿ. ಫಸ್ಟ್ ದೇಶ ಯಾವುದು? ಅಲ್ಜೀರಿಯಾ. ಇದು ಆಫ್ರಿಕಾ ಖಂಡದಲ್ಲೇ ವಿಸ್ತೀರ್ಣದಲ್ಲಿ ದೊಡ್ಡದಾದ ದೇಶ ಅಲ್ಜೀರಿಯಾ.
ಆಮೇಲೆ ಎರಡನೇದು ಯಾವ್ದ್ರಿ ಮಾಲಿ ಓಕೆ. ಮೂರನೇದು ಬುರ್ಕಿನಾ ಫಾಸೋ, ಯಾವುದು ಬುರ್ಕಿನಾ ಫಾಸೋ, ಕ್ಲಿಯರ್. ನಾಲ್ಕನೇದು ಟೋಗೋ ಇದೆ ನೋಡ್ರಿ, ಟೋಗೋ. ಅದಾದ್ಮೇಲೆ ಐದನೇದು ಘಾನಾ, ರೈಟ್. 0 ಡಿಗ್ರಿ ರೇಖಾಂಶ. ಸೊ ಫಟಾಫಟ್ ಇನ್ನೊಂದ್ಸಲ ಅಲ್ಜೀರಿಯಾ, ಮಾಲಿ, ಬುರ್ಕಿನಾ ಫಾಸೋ, ಟೋಗೋ ಆ್ಯಂಡ್ ಘಾನಾ ಲಾಸ್ಟ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನೋಡ್ರಿ. ಸೊ ಇದನ್ನು ಕೂಡ ನಾನು ವರ್ಲ್ಡ್ ಮ್ಯಾಪ್ ಸೀರೀಸ್ ಫಸ್ಟ್ ಕ್ಲಾಸ್ನಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಇದನ್ನು ನಾನು ಹೇಳ್ಕೊಟ್ಟಿದ್ದೆ ನೋಡ್ರಿ, ಪರವಾಗಿಲ್ಲ ಇನ್ನೊಂದ್ಸಲ ಹೇಳ್ತೀನಿ. ಸೊ 0 ಡಿಗ್ರಿ ಅಕ್ಷಾಂಶ ಮತ್ತು 0 ಡಿಗ್ರಿ ರೇಖಾಂಶ ಸಂಧಿಸುವ ಸ್ಥಳ ಅಂದಾಗ ಈ ಪ್ರದೇಶ ಏನಂತ ಕರೀತಾರೆ? ಗಲ್ಫ್ ಆಫ್ ಗೀನಿಯಾ. ಗಲ್ಫ್ ಆಫ್ ಗೀನಿಯಾದಲ್ಲಿ ಸಂಧಿಸುತ್ತವೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಗಲ್ಫ್ ಆಫ್ ಗೀನಿಯಾದಲ್ಲಿ ಸಂಧಿಸುತ್ತವೆ. ಹಾಗಾದ್ರೆ ಗಲ್ಫ್ ಆಫ್ ಗಿನಿಯಾ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಇದು ಯಾವ ಸಾಗರ ರೀ? ಅಟ್ಲಾಂಟಿಕ್ ಸಾಗರದಲ್ಲಿ ಈ ಎರಡು ರೇಖೆಗಳು ಸಂಧಿಸುತ್ತವೆ. 0 ಡಿಗ್ರಿ ಅಕ್ಷಾಂಶ, 0 ಡಿಗ್ರಿ ರೇಖಾಂಶ. ತಿಳಿತಾ? ರೈಟ್. ಸೊ ಕಂಟ್ರೀಸ್ ಕೂಡ ಗೊತ್ತಿರಲಿ, ಇಕ್ವೇಟರ್ ಆ್ಯಂಡ್ ಪ್ರೈಮ್ ಮೆರಿಡಿಯನ್. ಇದನ್ನು ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ ಅಥವಾ GMT ಅಂತ ಕೂಡ ಕರೀತಾರೆ. ತಿಳಿತಾ? ಓಕೆ ಫೈನ್. ನೋಡ್ರಿ ಒನ್ ಮೋರ್ ಥಿಂಗ್. ಸೊ ಈ 0 ಡಿಗ್ರಿ ಆಫ್ರಿಕಾದ ಮಧ್ಯದಲ್ಲಿ ಹಾದು ಹೋಗಿದ್ದರಿಂದ ಸೊ ಉತ್ತರದಲ್ಲಿರುವಂಥ ಕ್ಲೈಮೇಟ್ ಏನೇನಿದೆಯೋ ಆಫ್ರಿಕಾ ಖಂಡದ್ದು, ದಕ್ಷಿಣದಲ್ಲೂ ಕೂಡ ಅದೇ ರೀತಿ ಕ್ಲೈಮೇಟ್ ಇದೆ. ತಿಳಿತಾ? ಫಾರ್ ಎಕ್ಸಾಂಪಲ್, ಸೊ ಉತ್ತರದಲ್ಲಿ ನೋಡ್ರಿ ಸಹರಾ ಡೆಸರ್ಟ್ ಇದೆ. ಆಫ್ರಿಕಾದ ಉತ್ತರದಲ್ಲಿ ಇರುವಂಥ ಮರುಭೂಮಿ ಯಾವುದು ಅಂದರೆ ನಾವು ಸಹರಾ ಅಂತ ಹೇಳ್ತೇವೆ. ಸೇಮ್ ಅದೇ ಕಂಡೀಷನ್ ಕೂಡ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿದೆ. ಇಲ್ಲೂ ಕೂಡ ಡೆಸರ್ಟ್ ಇದೆ. ಯಾವ ಡೆಸರ್ಟ್ ಇದು? ಯಾವುದ್ರಿ? ಕಲಹರಿ ಡೆಸರ್ಟ್. ಕೇಳಿದಿರಲ್ಲ? ಕಲಹರಿ ಮೀನ್ಸ್ ಗ್ರೇಟ್ ಥ್ರಸ್ಟ್ ಅಂತ ಅರ್ಥ. ಗ್ರೇಟ್ ಥ್ರಸ್ಟ್ ಅಂದರೆ ತುಂಬ ಬಾಯಾರಿಕೆ, ನೀರಿನ ಕೊರತೆ ಇದೆ ಅಲ್ಲಿ. ಹಾಗಾಗಿ ಅದ್ರ ಮೀನಿಂಗ್ ಏನು? ಅವ್ರ ಭಾಷೆಯಲ್ಲಿ ಕಲಹರಿ ಅಂದರೆ ನೀರಡಿಕೆ ಅಂತ ಅರ್ಥ. ತಿಳಿತಾ? ಸೊ ಇಲ್ಲಿ ಡೆಸರ್ಟ್ ಇದೆ, ಇಲ್ಲಿಂದ ಕೂಡ ಡೆಸರ್ಟ್ ಇದೆ, ರೈಟ್. ಸೊ ಆಫ್ರಿಕಾ ಖಂಡದ ವಾಯುವ್ಯದಲ್ಲಿ ಅಟ್ಲಸ್ ಪರ್ವತ ಶ್ರೇಣಿಗಳದಾವ. ಅದೇ ರೀತಿ ಆಫ್ರಿಕಾ ಖಂಡದ ಆಗ್ನೇಯದಲ್ಲಿ ಕೂಡ ಮಡಿಕೆ ಪರ್ವತಗಳದಾವ. ಅಟ್ಲಸ್ ಆ್ಯಂಡ್ ಡ್ರೇಕನ್ಸ್ಬರ್ಗ್ ಎರಡೂ ಕೂಡ ಮಡಿಕೆ ಪರ್ವತಗಳು. ಎಂಥ ಪರ್ವತಗಳು? ಫೋಲ್ಡ್ ಮೌಂಟೇನ್ಸ್. ಫೋಲ್ಡ್ ಮೌಂಟೇನ್ಸ್ ಅಂದರೆ ಏನು? ಯಾವಾಗ ಎರಡು ಭೂಫಲಕಗಳು ಡಿಕ್ಕಿ ಹೊಡೆದಾಗ ಮಧ್ಯದಲ್ಲಿ ಆ ಪರ್ವತ ಶ್ರೇಣಿಗಳು ಎಮರ್ಜ್ ಆಗ್ತಾವೆ, ಅದನ್ನು ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶ, ಓಕೆ, ಭಾರತ ಯುರೇಷಿಯಾದೊಂದಿಗೆ ಡಿಕ್ಕಿ ಹೊಡೆದಾಗ ಅಲ್ಲಿ ಎಮರ್ಜ್ ಆಗಿರುವಂಥ ಪರ್ವತಗಳೇ ಯಾವುದು ಅಂದರೆ ಹಿಮಾಲಯನ್ ಮೌಂಟೇನ್ಸ್. ಅದೇ ರೀತಿ ಇಲ್ಲಿ ಕೂಡ ಇಲ್ಲಿ ಅಟ್ಲಸ್ ಪರ್ವತ ಶ್ರೇಣಿ, ಆಫ್ರಿಕಾದ ದಕ್ಷಿಣದಲ್ಲಿ ಡ್ರೇಕನ್ಸ್ಬರ್ಗ್ ಪರ್ವತ ಶ್ರೇಣಿ ಹೆಸರು ಬರೀತೀನಿ ನೋಡ್ರಿ. ಸೊ ದಿಸ್ ಈಸ್ ಅಟ್ಲಸ್ ಪರ್ವತ ಶ್ರೇಣಿ ಆ್ಯಂಡ್ ಹಿಯರ್ ಇಟ್ ಈಸ್ ಡ್ರೇಕನ್ಸ್ಬರ್ಗ್ ಪರ್ವತ ಶ್ರೇಣಿ. ಇವೆರಡು ಬಿಟ್ಟರೆ ಮತ್ತೆ ಯಾವುದೋ ಮಡಿಕೆ ಪರ್ವತಗಳು ಆಫ್ರಿಕಾ ಖಂಡದಲ್ಲಿ ಇಲ್ಲ. ಇದೊಂದು ಸ್ಥಿರವಾದ ಪ್ಲೇಟ್ ನೋಡ್ರಿ. ಭೂಫಲಕಗಳು ಯಾವಾಗಲೂ ಚಲನೆ ಮಾಡ್ತಿರ್ಬೇಕು, ಹೌದಿಲ್ಲ? ಸೊ ಚಲನೆ ಮಾಡಿದಾಗೆ ಅಲ್ಲಿ ಫೋಲ್ಡ್ ಮೌಂಟೇನ್ಸ್ ಕ್ರಿಯೇಟ್ ಆಗ್ತಾವೆ. ಬಟ್ ಇದು ಆಫ್ರಿಕಾ ಖಂಡ ಒಂದು ಸಿಂಗಲ್ ಪ್ಲೇಟ್ ಟೆಕ್ಟಾನಿಕ್ ಅಂದ್ರೆ ಏನು? ಒಂದೇ ಭೂಫಲಕ. ಬಟ್ ಈ ಭಾಗದಲ್ಲಿ ಮಾತ್ರ ನಾವು ಮಡಿಕೆ ಪರ್ವತಗಳನ್ನ ನೋಡ್ತೀವಿ. ಒಂದು ಅಟ್ಲಸ್ ಇದೆ, ಇನ್ನೊಂದು ಡ್ರೇಕನ್ಸ್ಬರ್ಗ್. ಮಧ್ಯದಲ್ಲಿ ಎಲ್ಲೂ ಕೂಡ ಫೋಲ್ಡ್ ಮೌಂಟೇನ್ಸ್ ಇಲ್ಲ. ತಿಳಿತಾ? ಓಕೆ ರೈಟ್. ಆಮೇಲೆ ನೋಡ್ರಿ ಇಲ್ಲಿ ಸಹರಾ ಡೆಸರ್ಟ್, ಕಲಹರಿ ಡೆಸರ್ಟ್, ಅಟ್ಲಸ್ ಮೌಂಟೇನ್ಸ್ ಆ್ಯಂಡ್ ಡ್ರೇಕನ್ಸ್ಬರ್ಗ್ ಮೌಂಟೇನ್ಸ್. ಸೊ ಉತ್ತರದಲ್ಲಿ ಏನೇನು ಲಕ್ಷಣ ಇದೆ, ದಕ್ಷಿಣದಲ್ಲೂ ಕೂಡ ಅದೇ ರೀತಿಯಾದ ಲಕ್ಷಣಗಳಿದೆ. ಬಿಕಾಸ್ ಆಫ್ ಇಕ್ವೇಟರ್ ಪಾಸ್ ಆಗಿರೋದ್ರಿಂದ. ಅರ್ಥ ಆಯ್ತಾ? ನೋಡ್ರಿ ಇಲ್ಲಿನೂ ಕೂಡ ಹುಲ್ಲುಗಾವಲು ಇದೆ. ಯಾವುದಿಲ್ಲಿ? ಸಾಹೆಲ್ ಅಂತ ಬರುತ್ತೆ, ಹೇಳ್ತೀನಿ ಅಂತ ಮುಂದೆ. ಇಲ್ಲಿ ಸಾಹೆಲ್ ಇದೆ, ಇಲ್ಲಿ ವೆಲ್ಡ್ ಅನ್ನೋ ಗ್ರಾಸ್ಲ್ಯಾಂಡ್ ಕೂಡ ಇದೆ ನೋಡ್ರಿ. ವೆಲ್ಡ್ ಇಲ್ಲೆಲ್ಲ ಬರುತ್ತೆ. ಓಕೆ, ಐ ಥಿಂಕ್ ಸಮ್ವೇರ್ ಹಿಯರ್ ಇಟ್ ಈಸ್ ವೆಲ್ಡ್. ಸೊ ಇದನ್ನು ಕೂಡ ಒಂದು ನಿಮಗೆ ಗೊತ್ತಿರಲಿ, ರೈಟ್? ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್. ಓಕೆ ರೈಟ್, ಐಲ್ಯಾಂಡ್ಸ್. ಸೊ ಆಲ್ರೆಡಿ ಹೇಳಿದ್ದೆ ನಾನು, ಮಡಗಾಸ್ಕರ್ ಆಫ್ರಿಕಾ ಖಂಡದ ಎಷ್ಟನೇ ದೊಡ್ಡದಾದ ದ್ವೀಪ ಅಂದರೆ 4ನೇ ದೊಡ್ಡದಾದ ದ್ವೀಪ. ಅಟ್ಲೀಸ್ಟ್ 10 ದ್ವೀಪಗಳು ನಿಮಗೆ ಗೊತ್ತಿರಬೇಕು ಅಂತ ಹೇಳಿದೆ. ಇದು ಐಲ್ಯಾಂಡ್ಸ್ಗಳ ಒಂದು ಮ್ಯಾಪ್ ಇದೆ ನೋಡಿ. ಸೊ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದು ಅಂತ ಹೇಳಿದೆ ನಾನು, ಗ್ರೀನ್ಲ್ಯಾಂಡ್. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಗ್ರೀನ್ಲ್ಯಾಂಡ್ ಫಸ್ಟ್ ಲಾರ್ಜೆಸ್ಟ್. ಸೆಕೆಂಡ್ ಲಾರ್ಜೆಸ್ಟ್ ಯಾವುದು ಅಂದರೆ ನ್ಯೂಗಿನಿ, ಪರ್ಪಲ್ ಕಲರ್, ಸೆಕೆಂಡ್ ಲಾರ್ಜೆಸ್ಟ್. ಅಟ್ಲೀಸ್ಟ್ 10 ಗೊತ್ತಿರಲಿ. ಥರ್ಡ್ ಲಾರ್ಜೆಸ್ಟ್ ಯಾವುದು? ಅದು ಏಷ್ಯಾ ಖಂಡದ ದೊಡ್ಡದಾದ ದ್ವೀಪ, ಬೋರ್ನಿಯೋ.
ಥರ್ಡ್ ಲಾರ್ಜೆಸ್ಟ್ ಬೋಡಿಯೋ. ಅದಾದ್ಮೇಲೆ ಫೋರ್ತ್ ಲಾರ್ಜೆಸ್ಟ್ ಯಾವುದು ಅಂದ್ರೆ ಫೋರ್ತ್ ಲಾರ್ಜೆಸ್ಟ್ ಯಾವುದು? ಮೆಡಗಾಸ್ಕರ್. ಆಫ್ರಿಕಾ ಖಂಡದ ದೊಡ್ಡದಾದ ದ್ವೀಪ ಮೆಡಗಾಸ್ಕರ್. ರೈಟ್. ಸೊ ನೋಡ್ರಿ, ಜಗತ್ತಿನಲ್ಲಿ ಎಷ್ಟನೇ ದೊಡ್ಡದಾದ ದ್ವೀಪ? ಮೆಡಗಾಸ್ಕರ್. 4ನೇದು. 5ನೇ ದೊಡ್ಡದಾದ ದ್ವೀಪ ಯಾವುದು ಅಂದ್ರೆ ಇಲ್ಲಿ ಬರುತ್ತೆ ನೋಡ್ರಿ, ಬೆಫಿನ್ ಐಲ್ಯಾಂಡ್. ಇದು 5th ನಂಬರ್ನಲ್ಲಿದೆ. ಕ್ಲಿಯರ್. ಆಮೇಲೆ 6th ಒನ್ ಸುಮತ್ರಾ. ಎಲ್ಲಿದೆ ರೀ ಸುಮತ್ರಾ? ಇಂಡೋನೇಷ್ಯಾ. ಓಕೆ, 6th ಲಾರ್ಜೆಸ್ಟ್. 7th ಒನ್ ಈಸ್ ಹೊನ್ಶು ಇದೆ ನೋಡ್ರಿ. ಹೊನ್ಶು ಎಲ್ಲಿ ಬರ್ತದ್ರಿ? ಹೊಕ್ಕೈಡೋ, ಹೊನ್ಶು, ಶಿಕುಕು, ಕ್ಯೂಶು. ಹೊನ್ಶು ಅನ್ನೋದು ಜಪಾನ್ ದೇಶದಲ್ಲಿ ಬರುವಂತ ಐಲ್ಯಾಂಡ್. ಓಕೆ, ದಟ್ ಈಸ್ 7th ಲಾರ್ಜೆಸ್ಟ್. ಅದಾದ್ಮೇಲೆ 8th ಒನ್ ಯಾವುದು ಅಂದ್ರೆ ವಿಕ್ಟೋರಿಯಾ ಐಲ್ಯಾಂಡ್. ಇಲ್ಲಿ ಬರ್ತಾವ ನೋಡ್ರಿ, ವಿಕ್ಟೋರಿಯಾ. ಎಲ್ಲಿ? ನಾರ್ತ್ ಅಮೇರಿಕಾ, ವಿಕ್ಟೋರಿಯಾ. ಅಂಡ್ 9th ಒನ್ ಈಸ್ ಗ್ರೇಟ್ ಬ್ರಿಟನ್. ಕಾಣಿಸ್ತದೆ ರೀ, ಯುರೋಪ್ ಖಂಡದಲ್ಲಿ ಬ್ರಿಟನ್. ಓಕೆ, ದಿಸ್ ಈಸ್ 9th. ಓಕೆ, ದೆನ್ ಲಾಸ್ಟ್ ಒನ್ 10th ಲಾರ್ಜೆಸ್ಟ್ ಐಲ್ಯಾಂಡ್ ಯಾವುದು ಅಂದ್ರೆ ಎಲೆಸ್ಮಿಯೋ. ಯಾವ್ದ್ರಿ? ಎಲೆಸ್ಮಿಯೋ. ಸೊ ಇದು 10th ಪ್ಲೇಸ್ ನಲ್ಲಿ ಬರುತ್ತೆ. ಕರೆಕ್ಟ್. ಅಟ್ಲೀಸ್ಟ್ 10 ಐಲ್ಯಾಂಡ್ಸ್ ಗೊತ್ತಿರಲಿ, ಮತ್ತೆ ಆ ದ್ವೀಪಗಳು ಯಾವ ಯಾವ ಸಾಗರದಲ್ಲಿ, ಸಮುದ್ರದಲ್ಲಿ ಬರ್ತಾವ ಅದನ್ನು ಕೂಡ ಗೊತ್ತಿರಲಿ. ರೈಟ್. ಸೊ ಮೆಡಗಾಸ್ಕರ್ ಎಷ್ಟನೇದು? 4ನೇದು. ಆಫ್ರಿಕಾ ಖಂಡ ದೊಡ್ಡ ದ್ವೀಪ ಮೆಡಗಾಸ್ಕರ್. ಯಾವ ಸಾಗರ? ಇಂಡಿಯನ್ ಓಷಿಯನ್. ರೈಟ್. ಸೊ ಏಷ್ಯಾದಂದಾಗ ಯಾವುದು? ಬೋರ್ನಿಯೋ. ಬೋರ್ನಿಯೋ. ರೈಟ್. ಓಕೆ, ವೆರಿ ಗುಡ್. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ರಿವರ್ಸ್, ಇಂಪಾರ್ಟೆಂಟ್ ರಿವರ್ಸ್ ಆಫ್ ಆಫ್ರಿಕಾ. ಓಕೆ, ಬನ್ನಿಲ್ಲಿ ನೋಡ್ರಿ, ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ಅಂದಾಗ ನೈಲ್ ರಿವರ್ ಅಂತ ಹೇಳ್ತೀವಿ. ಯಾವುದು? ನೈಲ್. ನೈಲ್ ಕಾಣಿಸ್ತಾ ಇದೆನೋ? ಶಾಲ್ ಐ ಚೇಂಜ್ ದ ಮಾರ್ಕರ್? ಓಕೆ, ವೈಟ್ ಕಲರ್ ತಗೊಳ್ಳೋಣ. ನೈಲ್ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ನದಿ ನೈಲ್ ನದಿ. ರೈಟ್. ಇದರ ಲೆಂತ್ ಎಷ್ಟು ಅಂತ ಕೇಳಿದ್ರೆ 6,650. 6,650 ಕಿಲೋಮೀಟರ್. ತಿಳಿತಾ? ಜಗತ್ತಿನಲ್ಲಿ ಉದ್ದವಾದ ನದಿ ನೈಲ್ ನದಿ. ಅದು ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ. ಸೊ ಆಫ್ರಿಕಾ ಖಂಡದ ಎಷ್ಟು ದೇಶಗಳ ಮೂಲಕ ಹರಿತದೆ ಅಂತ ಕೇಳಿದ್ರೆ ಸುಮಾರು 11 ದೇಶಗಳ ಮೂಲಕ ಹರಿದು. ಎಷ್ಟು ದೇಶ ರೀ? 11 ಕಂಟ್ರೀಸ್ ದೇಶಗಳ ಮೂಲಕ ಹರಿದು ಲಾಸ್ಟಿಗೆ ಯಾವ ಸಮುದ್ರ ಸೇರ್ತದ್ರಿ? ನೈಲ್. ಓಕೆ, ಯಾವ ಸಮುದ್ರ ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಉತ್ತರದಲ್ಲಿರುವಂತ ಸಮುದ್ರ ಯಾವುದು? ನೈಲ್. ಯಾವುದು? ಮೆಡಿಟರೇನಿಯನ್ ಸಮುದ್ರ ಮೂಲಕ ಹರಿದು. 1 ಸೆಕೆಂಡ್. ಮೂಲಕ ಹರಿದು ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಗಮಗೊಳ್ಳುತ್ತದೆ. ಮೆಡಿಟರೇನಿಯನ್. ಓಕೆ, ಸಮುದ್ರ. ಸೊ ಗೊತ್ತಿರಲಿ ಯಾವುದು? ನೈಲ್ ರಿವರ್. ಆಫ್ರಿಕಾ ಖಂಡದಲ್ಲಿ ಉದ್ದವಾದ ನದಿ ಅಂದಾಗ ಕೂಡ ನೈಲ್ ರಿವರ್. ಸೊ ಏಷ್ಯಾ ಖಂಡದಲ್ಲಿ ಉದ್ದವಾದ ನದಿ ಅಂದಾಗ ಯಾವ್ದು ಹೇಳಿದೆ ನಾನು? ಯಾಂಗತ್ಸೆ. ಯಾವುದು? ಯಾಂಗತ್ಸೆ ಅಂತ ಹೇಳಿದೆ, ಗೊತ್ತಿರಲಿ. ಅದು ಜಗತ್ತಿನಲ್ಲಿ 3ನೇ ಉದ್ದವಾದ ನದಿ. ಫಸ್ಟ್ ಲಾಂಗೆಸ್ಟ್ ಯಾವುದು? ನೈಲ್ ಇದೆ. ಸೆಕೆಂಡ್ ಲಾಂಗೆಸ್ಟ್ ಅಮೆಜಾನ್ ಇದೆ. ಥರ್ಡ್ ಲಾಂಗೆಸ್ಟ್ ಯಾವುದಂದ್ರೆ ಯಾಂಗತ್ಸೆ, 6,400 ಕಿಲೋಮೀಟರ್ ಅಲ್ಲಿ ಹೇಳಿದೆ ಏಷ್ಯಾದಲ್ಲಿ. ಸೊ ಆಫ್ರಿಕಾ ಖಂಡದ ಉದ್ದವಾದ ನದಿ ಅಂದಾಗ ನೈಲ್. ಸೊ ಲೆಂತ್ ಕೂಡ ಗೊತ್ತಿರಲಿ, ದೇಶಗಳು ಕೂಡ ಗೊತ್ತಿರಲಿ. ನೋಡ್ರಿ, ಈ ನೈಲ್ ರಿವರ್ ಬೇಸಿಕಲಿ 2 ಸಣ್ಣ ಸಣ್ಣ ನದಿಗಳ ಮೂಲಕ, ಸಂಗಮ ಮೂಲಕ, ಹೀಗೆ ತಗೋಬೇಕು. ಒಂದು ಬ್ಲೂ ನೈಲ್, ದಿಸ್ ಇಸ್ ಬ್ಲೂ ನೈಲ್. ಓಕೆ, ಆಮೇಲೆ ಇನ್ನೊಂದಿದೆ ವೈಟ್ ನೈಲ್ ಅಂತೇಳಿ. ಯಾವ ನೈಲ್ ಇದು? ವೈಟ್ ನೈಲ್. ಬರಿತಾ ಇದ್ದೀನಿ ನೋಡ್ರಿ. ಸೊ ದಿಸ್ ಈಸ್ ವೈಟ್ ನೈಲ್. ಬೇಸಿಕಲಿ ನೈಲ್ ನದಿ 2 ಸಣ್ಣ ಸಣ್ಣ ನದಿಗಳಿಂದ ಉಂಟಾದಂತ ಸಿಂಗಲ್ ರಿವರ್. ಬ್ಲೂ ನೈಲ್, ವೈಟ್ ನೈಲ್. ಹಾಗಾದ್ರೆ ಬ್ಲೂ ನೈಲ್ ಹುಟ್ಟೋದು ಎಲ್ಲಿ ಅಂತ ಹೇಳಿದ್ರೆ ಅದು ಒಂದು ಸರೋವರದಲ್ಲಿ ಹುಟ್ಟುವಂತ ನದಿ. ಸರೋವರದ ಹೆಸರು ಏನಂದ್ರೆ ತಾನಾ ಸರೋವರ. ಎಂತ ಸರೋವರ? ತಾನಾ ಸರೋವರ, ಅಥವಾ ಇಂಗ್ಲಿಷ್ನಲ್ಲಿ ತಾನಾ ಲೇಕ್ ಅಂತ ಕರಿಬಹುದು. ರೈಟ್. ಸೊ ವೈಟ್ ನೈಲ್ ಹುಟ್ಟೋದು ಎಲ್ಲಿ ಅಂದ್ರೆ ವಿಕ್ಟೋರಿಯಾ ಸರೋವರ. ಯಾವ ಸರೋವರ ರೀ? ವಿಕ್ಟೋರಿಯಾ ಸರೋವರದಲ್ಲಿ ಒರಿಜಿನ್ ಆಗ್ತದೆ ವೈಟ್ ನೈಲ್. ಹಾಗಾದ್ರೆ ಒಂದು ವೈಟ್ ನೈಲ್, ಒಂದು ಬ್ಲೂ ನೈಲ್ ಹರ್ಕೊಂತ ಹೋಗಿ ಸುಡಾನ್ ದೇಶದ ರಾಜಧಾನಿ ಖಾರ್ಟೂಮ್ ಅಂತ ಇದೆ. ಅಲ್ಲಿ 2 ನದಿಗಳು ಸಂಗಮ ಆಗ್ತವೆ. ಓಕೆ, ಖಾರ್ಟೂಮ್ ಅಂತ ಬರಿಬೋದಾ ಇಲ್ಲಿ? ಖಾರ್ಟೂಮ್ ಯಾವ ದೇಶದ ರಾಜಧಾನಿ? ಸುಡಾನ್ ದೇಶದ ರಾಜಧಾನಿ. 2 ಕೂಡ್ಕೊಂಡು ನೆಕ್ಸ್ಟ್ ಸಿಂಗಲ್ ರಿವರ್ ಆಗುತ್ತೆ. ಅದೇ ಯಾವುದು ಅಂದ್ರೆ ನೈಲ್ ರಿವರ್.
ಓಕೆ, ಯಾವ ಸಮುದ್ರ ಸೇರ್ತದ್ರಿ? ಮೆಡಿಟರೇನಿಯನ್ ಸಮುದ್ರ. ಯಾವ ಸಮುದ್ರ? ಮೆಡಿಟರೇನಿಯನ್ ಸಿ. ವೈಟ್ ನೈಲ್, ಬ್ಲೂ ನೈಲ್, ಇವೆರಡು ಉಗಮ ಸ್ಥಳ ಗೊತ್ತಿರಲಿ. ಬ್ಲೂ ನೈಲ್ ಅಂದಾಗ ತಾನಾ ಲೇಕ್, ವೈಟ್ ನೈಲ್ ಅಂದಾಗ ವಿಕ್ಟೋರಿಯಾ ಲೇಕ್. ಓಕೆ, ರೈಟ್. ಸಿಂಗಲ್ ರಿವರ್, ದಟ್ ಈಸ್ ನೈಲ್ ರಿವರ್. ಸೊ ಇಲ್ಲಿ ಮ್ಯಾಪ್ನಲ್ಲಿ ನಿಮಗೆ ತೋರಿಸ್ಬೇಕಂದ್ರೆ ಇಲ್ಲಿದೆ ನೋಡ್ರಿ. ಸೊ ದಿಸ್ ಈಸ್ ವಾಟ್, ಐ ಆಮ್ ಸಾರಿ, ಇಲ್ಲಿ ತಾನಾ ಲೇಕ್ ಇದೆ ನೋಡ್ರಿ. ತಿಳಿದ? ಇದು ಯಾವ ಲೇಕ್? ತಾನಾ ಲೇಕ್. ಆಮೇಲೆ ವಿಕ್ಟೋರಿಯಾ ಲೇಕ್ ಇಲ್ಲಿದೆ ನೋಡ್ರಿ. ಸೊ ಇಲ್ಲಿ ಉಗಮ ಆಗುವಂತಹ ರಿವರೇ ಯಾವುದು ಅಂದ್ರೆ ವೈಟ್ ನೈಲ್. ವೈಟ್ ನೈಲ್. ಹಾಗಾದ್ರೆ ಇಲ್ಲಿ ಉಗಮ ಆಗುವಂಥ ನದಿ ಯಾವುದು? ಬ್ಲೂ ನೈಲ್. ಎರಡೂ ಸೇರಿದು ಸುಡಾನ್ ದೇಶದ ರಾಜಧಾನಿ ಖಾರ್ಟೂಮ್ ಹತ್ರ. ನೆಕ್ಸ್ಟ್ ಕೆಲವೊಂದು ದೇಶಗಳ ಮೂಲಕ ಹರಿದು ಲಾಸ್ಟ್ ಇಲ್ಲಿ ಬರುವಂತ ಕಂಟ್ರಿ ಯಾವುದು? ಈಜಿಪ್ಟ್ ಬರುತ್ತೆ. ಸೊ ಈಜಿಪ್ಟ್ ದೇಶದ ಮೂಲಕ ಹರಿದು ಯಾವ ಸಮುದ್ರ ಸೇರ್ತದ್ರೆ? ಮೆಡಿಟರೇನಿಯನ್ ಸಮುದ್ರ ಸಂಗಮ ಆಗುವಂಥದ್ದು. ತಿಳಿತಾ? ನೈಲ್ ರಿವರ್ ವೆರಿ ವೆರಿ ಇಂಪಾರ್ಟೆಂಟ್ ರಿವರ್. ಬಿಟ್ರೆ ಸೊ ಆಫ್ರಿಕಾ ಖಂಡದಲ್ಲಿ ಎರಡನೇ ಉದ್ದವಾದ ನದಿ ಅಂದಾಗ ಯಾವ್ದು ಬರುತ್ತೆ ಅಂದ್ರೆ ಕಾಂಗೋ ನದಿ. ಯಾವ ನದಿ ರೀ? ಕಾಂಗೋ. ಗೊತ್ತಿರಲಿ, ಕಾಂಗೋ. ಸಮಭಾಜಕ ವೃತ್ತವನ್ನ 2 ಸಲ ಕಟ್ ಮಾಡುವಂತ ನದಿನೇ ಯಾವುದು ಅಂದ್ರೆ ಕಾಂಗೋ ನದಿ. ಓಕೆ, ಕಾಂಗೋ ಏನ್ರಿ 2 ಸಲ ಕಟ್ ಮಾಡ್ತದೆ ಸಮಭಾಜಕ ವೃತ್ತವನ್ನ. ಯು ಶೇಪ್ ಒಳಗೆ ಹರಿಯುವಂತ ನದಿ ಯಾವುದು? ಯು ಶೇಪ್. ತಿಳಿದ? ಇದು ನಿಮ್ಮ ಭೂಮಿ ಅಂತ ತಳಿರಿ. ಇದು ಸಮಭಾಜಕ ವೃತ್ತ ಇದೆ. ರೈಟ್. ಈ ಸಮಭಾಜಕ ವೃತ್ತವನ್ನ 2 ಸಲ ಪಾಸ್ ಮಾಡುವಂತ ರಿವರ್ ಯಾವುದು ಅಂತ ಕೇಳಿದ್ರೆ ಅದು ಯಾವ ರಿವರ್? ಯಾವ ರಿವರ್? ಕಾಂಗೋ ನದಿ. ಸೊ ವಿಶೇಷತೆ ಗೊತ್ತಿರಲಿ, ಇದು ಆಫ್ರಿಕಾ ಖಂಡದಲ್ಲಿ ಎರಡನೇ ಉದ್ದವಾದ ನದಿ. ಈ ನದಿನೂ ಕೂಡ ಸುಮಾರು 11 ದೇಶಗಳ ಮೂಲಕ ಹರಿದು ನೋಡ್ರಿ, 11 ದೇಶಗಳ ಮೂಲಕ ಹರಿದು ಅಟ್ಲಾಂಟಿಕ್ ಸಾಗರಕ್ಕೆ ಸಂಗಮಗೊಳ್ಳುತ್ತದೆ. ಸೊ ಮ್ಯಾಪ್ನಲ್ಲಿ ನೋಡೋಣ ಬರ್ರಿ. ಈ ಕಾಂಗೋ ನದಿಗೆ ಇರುವಂತ ಇನ್ನೊಂದು ಹೆಸರು ಝೈರೆ ಅಂತ ಕೂಡ ಕರೀತಾರೆ. ಯಾವುದು? ಝೈರೆ. ಝೈರೆ, ಝೈರೆ ಅಂತ ಕರೀತಾರೆ ನೋಡ್ರಿ. ಗೊತ್ತಿಲ್ಲ. ರೈಟ್. ಸೊ ಆಫ್ರಿಕಾದ ಮಧ್ಯದಲ್ಲಿ ಅಂದ್ರೆ ಸೆಂಟ್ರಲ್ ಆಫ್ರಿಕಾ ಕಂಟ್ರೀಸ್ ನಲ್ಲಿ ಹರಿಯುವಂತ ಒಂದು ನದಿ ಝೈರೆ ನದಿ. ನೋಡ್ರಿ, ಈ ಸಲ ಒಂದ್ಸಲ ಪಾಸ್ ಮಾಡ್ತು. ಜಸ್ಟ್ ಅ ಮಿನಿಟ್. ಒಂದ್ಸಲ ಇಕ್ವೇಟರ್ನ ಪಾಸ್ ಮಾಡಿ ಅಗೇನ್ ಮತ್ತೆ ಇಕ್ವೇಟರ್ ಎರಡನೇ ಸಲ ಕಟ್ ಮಾಡಿ ಯಾವ ಸಾಗರ ಸೇರ್ತಾ ಅಂತ ಕೇಳಿದ್ರೆ ಇಲ್ಲಿ ಯಾವ ಸಾಗರ ಇದೆ ರೀ? ಅಟ್ಲಾಂಟಿಕ್ ಸಾಗರ ಸಂಗಮಗೊಳ್ಳುವಂಥ ನದಿ ಯಾವುದು? ಕಾಂಗೋ ನದಿ. ರೈಟ್. ನೋಡ್ರಿ, ಈ ಕಾಂಗೋ ನದಿ ಎಲ್ಲಿ ಹರಿತದ? ಅಲ್ಲಿ ನೋಡ್ರಿ ದಟ್ಟವಾದ ಅರಣ್ಯ ಇದೆ. ಆ ಫಾರೆಸ್ಟ್ಗೆ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ಕರೆಕ್ಟಾ? ಎಂಥ ಫಾರೆಸ್ಟ್? ಎವರ್ ಗ್ರೀನ್ ಫಾರೆಸ್ಟ್. ಅಥವಾ ನಾವು ಕನ್ನಡದಲ್ಲಿ ನಿತ್ಯ ಹರಿದ್ವರ್ಣ ಕಾಡು ಅಂತ ಕರಿತೀವಿ. ಯಾಕಂದ್ರೆ ನೋಡ್ರಿ, ಡೇ ಟೈಮ್ ಒಳಗೆ ಭಾಳ ಟೆಂಪ್ರೇಚರ್ ಇರ್ತದೆ. ಸಂಜೆ 4 ಗಂಟೆ ಆಯ್ತಂದ್ರೆ ಕಂಪಲ್ಸರಿ ಆ ಭಾಗದಲ್ಲಿ ಮಳೆ ಆಗಲೇಬೇಕು. ಎಲ್ಲಿ ಇಕ್ವೇಟರ್ ಪಾಸ್ ಆಗಿದೆ ಆ ಭಾಗದಲ್ಲಿ ದಿನನಿತ್ಯ ಮಳೆ. ಹಗಲತ್ತೊಳಗೆ ಭಾಳ ಉಷ್ಣಾಂಶ. ತಿಳಿತಾ? ಹೀಗಾಗಿ ಸೊ ಭೂಮಿಯ ಮಧ್ಯ ಭಾಗದಲ್ಲಿ ಡೆನ್ಸ್ ಫಾರೆಸ್ಟ್ ಇರ್ತದ. ಗೊತ್ತಿರಲಿ, ಅತ್ಯಂತ ದಟ್ಟವಾದ ಕಾಡು. ಆ ಕಾಡಿಗೆ ಏನಂತ ಕರಿತೀವಿ? ಎವರ್ ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡು ಅಂತ ಕರಿತೀವಿ. ತಿಳಿತಾ? ಸೊ ಈ ನಿತ್ಯ ಹರಿದ್ವರ್ಣ ಕಾಡು ಆಫ್ರಿಕಾದ ಮಧ್ಯಭಾಗದಲ್ಲಿ ಕಂಡು ಬರ್ತದೆ. ಅಲ್ಲಿನೂ ಕೂಡ ದಟ್ಟವಾದ ಅರಣ್ಯ ಇದೆ. ಅದನ್ನ ಲಂಗ್ಸ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಎಲ್ಲೆಲ್ಲಿ ಕಾಂಗೋ ನದಿ ಹರ್ಕೊಂಡು ಹೋಗ್ಯದಲ್ಲ, ಅಥವಾ ಕಾಂಗೋ ಬೇಸಿನ್ ಅಂತ ಕರಿತೀವಿ. ಇದನ್ನ ಲಂಗ್ಸ್ ಆಫ್ ಆಫ್ರಿಕಾ. ವರ್ಲ್ಡ್ ಅಂತ ಹೇಳ್ತಾ ಇಲ್ಲ ನಾನು, ಲಂಗ್ಸ್ ಆಫ್ ಆಫ್ರಿಕಾ. ರೈಟ್. ಲಂಗ್ಸ್ ಅಂದ್ರೆ ಏನು? ಶ್ವಾಸಕೋಶ. ಆಫ್ರಿಕಾ ಖಂಡದ ಶ್ವಾಸಕೋಶ ಯಾವುದು ಅಂದ್ರೆ ಕಾಂಗೋ ಬೇಸಿನ್. ನದಿ ಎಲ್ಲೆಲ್ಲಿ ಹರ್ಕೊಂಡು ಹೋಗ್ತದ ಆ ಒಂದು ಕ್ಯಾಚ್ಮೆಂಟ್ ಏರಿಯಾವನ್ನ ಕಾಂಗೋ ಬೇಸಿನ್ ಅಂತ ಕರೀತಾರೆ. ಆಯ್ತಾ? ಇನ್ ಕೇಸ್ ಏನಾದ್ರೂ ಜಗತ್ತಿನ ಶ್ವಾಸಕೋಶ ಅಂದಾಗ ಯಾವ ನದಿ ರೇ? ಅಮೆಝಾನ್. ಓಕೆ, ಅಮೆಝಾನ್ ಫಾರೆಸ್ಟ್ಗೆ ಕರಿತೀವಿ ನೋಡ್ರಿ. ಅತಿ ಹೆಚ್ಚು ಆಕ್ಸಿಜನ್ ಬಿಡುಗಡೆ ಮಾಡ್ತದ. ಹಾಗಾಗಿ ಅದನ್ನ ಲಂಗ್ಸ್ ಆಫ್ ವರ್ಲ್ಡ್, ಲಂಗ್ಸ್ ಆಫ್ ಅರ್ತ್ ಅಂತ ಕರೀತಾರೆ. ಅಮೆಝಾನ್ ರಿವರ್ ಎಲ್ಲಿ ಬರ್ತದೆ? ಸೌತ್ ಅಮೆರಿಕಾ ಕಾಂಟಿನೆಂಟ್. ಸೊ ಲಂಗ್ಸ್ ಆಫ್ ಆಫ್ರಿಕಾ ಅಂದಾಗ ಕಾಂಗೋ ಬೇಸಿನ್. ಇದು ಡಿಫ್ರೆನ್ಸ್ ಗೊತ್ತಿರಲಿ. ತಿಳಿತಾ? ರೈಟ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ರಿವರ್, ಬಹಳಷ್ಟು ರಿವರ್ಸ್ ಅದಾವ, ಬಟ್ ಇಂಪಾರ್ಟೆಂಟ್ ರಿವರ್ಸ್ ಅಂದಾಗ ಜಾಂಬೇಜಿ ಕೂಡ ಬರುತ್ತೆ. ಯಾವ ನದಿ ರೀ? ಜಾಂಬೇಜಿ. ಓಕೆ, ನೋಡ್ರಿ, ಜಾಂಬೇಜಿ ನದಿ ಆಫ್ರಿಕಾ ಖಂಡದ ಸ್ವಲ್ಪ ದಕ್ಷಿಣ ದೇಶಗಳಲ್ಲಿ ಹರಿಯುವಂತಹ ನದಿ ಜಾಂಬೇಜಿ. ಈ ಜಾಂಬೇಜಿ ನದಿ ನೋಡ್ರಿ ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳಲ್ಲಿ ಒಂದು ಫಾಲ್ಸ್ ಕ್ರಿಯೇಟ್ ಮಾಡಿದೆ, ಒಂದು ಜಲಪಾತ ಕ್ರಿಯೇಟ್ ಮಾಡಿದೆ. ಜಲಪಾತ ಹೆಸರು ಏನು ಅಂತ ಕೇಳಿದ್ರೆ ವಿಕ್ಟೋರಿಯಾ ಜಲಪಾತ ಅಥವಾ ವಿಕ್ಟೋರಿಯಾ ಫಾಲ್ಸ್. ಸೊ ವಿಕ್ಟೋರಿಯಾ ಫಾಲ್ಸ್ ಬಂತು ಅಂದ್ರೆ ನದಿ ಹೆಸರೇನು? ಜಾಂಬೇಜಿ ನದಿ.
ಸೊ ಈ ಫಾಲ್ಸ್ ಕಂಡು ಬರೋದು 2 ದೇಶಗಳ ಗಡಿ ಭಾಗದಲ್ಲಿ, ಜಾಂಬಿಯಾ ಅಂಡ್ ಜಿಂಬಾಬ್ವೆ. ಕ್ಲಿಯರ್? ಇದನ್ನು ಕೂಡ ಒಂದು ಇಂಪಾರ್ಟೆಂಟ್ ರಿವರ್ ಆಫ್ರಿಕಾ ಖಂಡದಲ್ಲಿ. ಹಾಗಾದ್ರೆ ಜಾಂಬೇಸಿ ನದಿ ಸಂಗಮ ಆಗೋದು ಯಾವ ಸಾಗರ ಅಂತ ಕೇಳಿದ್ರೆ ಇಂಡಿಯನ್ ಓಷಿಯನ್. ಯಾವ ಓಷಿಯನ್ ಇದು? ಹಿಂದ್ ಮಹಾಸಾಗರ. ಕರೆಕ್ಟಾ? ರೈಟ್. ಅದಾದ್ಮೇಲೆ ಇನ್ನೊಂದು ರಿವರ್ ನೋಡ್ರಿ, ಲಿಂಪೋಪೋ ರಿವರ್ ಇದೆ ನೋಡ್ರಿ, ಮಾರ್ಕ್ ಕಾಣಿಸ್ತಾ ಇದ್ದಾನೆ, ರೆಡ್ ಮಾರ್ಕ್, ಲಿಂಪೋಪೋ. ನೋಡ್ರಿ ಇಲ್ಲಿ ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಎಲ್ಲಿ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಪಾಸ್ ಆಗುತ್ತೆ ನೋಡ್ರಿ. ಕೇಪ್ರಿಕಾನ್ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ. ಸೊ ಈ ಮಕರ ಸಂಕ್ರಾಂತಿ ವೃತ್ತವನ್ನು 2 ಸಲ ಹಾದು ಹೋಗುವ ನದಿ ಯಾವುದು ಅಂದ್ರೆ ಲಿಂಪೋಪೋ. ತಿಳಿತಾ? ಲಿಂಪೋಪೋ. ಇದನ್ನ ಇಂಪಾರ್ಟೆನ್ಸ್ ಗೊತ್ತಿರಲಿ. ಲಿಂಪೋಪೋ. ಓಕೆ. ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಅನ್ನ 2 ಸಲ ಹಾದು ಹೋಗುವಂತ ನದಿ ಲಿಂಪೋಪೋ ನದಿ. ತಿಳಿತಾ? ಇದು ಸೌತ್ ಆಫ್ರಿಕಾದಲ್ಲಿ ಬರುವಂತ ಒಂದು ನದಿ, ಗೊತ್ತಿಲ್ಲ, ಅದನ್ನು ಕೂಡ ಇಂಡಿಯನ್ ಓಷನ್ ಸೇರುವಂತ ನದಿ ಲಿಂಪೋಪೋ. ಅದಾದ್ಮೇಲೆ ಯಾವ್ದೈತೆ ಲಿಂಪೋಪೋ ಮೇಲೆ ಬರುವಂಥದ್ದು ಜಾಂಬೇಸಿ ಫಾಲ್ಸ್ ಅಂದಾಗ ವಿಕ್ಟೋರಿಯಾ ಫಾಲ್ಸ್. ಕ್ಲಿಯರ್? ರೈಟ್. ನೆಕ್ಸ್ಟ್ ನೋಡ್ರಿ, ಆರೆಂಜ್ ರಿವರ್ ಅಂತ ಬರ್ತದೆ. ಎಲ್ಲಿ? ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ, ಅಥವಾ ನದಿಗೆ ಒಕ್ಕವಾಂಗೋ ರಿವರ್ ಅಂತ ಕೂಡ ಕರೀತಾರೆ. ತಿಳಿತಾ? ಒಕ್ಕವಾಂಗೋ. ಸೊ ಒಕ್ಕವಾಂಗೋ ಸೌತ್ ಆಫ್ರಿಕಾ, ಅದಾದ್ಮೇಲೆ ನಮೀಬಿಯಾ ದೇಶಗಳ ಮೂಲಕ ಹರಿದು ಇಲ್ಲಿ ಯಾವ ಸಾಗರ ಇದೆ ರೀ? ಇದು ಅಟ್ಲಾಂಟಿಕ್ ಸಾಗರಕ್ಕೆ ಸಂಗಮಗೊಳ್ಳುವಂತಹ ನದಿ. ಯಾವುದು? ಒಕ್ಕವಾಂಗೋ ಅಥವಾ ಆರೆಂಜ್ ರಿವರ್ ಬಂತು ಅಂದ್ರೆ ಯಾವ ಸಾಗರ ರೀ? ಅಟ್ಲಾಂಟಿಕ್ ಸಾಗರ. ಇನ್ ಕೇಸ್ ಜಾಂಬಿಯಾ ಮತ್ತು ಲಿಂಪೋಪೋ, ಜಾಂಬಿಯಾ ಅಲ್ಲ, ಜಾಂಬೇಸಿ. ಅದು ಜಾಂಬಿಯಾ ಈಸ್ ಎ ಕಂಟ್ರಿ. ಜಾಂಬೇಸಿ ಲಿಂಪೋಪೋ ರಿವರ್ ಬಂತಂದ್ರೆ ಇಂಡಿಯನ್ ಓಷಿಯನ್ ಅಂತ ಆಗ್ಬೇಕು. ನೈಲ್ ರಿವರ್ ಬಂತಂದ್ರೆ ಮೆಡಿಟರೇನಿಯನ್ ಸಿ ಆಗ್ಬೇಕು. ತಿಳಿತಾ? ಆಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ರಿವರ್ ನೈಗರ್ ಅಥವಾ ನೈಜರ್ ಅಂತ ಇದೆ ನೋಡ್ರಿ. ಓಕೆ. ಸೊ ದಿಸ್ ಇಸ್ ನೈಜರ್. ಇದನ್ನು ಕೂಡ ಅಟ್ಲಾಂಟಿಕ್ ಸಾಗರಕ್ಕೆ ಸಂಗಮಗೊಳ್ಳುವಂತಹ ನದಿ. ತಿಳಿತಾ? ನೋಡ್ರಿ, ಅಟ್ಲಾಂಟಿಕ್ ಓಷಿಯನ್ ಅಂದಾಗ ಆಫ್ರಿಕಾದು ಪ್ರಮುಖವಾದ ನದಿಗಳು ಅಂದಾಗ ನೈಗರ್, NIGER, ನೈಗರ್ ಕೂಡ ಅಟ್ಲಾಂಟಿಕ್ ಓಷನ್ಗೆ ಆಗ್ತದ. ಅದಾದ್ಮೇಲೆ ಆರೆಂಜ್ ರಿವರ್ ಅಥವಾ ಒಕ್ಕವಾಂಗೋ, ಅದನ್ನು ಕೂಡ ಅಟ್ಲಾಂಟಿಕ್ ಓಷನ್. ಅದಾದ್ಮೇಲೆ ಕಾಂಗೋ ರಿವರ್, ಅದನ್ನು ಕೂಡ ಅಟ್ಲಾಂಟಿಕ್ ಓಷನ್. ನೈಗರ್, ಕಾಂಗೋ, ಆರೆಂಜ್ ರಿವರ್. ತಿಳಿತಾ? ಇಂಡಿಯನ್ ಓಷಿಯನ್ ಅಂದಾಗ ಜಾಂಬೇಸಿ, ಲಿಂಪೋಪೋ. ಮೆಡಿಟರೇನಿಯನ್ ಸಿ ಅಂದಾಗ ಇಟ್ ಈಸ್ ಎ ಗಿಫ್ಟ್ ಆಫ್ ನೈಲ್ river drains into Mediterranean Sea. ತಿಳಿತಾ? ಓಕೆ, ಫೈನ್. ರೈಟ್. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. So these are important rivers of Africa. ಓಕೆ, ಬನ್ನಿ. ವೆರಿ ಇಂಪಾರ್ಟೆಂಟ್. ಡೆಸರ್ಟ್ ಭಾಳ ಇಂಪಾರ್ಟೆಂಟ್ ಆಫ್ರಿಕಾ ಖಂಡದಲ್ಲಿ, ಹೌದಲ್ಲ? ಸೊ ಡೆಸರ್ಟ್ ಅಂದ್ರೆ ಏನು ಗೊತ್ತಿರಲಿ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಡೆಸರ್ಟ್? ವ್ಯಾಖ್ಯಾನ ಏನು? ಮರುಭೂಮಿ ಅಂದ್ರೆ ಯಾವುದಕ್ಕೆ ಮರುಭೂಮಿ ಅಂತ ಕರಿಬೇಕು ನೋಡ್ರಿ, ಗೊತ್ತಿರಲಿ. ಸೊ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾರ್ಷಿಕವಾಗಿ 10 ಇಂಚ್ ಅಥವಾ 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆದರೆ ಆ ಪ್ರದೇಶವನ್ನು ಏನಂತ ಕರಿಬೇಕು? ಡೆಸರ್ಟ್ ಅಂತ ಕರಿಬೇಕು. ಎಷ್ಟು? 10 ಇಂಚ್ ಅಥವಾ 25 ಸೆಂಟಿಮೀಟರ್. ಇದಕ್ಕಿಂತ ಕಡಿಮೆ ಮಳೆ ಆದರೆ ಡೆಸರ್ಟ್ ಅಂತ ಕರಿತೀವಿ ವಾರ್ಷಿಕವಾಗಿ. ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಒಂದು ವರ್ಷದಲ್ಲಿ ಅಂತ ಅರ್ಥ. ವಾರ್ಷಿಕವಾಗಿ 10 ಇಂಚ್ ಅಥವಾ 25 ಸೆಂಟಿಮೀಟರ್. ಇದು ಒಂದು ಕ್ರೈಟೇರಿಯಾ. ಒಂದು ಡೆಸರ್ಟ್ ಅನ್ಬೇಕಂದ್ರೆ, ಆ ಪ್ರದೇಶವನ್ನು ಡೆಸರ್ಟ್ ಅನ್ಬೇಕಂದ್ರೆ ಸೊ ಈ ಒಂದು ಕ್ರೈಟೇರಿಯಾ ಅದು ಹೊಂದಿರಬೇಕು. ತಿಳಿತಾ? ಸೊ ಆಫ್ರಿಕಾ ಖಂಡದಲ್ಲಿ ಡೆಸರ್ಟ್ಸ್ ಭಾಳ ಅದಾವ. ಅಲ್ಲಿ ಪ್ರಮುಖವಾದ ಮರುಭೂಮಿಗಳು ಯಾವ್ದ್ಯಾವುದು ಅಂದರೆ, ನಾನು ಹೇಳುವಂಥ ಪ್ರಮುಖ ಮರುಭೂಮಿಗಳು ಸಹರಾ ಡೆಸರ್ಟ್. ಓಕೆ, ಸಹರಾ. ಅದಾದ್ಮೇಲೆ ಕಲಹರಿ ಅಂತ ಬರುತ್ತೆ, ಅವಾಗ ಹೇಳಿದೆ ಕಲಹರಿ, ಗ್ರೇಟ್ ಥ್ರಸ್ಟ್. ಓಕೆ, ಆ್ಯಂಡ್ ಒನ್ ಮೋರ್ ನಾಮಿಬ್ ಡೆಸರ್ಟ್. ಯಾವ್ದ್ರಿ? ನಾಮಿಬ್ ಮರುಭೂಮಿ. ತಿಳಿತಾ? ಮರುಭೂಮಿದು ಲೊಕೇಶನ್ಸ್ ಗೊತ್ತಿರಲಿ. ಸಹರಾ ಡೆಸರ್ಟ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಆಫ್ರಿಕಾ ಖಂಡದ ಉತ್ತರದಲ್ಲಿ ಸುಮಾರು 11 ದೇಶಗಳಲ್ಲಿ ಹರಡಿರುವಂಥ ಒಂದು ಡೆಸರ್ಟ್. ಬೇಕಾದ್ರೆ ಇಲ್ಲಿ ಮ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲೇ. ಸೊ ದಿಸ್ ಈಸ್ ಆಫ್ರಿಕಾ. ಇದೇನು ಪಾರ್ಟ್ ಕಾಣಿಸ್ತದೆ ಇಲ್ರಿ ಇದು. ಸೊ ದಿಸ್ ಹೋಲ್ ಪಾರ್ಟ್ ಈಸ್ ಸ್ವಲ್ಪ ಮೆಡಿಟರೇನಿಯನ್ ಸಮುದ್ರ ಕತ್ತಿಕೊಂಡಿರುವಂತಹ ದೇಶಗಳ ಕರಾವಳಿ ತೀರ ಬಿಟ್ಟು.
ಯಾಕಂದ್ರೆ ಅಲ್ಲಿ ಫಲವತ್ತಾದ ಮಣ್ಣು ಇದೆ. ಸೊ ಸ್ವಲ್ಪ ಏರಿಯಾವನ್ನು ಬಿಟ್ಟು ಉಳಿದೆಲ್ಲ ಏನಿದೆ ಯಾವ ಡೆಸರ್ಟ್ ಅಂದ್ರೆ ಇದು ಸಹರಾ ಡೆಸರ್ಟ್ ಬರ್ದಿದ್ದಾರೆ ನೋಡ್ರಿ. ಸೊ ದಿಸ್ ಇಸ್ ಸಹರಾ ಡೆಸರ್ಟ್, ಆಫ್ರಿಕಾದ ಉತ್ತರದಲ್ಲಿ, ತಿಳಿತಾ. ಸೊ ಆಫ್ರಿಕಾದ ದಕ್ಷಿಣದಲ್ಲಿ ಯಾವ ಡೆಸರ್ಟ್ ಅಂತ ಕೇಳಿದ್ರೆ ಕಲಹರಿ, ಗ್ರೇಟ್ ಥ್ರಸ್ಟ್, ಕಲಹರಿ ಡೆಸರ್ಟ್. ಆಮೇಲೆ ಥರ್ಡ್ ಇಂಪಾರ್ಟೆಂಟ್ ಡೆಸರ್ಟ್ ಯಾವುದು ಅಂದ್ರೆ ನಾಮಿಬ್ ಡೆಸರ್ಟ್. ನಾಮಿಬ್ ಇಲ್ಲಿದೆ ನೋಡ್ರಿ. ಸೊ ಅದು ಭೂಭಾಗದ ಅಂಚು ಕರಾವಳಿಗೆ ಹತ್ಕೊಂಡಿರ್ತದಲ್ಲ ಸಾಗರದೊಂದಿಗೆ, ಅದನ್ನು ಕರಾವಳಿ ಡೆಸರ್ಟ್ ಅಂತ ಕರಿತೀವಿ. ಕರಾವಳಿ ಡೆಸರ್ಟ್ ಹೆಸರೇನು ಅಂದಾಗ ನಾಮಿಬ್ ಡೆಸರ್ಟ್ ಈ ಭಾಗದಲ್ಲಿ. ಓಕೆ, ಅಂಗೋಲಾ ಮತ್ತು ಸೌತ್ ಆಫ್ರಿಕಾದ ಕೆಲವೊಂದು ದೇಶಗಳು ಭಾಗದಲ್ಲಿ ಹರಡಿರುವಂಥ ಒಂದು ಡೆಸರ್ಟ್ ನಾಮಿಬ್ ಡೆಸರ್ಟ್. ನೋಡ್ರಿ, ಡೆಸರ್ಟ್ ಅಂದ ತಕ್ಷಣ ಗೊತ್ತಿರಲಿ. ಸೊ 4 ಪ್ರಕಾರದ ಡೆಸರ್ಟ್ಸ್ಗಳು ಇರ್ತಾವ, 4 ಪ್ರಕಾರದ ಮರುಭೂಮಿಗಳು. ಸೊ ಐ ವಿಲ್ ರೈಟ್ ಹಿಯರ್ ಟೈಪ್ಸ್ ಆಫ್ ಡೆಸರ್ಟ್ಸ್. ಟೈಪ್ಸ್ ಆಫ್ ಡೆಸರ್ಟ್ಸ್ ಅದರಲ್ಲಿ ಒಂದೇದು ಉಷ್ಣ ಮರುಭೂಮಿ ಅಥವಾ ಇಂಗ್ಲಿಷ್ನಲ್ಲಿ ಹಾಟ್ ಡೆಸರ್ಟ್ ಅಂತ ಕರೀತಾರೆ. ಐ ವಿಲ್ ರೈಟ್ ಹಿಯರ್ ಉಷ್ಣ ಮರುಭೂಮಿ. ಕ್ಲಿಯರ್? ಐ ಥಿಂಕ್ ಏಷ್ಯಾ ಹೇಳುವಾಗ್ಲೂ ಹೇಳಿದ್ದೆ ನಾನು, ಹೌದಲ್ಲ. ಎರಡನೇದು ಶೀತ ಮರುಭೂಮಿ. ಎಂಥ ಮರುಭೂಮಿ? ಶೀತ ಮರುಭೂಮಿ. ಅದಾದಮೇಲೆ ಕೋಸ್ಟಲ್ ಡೆಸರ್ಟ್ಗೆ ಕನ್ನಡದಲ್ಲಿ ಏನಂತಾರೆ ಕರಾವಳಿ ಮರುಭೂಮಿ. ಕರಾವಳಿ ಮರುಭೂಮಿ. ಆ್ಯಂಡ್ ಫೋರ್ತ್ ಒನ್ ಈಸ್ ಧ್ರುವೀಯ ಮರುಭೂಮಿ ಅಥವಾ ಇಂಗ್ಲಿಷ್ನಲ್ಲಿ ಪೋಲಾರ್ ಡೆಸರ್ಟ್ಸ್ ಅಂತ ಕರೀತಾರೆ. ಧ್ರುವೀಯ ಮರುಭೂಮಿ. ಕ್ಲಿಯರ್? ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್ಸ್ ಉಷ್ಣ ಮರುಭೂಮಿಗೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಸಹರಾ ಮತ್ತು ಕಲಹರಿ ಎರಡೂ ಕೂಡ ಉಷ್ಣ ಮರುಭೂಮಿಗಳೇ. ಯಾಕಂದ್ರೆ ಉಷ್ಣವಲಯದಲ್ಲಿ ಕಂಡು ಬರ್ತಾವೆ. ಉಷ್ಣವಲಯ ಅಂದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಮ್ಯಾಪ್ ಹಾಕಿ ಹೇಳ್ತೀನಿ ನೋಡ್ರಿ. ಸೊ ನಿಮ್ಮ ಅರ್ತ್ ಇದೆ, ಇದು ಇಕ್ವೇಟರ್ ಇದೆ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ದಿಸ್ ಇಸ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಸೊ ಈ ಭಾಗದಲ್ಲಿ ಯಾವುದೇ ಡೆಸರ್ಟ್ ಇದ್ರೂ ಕೂಡ ಅದು ಎಂತಹ ಡೆಸರ್ಟ್ ಅಂತ ಕೇಳಿದ್ರೆ ಉಷ್ಣವಲಯದ ಮರುಭೂಮಿ. ಇದಕ್ಕೆ ಉಷ್ಣವಲಯ ಅಂತ ಕರಿತೀವಿ, ಕರೆಕ್ಟಾ? ಸೊ ಆ ಭಾಗದಲ್ಲಿ ಡೆಸರ್ಟ್ ಇದ್ರೆ ಉಷ್ಣವಲಯದ ಮರುಭೂಮಿ, ಸಹರಾ, ಕಲಹರಿ. ಇನ್ನು ನಾಮಿಬ್ ಡೆಸರ್ಟ್ ನೋಡ್ರಿ, ಕೋಸ್ಟಲ್ ಏರಿಯಾ ಕದ ಅಂದ್ರೆ ಸಾಗರ ಕತ್ಕೊಂಡದ, ಹಾಗಾಗಿ ಅದನ್ನ ಕರಾವಳಿ ಮರುಭೂಮಿ ಅಂತ ಕರಿತೀವಿ. ಎಂಥ ಮರುಭೂಮಿ? ಕರಾವಳಿ ಮರುಭೂಮಿ. ಕ್ಲಿಯರ್? ರೈಟ್? ಆಮೇಲೆ ಇನ್ನೊಂದು ಕರಾವಳಿ ಮರುಭೂಮಿಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಎಲ್ಲಿ? ಸೌತ್ ಅಮೆರಿಕಾದಲ್ಲಿ ಅಟಕಾಮಾ ಡೆಸರ್ಟ್. ಅಟಕಾಮಾ, ಓಕೆ, ಚೀಲಿ ದೇಶದಲ್ಲಿ ಕಂಡು ಬರ್ತದೆ. ಅಟಕಾಮಾ ಮತ್ತು ನಾಮಿಬ್ ಡೆಸರ್ಟ್ ಕರಾವಳಿ ಮರುಭೂಮಿಗಳಿಗೆ ಬೆಸ್ಟ್ ಎಕ್ಸಾಂಪಲ್ಸ್. ತಿಳಿತಾ? ಓಕೆ, ರೈಟ್. ಶೀತ ಮರುಭೂಮಿ ಅಂದಾಗ ನೋಡ್ರಿ, ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಶೀತ ಮರುಭೂಮಿ. ಶೀತ ಅಂತ ಶಬ್ದ ಬಂತಂದ್ರೆ ಗೋಬಿ ಡೆಸರ್ಟ್ ಹೇಳ್ಬೇಕು. ಥ್ರೂಔಟ್ ನೋಡ್ರಿ, ಏಷ್ಯಾದ ಅತ್ಯಂತ ದೊಡ್ಡದ ಮರುಭೂಮಿ ಅರೇಬಿಯನ್ ಮರುಭೂಮಿ. ಅರೇಬಿಯನ್ ಉಷ್ಣ ಮರುಭೂಮಿ ಕೇಳಿದ್ರೆ ಅರೇಬಿಯನ್ ಹೇಳ್ಬೇಕು. ಏಷ್ಯಾ ಖಂಡದ ದೊಡ್ಡದಾದ ಶೀತ ಮರುಭೂಮಿ ಯಾವುದು ಅಂದಾಗ ಗೋಬಿ ಡೆಸರ್ಟ್ ಹೇಳ್ಬೇಕು. ಸೊ ಇಲ್ಲಿ ಎಕ್ಸಾಂಪಲ್ಸ್ ನಾನು ಬರಿಬೋದ? ಗೋಬಿ ಅಂತ ಹೇಳಿ ಬೆಸ್ಟ್ ಎಕ್ಸಾಂಪಲ್ ಗೋಬಿ ಡೆಸರ್ಟ್. ಸೊ ಗೋಬಿ ಡೆಸರ್ಟ್ ಯಾವ 2 ದೇಶಗಳ ಮಧ್ಯೆ ಇದೆ ರೀ? ಮಂಗೋಲಿಯಾ ದಕ್ಷಿಣದಲ್ಲಿ, ಚೀನಾ ದೇಶದ ಉತ್ತರದಲ್ಲಿ. ರೈಟ್? ಸೊ ಕರಾವಳಿ ಆಲ್ರೆಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಧ್ರುವೀಯ ಮರುಭೂಮಿ ಅಂದಾಗ ಇದು ನಿಮ್ಮ ಭೂಮಿ. ರೈಟ್? ಸೊ ಈ ಭಾಗದಲ್ಲಿ ನೋಡ್ರಿ ಐಸ್ ಇರ್ತದೆ ಅಂತ ಹೇಳಿದೆ. ನೆಲ ಭಾಗ ಇದ್ರೂ ಕೂಡ ನೆಲದ ಮೇಲೆ ಐಸ್ ಇರ್ತದೆ. ಸೊ ಅದನ್ನು ಕೂಡ ಒಂದು ಡೆಸರ್ಟ್, ಅಂಟಾರ್ಕ್ಟಿಕ್ ಡೆಸರ್ಟ್, ಆರ್ಕಟಿಕ್ ಡೆಸರ್ಟ್. ತಿಳಿತಾ? ಆ 2 ಡೆಸರ್ಟ್ಗಳು ಯಾವ ಒಂದು ಮರುಭೂಮಿಗೆ ಎಕ್ಸಾಂಪಲ್ ಅಂದ್ರೆ ಧ್ರುವೀಯ ಮರುಭೂಮಿ. ಬೇಕಾದ್ರೆ ಬರಿತೀನಿ ಇಲ್ಲ, ಆರ್ಕಟಿಕ್. ಓಕೆ, ಆರ್ಕಟಿಕ್ ಮತ್ತು ಅಂಟಾರ್ಕ್ಟಿಕ್. ಇದನ್ನು ಮರುಭೂಮಿ, ಅದನ್ನು ಗೊತ್ತಿರಲಿ. ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್. ಅಂಟಾರ್ಕ್ಟಿಕ್ ಖಂಡದಲ್ಲಿ ಜನವಸತಿ ಇಲ್ಲ, ಯಾಕಂದ್ರೆ ಬಹಳ ಐಸ್ ಐತಲ್ಲಿ, ಕೋಲ್ಡ್ನಲ್ಲಿ ಇರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದನ್ನ ಡೆಸರ್ಟ್ ಅಂತ ಘೋಷಣೆ ಮಾಡ್ತಾರೆ. ನೋಡ್ರಿ, ಅದಾದ್ಮೇಲೆ ನೋಡ್ರಿ, ಈ ಪ್ರದೇಶದಲ್ಲಿ ಆಗ್ಲೇ ಹೇಳಿದೆ ನಾನು, ಅಕ್ಷಾಂಶಗಳ ಸಂಖ್ಯೆ ಹೆಚ್ಚಾದಂತೆ ಮಳೆಯ ಪ್ರಮಾಣ ಕಡಿಮೆ ಆಗ್ತದೆ. ಯಾಕಂದ್ರೆ ಉಷ್ಣ ಇದ್ರೆ ತಾನೇ ನೀರು ಆವಿ ಆಗೋದು, ಮೋಡ ಆಗೋದು, ಮಳೆ ಬರೋದು. ಸೊ ಉಷ್ಣಾಂಶನೇ ಇಲ್ಲ ಅಂದ್ರೆ ಮಳೆ ಎಲ್ಲಿಂದ ಬರ್ಬೇಕ್ರಿ? ಸೊ ಈ ಭಾಗದಲ್ಲಿ ಮಳೆಯ ಪ್ರಮಾಣ ಕೂಡ ಕಡಿಮೆ, ಒಂದು 10 ಇಂಚ್ಗಿಂತನೂ ಭಾಳ 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 ಕಡಿಮೆ. ಮಳೆ ಆದ್ರೂ ಕೂಡ ಅದು ಹಿಮದ ರೂಪದಲ್ಲಿ ಇರ್ತದ. ತಿಳಿತಾ? ನೀರಿನ ರೂಪದಲ್ಲಿ ಇರೋದಿಲ್ಲ ಅಂತ ಹೇಳಿದೆ, ಗೊತ್ತಿರಲಿ. ಸೊ ಧ್ರುವೀಯ ಮರುಭೂಮಿಗಳ ಎಕ್ಸಾಂಪಲ್ಸ್ ಆರ್ಕ್ಟಿಕ್ ಅಂಡ್ ಅಂಟಾರ್ಕ್ಟಿಕ್. ರೈಟ್? ಓಕೆ, ರೈಟ್. ಸೊ ಆಫ್ರಿಕಾ ಓವರ್ ಆಲ್ ನೋಡ್ರಿ, ಆಫ್ರಿಕಾ ಖಂಡದ ದೊಡ್ಡದಾದ ಮರುಭೂಮಿ ಅಂದಾಗ ಸಹರಾ ಹೇಳಿ. ಯಾವುದು? ಸಹರಾ ಡೆಸರ್ಟ್. ಸುಮಾರು 11 ದೇಶಗಳಲ್ಲಿ ಹರಡಿರುವ ಡೆಸರ್ಟ್. ಇದು ಉಷ್ಣ ಮರುಭೂಮಿ ಆಗಿದೆ. ತಿಳಿತ್ರಿ? ಸೊ ಕಲಹರಿ ಇದು 3 ದೇಶಗಳಲ್ಲಿ ಹರಡಿದೆ. ಸೊ ಬೋಟ್ಸ್ವಾನಾ, ನಮೀಬಿಯಾ ಆ್ಯಂಡ್ ಒನ್ ಮೋರ್ ಇನ್ನೊಂದು ದೇಶ ಬರ್ತದ್ರಿ ಇಲ್ಲಿ. ಐ ವಿಲ್ ಸಿ ಇನ್ ಪೊಲಿಟಿಕಲ್ ಮ್ಯಾಪ್ ನೋಡೋಣ. 1 ಸೆಕೆಂಡ್. ಸೊ ನಾಮಿಬ್ ಡೆಸರ್ಟ್ ಎಷ್ಟು ದೇಶಗಳಲ್ಲಿ ಹರಡಿದೆ ಅಂದಾಗ
ಹಾ, ನಮಿಬಿಯಾ, ಬೋಸ್ವಾನಾ, ಸೌತ್ ಆಫ್ರಿಕಾ ಈ ಭಾಗದಲ್ಲೇ ಬರ್ತದೆ ನೋಡ್ರಿ. 1 ಸೆಕೆಂಡ್. ಹಾ, ಇಲ್ಲಿ ಈ ಭಾಗದಲ್ಲಿ ತಿಳಿತಾ. ಸೊ ಇದು ಯಾವ ಡೆಸರ್ಟ್ ಅಂದ್ರೆ ಕಲ್ಹರಿ ದೇಶ ಅಂದಾಗ ಸೌತ್ ಆಫ್ರಿಕಾ, ನಮಿಬಿಯಾ, ದಿಸ್ ಇಸ್ ನಮಿಬಿಯಾ ಅಂಡ್ ದಿಸ್ ಒನ್ ಈಸ್ ಬೋಟ್ಸ್ವಾನಾ ಇದೆ ನೋಡ್ರಿ. ಯಾವ್ದದು? ಬೋಟ್ಸ್ವಾನಾ. ಆಮೇಲೆ ನೋಡ್ರಿ, ನಾನು ಆಗ್ಲೇ ಹೇಳಿದೆ ಕರಾವಳಿ ಮರುಭೂಮಿ ಯಾವುದು? ನಾಮಿಬ್ ಡೆಸರ್ಟ್, ಅಂಗೋಲಾ ಮತ್ತು ನಮಿಬಿಯಾ ಅಂಡ್ ಸಮ್ ಪಾರ್ಟ್ ಆಫ್ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದ ಸ್ವಲ್ಪ ಪಾರ್ಟ್ ಬರ್ತದೆ. ಸೊ 3 ದೇಶದ ಕರಾವಳಿ ತೀರದಲ್ಲಿ ಇರುವಂತ ಮರುಭೂಮಿನೇ ಯಾವುದು ಅಂದ್ರೆ ನಾಮಿಬ್ ಡೆಸರ್ಟ್, ಕರಾವಳಿ ಮರುಭೂಮಿ. ಸೊ ಉತ್ತರ ಭಾಗದಲ್ಲಿ ಬರುವಂತ ಡೆಸರ್ಟ್, 1 ಸೆಕೆಂಡ್. ಸೊ ಉತ್ತರದಲ್ಲಿ ಕಂಡು ಬರುವಂತ ಮರುಭೂಮಿನೇ ಯಾವುದು ಅಂದ್ರೆ ಅದು ಆಫ್ರಿಕನ್ ಡೆಸರ್ಟ್, ರೈಟ್, ಸಹರಾ ಡೆಸರ್ಟ್. ಹಾಗಾದ್ರೆ ಯಾವ್ಯಾವ ದೇಶಗಳು ಸಹರಾ ಡೆಸರ್ಟ್ ಆದಾಗ? ಮೊರೊಕ್ಕೋ ಬರುತ್ತೆ, ಅಲ್ಜೀರಿಯಾ, ಸಮ್ ಪಾರ್ಟ್ ಆಫ್ ಟ್ಯೂನಿಷಿಯಾ, ಲಿಬಿಯಾ, ಈಜಿಪ್ಟ್. ಅದಾದ್ಮೇಲೆ ವೆಸ್ಟರ್ನ್ ಸಹರಾ, ಮಾರಿತಾನಿಯಾ, ಮಾಲಿ, ನೈಗರ್, ಚಾಡ್, ಸುಡಾನ್, ಇಥಿಯೋಪಿಯಾ, ಆಮೇಲೆ ಜಿಬೂತಿ. ಓಕೆ, ಸಮ್ ಪಾರ್ಟ್ ಆಫ್ ಜಿಬೂತಿ. ಸೊ ಇಷ್ಟು ದೇಶಗಳಲ್ಲಿ ಇರುವಂತಹ ಮರುಭೂಮಿನೇ ಯಾವುದು ಅಂದ್ರೆ ಯಾವ ಮರುಭೂಮಿ? ಸಹರಾ ಮರುಭೂಮಿ. ಇದು ಸಹರಾ, ಆಮೇಲೆ ಇಲ್ಲಿ ಕಲಹರಿ, ಆಮೇಲೆ ಈ ಭಾಗದಲ್ಲಿ ಯಾವುದು? ನಾಮಿಬ್ ಡೆಸರ್ಟ್. ರೈಟ್, 3 ಪ್ರಮುಖವಾದ ಮರುಭೂಮಿಗಳು. ಓಕೆ, ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ರಿವರ್ಸ್ ಕೂಡ ಆಯ್ತಲ್ಲ. ಅತ್ಯಂತ ಉದ್ದವಾದ ನದಿ ಯಾವುದು ಆಫ್ರಿಕಾ ಖಂಡದ ಅಂದಾಗ? ನೈಲ್ ರಿವರ್. ನೈಲ್ ರಿವರ್. ಓಕೆ, ಫೈನ್. ಬನ್ನಿ, ಇಲ್ಲಿ ಗ್ರಾಸ್ಲ್ಯಾಂಡ್ ಆಲ್ಸೋ ಇಂಪಾರ್ಟೆಂಟ್. ಗ್ರಾಸ್ಲ್ಯಾಂಡ್ ಅಂದ್ರೆ ಹುಲ್ಲುಗಾವಲು ಅಂತ ಕರಿತೀವಿ. ಏನು? ಹುಲ್ಲುಗಾವಲು. ಸೊ ಆಫ್ರಿಕಾ ಖಂಡದಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಗ್ರಾಸ್ಲ್ಯಾಂಡ್ ಇದೆ, ಅದು ಸವನ್ನಾ ಹುಲ್ಲುಗಾವಲು. ಎಂತಂದ್ರಿ? ಸವನ್ನಾ ಹುಲ್ಲುಗಾವಲು. ಸವನ್ನಾ ಹುಲ್ಲುಗಾವಲು. ಇಲ್ಲಿ ಈ ಮ್ಯಾಪ್ ನಲ್ಲಿ ನಿಮ್ಗೆ ಗ್ರೀನ್ ಪೋರ್ಷನ್ ಕಾಣಿಸ್ತಾ ಇದೆ ಅಲ್ರಿ? ಸೊ ಇದಿಷ್ಟು ಕೂಡ ಎಂತ ಹುಲ್ಲುಗಾವಲು ಅಂದ್ರೆ ಇದು ಸವನ್ನಾ ಹುಲ್ಲುಗಾವಲು. ಹಾಗಾದ್ರೆ ಹುಲ್ಲುಗಾವಲಿನಲ್ಲಿ ಕೂಡ ಪ್ರಕಾರಗಳು. ಒಂದು ಉಷ್ಣವಲಯದ ಹುಲ್ಲುಗಾವಲು, ಇನ್ನೊಂದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಂತೆ ನೋಡಿಲ್ಲಿ. ನೋಡ್ರಿ, ಇದು ನಿಮ್ಮ ಭೂಮಿ, ಇದು ಗೊತ್ತಿದೆ ನಿಮಗೆ, ಇಕ್ವೇಟರ್ ಇದೆ, ರೈಟ್, ಅಂಡ್ ದಿಸ್ ಇಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಸೊ ಈ ಭಾಗದಲ್ಲಿ ಗ್ರಾಸ್ಲ್ಯಾಂಡ್ ಇತ್ತ ಅಂದ್ರೆ ಯಾವುದೇ ಗ್ರಾಸ್ಲ್ಯಾಂಡ್ ಅಥವಾ ಹುಲ್ಲುಗಾವಲು ಇರಲಿ, ಯಾವ ವಲಯದ ಹುಲ್ಲುಗಾವಲು? ಉಷ್ಣ ವಲಯದ ಹುಲ್ಲುಗಾವಲು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರಾಸ್ ಇತ್ತ ಅಂದ್ರೆ, ಗ್ರಾಸ್ಲ್ಯಾಂಡ್ ಇತ್ತ ಅಂದ್ರೆ ಉಷ್ಣ ವಲಯದ, ಬರೀತಾ ಇದ್ದೀನಿ ನೋಡ್ರಿ, ಉಷ್ಣ ವಲಯದ ಹುಲ್ಲುಗಾವಲು. ಓಕೆ, ಇನ್ ಕೇಸ್ ಇದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಕಂಡು ಬಂತು ಅಂದ್ರೆ, ಇಲ್ಲಿತ್ತು ಅಂದ್ರೆ, ಓಕೆ, ಇಲ್ಲಿ ನಿಮ್ಮ ಆರ್ಕ್ಟಿಕ್ ಸರ್ಕಲ್ ಇದೆ 66.5 ಡಿಗ್ರಿ, ರೈಟ್. ಸೊ ಇಲ್ಲೂ ಕೂಡ ಆರ್ಕ್ಟಿಕ್ ಸರ್ಕಲ್ ಇದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಿಂದ ಆರ್ಕ್ಟಿಕ್ ಸರ್ಕಲ್ ವರೆಗೂ ಹುಲ್ಲುಗಾವಲು ಇತ್ತಂದ್ರೆ ಅದನ್ನ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಂತ ಹೇಳಿ ಕರೀತಾರೆ. ಎಂಥ ವಲಯದು? ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ತಿಳಿತಾ? ಹುಲ್ಲುಗಾವಲು. ಸೊ 2 ಟೈಪ್ಸ್ ಆಫ್ ಗ್ರಾಸ್ಲ್ಯಾಂಡ್ಸ್, ಒಂದು ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್, ಇನ್ನೊಂದು ಟೆಂಪರೇಟ್ ಗ್ರಾಸ್ಲ್ಯಾಂಡ್. ಸೊ ಆಫ್ರಿಕಾ ಖಂಡದಲ್ಲಿ ಪ್ರಮುಖವಾದ ಹುಲ್ಲುಗಾವಲು ಯಾವುದು ಅಂತ ಕೇಳಿದ್ರೆ ಸವನ್ನಾ. ಸವನ್ನಾ ಎಂಥ ರೀತಿಯ ಹುಲ್ಲುಗಾವಲು ಅಂದ್ರೆ ಉಷ್ಣವಲಯದ ಹುಲ್ಲುಗಾವಲು. ಇಷ್ಟು ಮಾತ್ರ ನೆನ್ಪಿಡಿ. ತಿಳಿತಾ? ಓಕೆ, ನೋಡ್ರಿ, ಈ ಭಾಗದಲ್ಲಿ ಡೆಸರ್ಟ್ ಇದೆ. ಇಲ್ಲಿ ಯಾವ ಡೆಸರ್ಟ್ ಇದೆ? ಇಲ್ಲಿ ಸಹರಾ ಡೆಸರ್ಟ್ ಇದೆ. ಇಲ್ಲಿ ಸಹರಾ ಡೆಸರ್ಟ್ ಇದೆ. ಮತ್ತೆ ಇಲ್ಲಿ ಕಾಂಗೋ ಬೇಸಿನ್, ಕಾಂಗೋ ನದಿ ಹರಿತದಲ್ರಿ, ಅಲ್ಲಿರುವಂತಹ ಕಾಡು ಯಾವುದು? ನಿತ್ಯ ಹರಿದ್ವರ್ಣ ಕಾಡು ಅಥವಾ ಎವರ್ಗ್ರೀನ್ ಫಾರೆಸ್ಟ್. ಈ 2 ಬಯೋಮ್ಸ್ಗಳ ಮಧ್ಯೆ ಇರುವಂತಹ ಗ್ರಾಸ್ಲ್ಯಾಂಡ್ ಯಾವುದು ಅಂತ ಕೇಳಿದ್ರೆ ಸವನ್ನಾ ಗ್ರಾಸ್ಲ್ಯಾಂಡ್. ವೆರಿ ಇಂಪಾರ್ಟೆಂಟ್ ಗ್ರಾಸ್ಲ್ಯಾಂಡ್ ಆಫ್ ಆಫ್ರಿಕಾ, ಸವನ್ನಾ. ಓಕೆ, ರೈಟ್. ಅದಾದ್ಮೇಲೆ ಈ ಆಫ್ರಿಕಾ ಖಂಡದ ದಕ್ಷಿಣದಲ್ಲಿ ಇದೇನು ಸೌತ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಇದೆ ನೋಡ್ರಿ. ವೇಟ್, ಇಫ್ ಇಟ್ ಇಸ್ ಎ ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಡಿಗ್ರಿ ಎಷ್ಟು ಅದರದ್ದು? 23.5 ಡಿಗ್ರಿ. ದಕ್ಷಿಣ ಅಕ್ಷಾಂಶ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಅಂತ ಕರಿತೇವೆ. ಈ ಕೇಪ್ರಿಕಾನ್ಗಿಂತ ಕೆಳಗಡೆ ಭಾಗದಲ್ಲಿ ಒಂದು ಗ್ರಾಸ್ಲ್ಯಾಂಡ್ ಇದೆ. ಆ ಗ್ರಾಸ್ಲ್ಯಾಂಡ್ ವೆಲ್ಡ್ ಗ್ರಾಸ್ಲ್ಯಾಂಡ್. ಯಾವುದದು? ವೆಲ್ಡ್. ಓಕೆ, ಮ್ಯಾಪ್ನಲ್ಲಿ ಅದಿಲ್ಲ, ಬಟ್ ನಾನು ಹೇಳ್ತಾ ಇದ್ದೇನೆ.
ಸೊ ಉಷ್ಣವಲಯದ ಹುಲ್ಲುಗಾವಲು ಅಂದಾಗ ಸವನ ಅಂತ ಕರೀತಾರೆ. ವೆಲ್ಡ್ ಗ್ರಾಸ್ಲ್ಯಾಂಡ್ ಅಂದಾಗ ಇದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಎಂಥದ್ದು? ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಹೆಸರೇನು ಹುಲ್ಲುಗಾವಲು ಅಂದಾಗ? ವೆಲ್ಡ್. ರೈಟ್. 2 ಟೈಪ್ಸ್ ಆಫ್ ಗ್ರಾಸ್ಲ್ಯಾಂಡ್, ಒಂದು ಸವನ ಇದೆ, ಇನ್ನೊಂದು ವೆಲ್ಡ್ ಇದೆ. ಸವನ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್, ವೆಲ್ಡ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್. ಅರ್ಥ ಆಯ್ತಾ? ಓಕೆ, ಫೈನ್. So let's go to next slide. Bani. Great Rift Valley. ಯಾವ್ದ್ರಿ ಗ್ರೇಟ್ ರಿಫ್ಟ್ ವ್ಯಾಲಿ? ರಿಫ್ಟ್ ಅಂದ್ರೆ ಏನು? ಎಲ್ಲಾದ್ರೂ ರಿಫ್ಟ್ ಅನ್ನೋ ಶಬ್ದ ಬಂತು ಅಂದ್ರೆ ಬಿರುಕು ಅಂತ ಅರ್ಥ. ಬಿರುಕು. ರೈಟ್. ಸೊ ಆಫ್ರಿಕಾ ಖಂಡದ ಒಂದು ಅರ್ಧ ಭಾಗ ಅಥವಾ ಒನ್ ಸೆಕೆಂಡ್, ಐ ಡ್ರಾ ಮ್ಯಾಪ್. ಓಕೆ, ಇಲ್ಲಿ ಬನ್ನಿ. ಸೊ ಇದು ಆಫ್ರಿಕಾ ಇದೆ, ರೈಟ್? ಹಾಂ, ನೋಡ್ರಿ, ಆಫ್ರಿಕಾದ ಒಂದು ಸ್ವಲ್ಪ ಭಾಗ ಅಂದ್ರೆ ಪೂರ್ವದ ಭಾಗ ಎಲ್ಲಿಂದ ಸ್ಟಾರ್ಟ್ ಅಂತ ಕೇಳಿದ್ರೆ ರೆಡ್ ಸಿಯಿಂದ ಅಥವಾ ಕೆಂಪು ಸಮುದ್ರದಿಂದ ಎಲ್ಲಿ ತನಕ ಅಂದ್ರೆ ಮೊಜಾಂಬಿಕ್ ಚಾನಲ್ ಅಂತ ಬರ್ತದೆ ನೋಡ್ರಿ. ಇದು ಮಡಗಾಸ್ಕರ್ ಐಲ್ಯಾಂಡ್ ಇದೆ, ರೈಟ್? ಸೊ ಮಡಗಾಸ್ಕರ್ ಮತ್ತು ಇಲ್ಲಿ ಮೊಜಾಂಬಿಕ್ ದೇಶ ಇದೆ. ಇಲ್ಲಿ ಮಧ್ಯೆ ಇರುವಂಥ ವಾಟರ್ ಬಾಡಿ ಯಾವುದದು? ಮೊಜಾಂಬಿಕ್ ಚಾನಲ್ ಅಂತ ಕರಿತೀವಿ. ವಾಟರ್ ಬಾಡಿಗೆ ಚಾನಲ್ ಅಂತ ಕರೀತಾರೆ, ಗೊತ್ತಿರಲಿ. ಸೊ ರೆಡ್ ಸಿಯಿಂದ ಮೊಜಾಂಬಿಕ್ ಚಾನಲ್ವರೆಗೂ ಇಲ್ಲಿ ಭೂಮಿ ಏನಾಗಿದೆ ಅಂದ್ರೆ ಬಿರುಕು ಕಂಡು ಬಂದಿದೆ. ಬಿರುಕು ಅಂದ್ರೆ ಸೆಪ್ರೇಟ್ ಆಗಿದೆ. ಇಲ್ಲಿ ತಗ್ಗು ನಿರ್ಮಾಣ ಆಗಿದೆ, ಬಹಳ ಅಗಲವಾದ ತಗ್ಗು, ಬಹಳ ಉದ್ದವಾದ ಒಂದು ತಗ್ಗು. ಅದಕ್ಕೆ ರಿಫ್ಟ್ ವ್ಯಾಲಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಏನಂತ ಕರೀತಾರೆ? ರಿಫ್ಟ್ ವ್ಯಾಲಿ. ತಿಳಿತಾ? ಬಿರುಕು, ಆಫ್ರಿಕಾದ ಮಹಾ ಬಿರುಕು. ಸೊ ಅಕಾರ್ಡಿಂಗ್ ಟು ನೋಡ್ರಿ, ಕೆಲವೊಂದು ಜಿಯೋಗ್ರಾಫರ್ಸ್ ಪ್ರಕಾರ ಮುಂದೊಂದು ಕೆಲವೊಂದು ಸಾವಿರಾರು ವರ್ಷಗಳ ನಂತರ ಆಫ್ರಿಕಾದ ಮೇನ್ಲ್ಯಾಂಡ್ಲಿಂದ ಈ ಪಾರ್ಟ್ ಏನಾಗ್ತದೆ ಅಂದ್ರೆ ಸೆಪ್ರೇಟ್ ಆಗ್ತದ ಅಂತ ಹೇಳ್ತಾ ಇದ್ದಾರೆ, ಅಕಾರ್ಡಿಂಗ್ ಟು ಜಿಯೋಗ್ರಾಫರ್ಸ್. ತಿಳಿತಾ? ಮುಂದೆ ಅದನ್ನು ಒಂದು ಐಲ್ಯಾಂಡ್ ಅಂತ ಕರಿಬೋದು ಅಥವಾ ಕಾಂಟಿನೆಂಟ್ ಅಂತೂ ಕೂಡ ಕರಿಬೋದು. ಮುಂದೆ ನೋಡೋಣ ಅಂತೆ. ತಿಳಿತಾ? ಸೊ ಈ ಭಾಗದಲ್ಲಿ ತಗ್ಗು ನಿರ್ಮಾಣ ಆಗಿದೆ ಇವಾಗ ಎಟ್ ಪ್ರೆಸೆಂಟ್. ಸೊ ತಗ್ಗು ನಿರ್ಮಾಣ ಆದಾಗ ಮಳೆಗಾಲದಲ್ಲಿ ಮಳೆ ನೀರು ಅಥವಾ ಕೆಲವೊಂದು ನದಿಗಳ ನೀರು ಆ ತಗ್ಗಿನಲ್ಲಿ ಏನಾಗ್ತದೆ? ಸ್ಟೋರ್ ಆಗ್ತದೆ. ಸೊ ನೋಡ್ರಿ, ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಲೇಕ್ಸ್ ಎಲ್ಲವ ಅಂತ ಕೇಳಿದ್ರೆ ಈ ರಿಫ್ಟ್ ವ್ಯಾಲಿ ಒಳಗದವ. ಯಾಕಂದ್ರೆ ಅಲ್ಲಿ ತಗ್ಗುಗಳಿದೆ, ಬಿರುಕು ಬಿಟ್ಟಾಗ ತಗ್ಗಾಗ್ತದಲ್ರಿ ಆ ಪ್ರದೇಶದಲ್ಲಿ. ಹಾಗಾಗಿ ಇಲ್ಲಿ ಹಲವಾರು ನಾವು ಸರೋವರಗಳನ್ನ ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಯಾವ್ದು ಅಂದಾಗ ಬನ್ನಿ ಇಲ್ಲಿ. ಸೊ ಇಲ್ಲೆಲ್ಲ ನಿಮ್ಗೆ ಕಾಣಿಸ್ತಾ ಇದೆನಾ? ಬ್ಲೂ ಕಲರ್. ಎಲ್ಲಿಂದ ಸ್ಟಾರ್ಟ್ ಅಂತ ಹೇಳಿನಿ ನಾನು? ರೆಡ್ ಸಿಯಿಂದ ಅಪ್ ಟು ಮೊಜಾಂಬಿಕ್ ಚಾನಲ್, ಗೊತ್ತಿರಲಿ. ಸೊ ಇಲ್ಲಿ ಬರುವಂತಹ ಸರೋವರಗಳು ಲೇಕ್ ತುರ್ಕಾನಾ, ಓಕೆ. ಅದಾದ್ಮೇಲೆ ಲೇಕ್ ಆಲ್ಬರ್ಟ್ ಇಲ್ಲಿ ಕಾಣಿಸ್ತದೆ ನೋಡ್ರಿ. ಲೇಕ್ ಎಡ್ವರ್ಡ್, ಓಕೆ. ಅದಾದ್ಮೇಲೆ ಲೇಕ್ ಟ್ಯಾಂಗನಿಕಾ, ದಿಸ್ ಇಸ್ ಓಕೆ ಲಾಂಗೆಸ್ಟ್ ಲೇಕ್ ಇನ್ ಎಲ್ಲಿ? ಆಫ್ರಿಕಾ ಖಂಡದಲ್ಲಿ ಅತ್ಯಂತ ಉದ್ದವಾದ ಸರೋವರ ಟ್ಯಾಂಗನಿಕ್ ಸರೋವರ. ಹೇಳ್ತೀನಿ ಅಂತೆ, ವೇಟ್. ಅದಾದ್ಮೇಲೆ ಲೇಕ್ ಮಾಲಾವಿ ಇದೆ, ಲೇಕ್ ಟ್ಯಾಂಗನಿಕಾ, ಮಾಲಾವಿ, ರೈಟ್? ಓಕೆ, ನ್ಯಾಸಾ. ಸೊ ಇಷ್ಟು ಸರೋವರಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ರಿಫ್ಟ್ ವ್ಯಾಲಿ, ಈ ಬಿರುಕಿನಲ್ಲಿ ಕಂಡು ಬರುವಂತ ಸರೋವರಗಳು. ಬಟ್ ಒನ್ ಥಿಂಗ್ ಗೊತ್ತಿರಲಿ, ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡದಾದ ಸರೋವರ ಯಾವುದು ಅಂದ್ರೆ ವಿಕ್ಟೋರಿಯಾ ಸರೋವರ. ಯಾವ ಸರೋವರ? ವಿಕ್ಟೋರಿಯಾ. ತಿಳಿತಾ? ವಿಕ್ಟೋರಿಯಾ ಸರೋವರ ಬರ್ಕೊಂತ ಇದ್ದೀರಾ ನೋಟ್ಸನ? ಸೊ ದಿಸ್ ಇಸ್ ವಿಕ್ಟೋರಿಯಾ ಸರೋವರ. ಈ ಸರೋವರ 3 ದೇಶಗಳ ಗಡಿ ಭಾಗದಲ್ಲಿದೆ. ಯಾವ್ದ್ಯಾವ್ದು ದೇಶಗಳಂದಾಗ ತಾಂಜೇನಿಯಾ, ಯಾವ ದೇಶ ರೀ? ತಾಂಜೇನಿಯಾ. ಅದಾದ್ಮೇಲೆ ಉಗಾಂಡ ಬರುತ್ತೆ, ಅದಾದ್ಮೇಲೆ ಕೇನ್ಯಾ ಬರುತ್ತೆ. ಸೊ ಈ 3 ದೇಶಗಳ ಗಡಿ ಭಾಗದಲ್ಲಿ ಇರುವಂತ ಸರೋವರ ವಿಕ್ಟೋರಿಯಾ ಸರೋವರ. ಇದು ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡದಾದ ಸರೋವರ. ಯಾವುದು? ವಿಕ್ಟೋರಿಯಾ. ಬಟ್ ಒನ್ ಥಿಂಗ್ ಗೊತ್ತಿರಲಿ, ಈ ವಿಕ್ಟೋರಿಯಾ ಸರೋವರ ಗ್ರೇಟ್ ರಿಫ್ಟ್ ವ್ಯಾಲಿ ಒಳಗೆ ಬರಂಗಿಲ್ಲ. ರಿಫ್ಟ್ ವ್ಯಾಲಿ ಸರೋವರ ಅಲ್ಲ. ಸೊ ರಿಫ್ಟ್ ವ್ಯಾಲಿಯಿಂದ ಪೂರ್ವಕ್ಕೆ ಇರುವಂತ ಸರೋವರ ಯಾವುದು? ವಿಕ್ಟೋರಿಯಾ ಸರೋವರ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಗೊತ್ತಿರಲಿ. ತಿಳಿತಾ? ರೈಟ್. ಸೊ ಇದು ಆಫ್ರಿಕಾ ಖಂಡದ ದೊಡ್ಡದಾದ ಸರೋವರ. ಫ್ರೆಶ್ ವಾಟರ್ ಇದೆ, ಸಿಹಿ ನೀರಿದೆ. ಎಷ್ಟು ದೇಶಗಳ ಮಧ್ಯೆ? 3 ದೇಶ, ತಾಂಜೇನಿಯಾ, ಉಗಾಂಡ, ಅದಾದ್ಮೇಲೆ ಕೇನ್ಯಾ. ಆ್ಯಂಡ್ ಒನ್ ಮೋರ್, ಅದು ರಿಫ್ಟ್ ವ್ಯಾಲಿಯಲ್ಲಿ ಬರುವಂಥ ಲೇಕ್ ಯಾವುದಂದ್ರೆ ಟ್ಯಾಂಗನಿಕಾ ಲೇಕ್ ಅಂತ ಇದೆ ನೋಡ್ರಿ. ನಿಮ್ಮ ಅಟ್ಲಾಸ್ನಲ್ಲಿ ನೀವು ಹುಡ್ಕೋರಿ, ಟ್ಯಾಂಗನಿಕಾ ಸರೋವರ. ಇದು ಆಫ್ರಿಕಾ ಖಂಡದ ಅತ್ಯಂತ ಉದ್ದವಾದ ಸರೋವರ.
ಅತ್ಯಂತ ಆಳವಾದ ಸರೋವರ, ರೈಟ್? ಆಫ್ರಿಕಾ ಖಂಡದ ಆಳವಾದ ಸರೋವರ ಯಾವುದು ಅಂತ ಕೇಳಿದ್ರೆ ಟ್ಯಾಂಗನಿಕಾ. ಟ್ಯಾಂಗನಿಕಾ ಸರೋವರ, ತಿಳಿತಾ? ಆಳವಾದ, ನೋಡ್ರಿ, ಇದು ಜಗತ್ತಿನಲ್ಲಿ 2ನೇ ಆಳವಾದ ಸರೋವರ, ಸೆಕೆಂಡ್ ಡೀಪೆಸ್ಟ್ ಲೇಕ್ ಇನ್ ದ ವರ್ಲ್ಡ್, ತಿಳಿತಾ? ಹಾಗಾದ್ರೆ ಫಸ್ಟ್ ಡೀಪೆಸ್ಟ್ ಲೇಕ್ ಯಾವುದು? ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ನಾನು ಏಷ್ಯಾ ಖಂಡ ಓದುವಾಗ ಹೇಳಿದೆ, ಐ ಥಿಂಕ್. ಓಕೆ, ಯಾವುದು ಅಂದ್ರೆ ಬೈಕಲ್ ಸರೋವರ. ಬಂತ ಆನ್ಸರ್? ಬೈಕಲ್ ಸರೋವರ ಏಷ್ಯಾ ಖಂಡದ ಅಥವಾ ಜಗತ್ತಿನಲ್ಲೂ ಆಳವಾದ ಸರೋವರ ಯಾವುದು ಅಂದ್ರೆ ಬೈಕಲ್ ಸರೋವರ. ರಷ್ಯಾ ದೇಶ ಸೈಬೇರಿಯಾ ಪ್ರಾಂತ್ಯ ಅಂತ ಹೇಳಿದೆ ನೋಡ್ರಿ, ನೆನಪಿರ್ಲಿ. ಬೈಕಲ್ ಫಸ್ಟ್ ಡೀಪೆಸ್ಟ್ ಲೇಕ್ ಇನ್ ದ ವರ್ಲ್ಡ್. ಸೆಕೆಂಡ್ ಡೀಪೆಸ್ಟ್ ಲೇಕ್ ಯಾವುದು ಅಂದ್ರೆ ಆಫ್ರಿಕಾ ಖಂಡದ ಟ್ಯಾಂಗನಿಕಾ ಸರೋವರ. ಜಗತ್ತಿನಲ್ಲಿ 2ನೇ ಆಳವಾದ ಸರೋವರ. ಬಟ್ ಆಫ್ರಿಕಾ ಖಂಡದಲ್ಲಿ ಆಳವಾದ ಸರೋವರ ಯಾವುದು ಅಂದ್ರೆ ಅಲ್ಲಿ ಟ್ಯಾಂಗನಿಕಾ ಹೇಳ್ಬೇಕು, ತಿಳಿತಾ? 2 ಕ್ಲಿಯರ್ ಆಯ್ತಾ? ರೈಟ್. ಸೊ ಟ್ಯಾಂಗನಿಕಾ ಕಂಡು ಬರೋದು ರಿಫ್ಟ್ ವ್ಯಾಲಿ ಒಳಗ. ವಿಕ್ಟೋರಿಯಾ ಸರೋವರ ರಿಫ್ಟ್ ವ್ಯಾಲಿಯಲ್ಲಿ ಕಂಡು ಬರೋದಿಲ್ಲ, ರಿಫ್ಟ್ ವ್ಯಾಲಿ ಲೇಕ್ ಅಲ್ಲ ಅದು, ತಿಳಿತಾ? ರೈಟ್. ಹಾಗಾದ್ರೆ ಈ ಟ್ಯಾಂಗನಿಕಾ ಸರೋವರ ನೋಡ್ರಿ ಅತ್ಯಂತ ಆಳವಾದ ಸರೋವರ ಅಂತ ಹೇಳಿದೆ. ಅಲ್ಲಿ ಆಫ್ರಿಕಾದಲ್ಲಿ ಯಾವ ದೇಶಗಳ ಮಧ್ಯೆ ಇದೆ ಅಂದ್ರೆ 4 ದೇಶಗಳು ಬರ್ತಾವೆ. ಯಾವ್ದ್ಯಾವುದು? ಒಂದು ತಾಂಜೇನಿಯಾ ಬರುತ್ತೆ, ಜಸ್ಟ್ TAN ಜೊತೆ ಬರುತ್ತೆ, ತಾಂಜೇನಿಯಾ. ಅದಾದ್ಮೇಲೆ DR ಅಂದ್ರೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಓಕೆ, ಅದಾದ್ಮೇಲೆ ಥರ್ಡ್ ಒನ್ ಈಸ್ ರವಾಂಡಾ. ಓಕೆ, ಅದಾದ್ಮೇಲೆ ಫೋರ್ತ್ ಒನ್ ಜಾಂಬಿಯಾ. ಯಾವ ದೇಶ ರೀ? ಜಾಂಬಿಯಾ. ಈ 4 ದೇಶಗಳ ಮಧ್ಯೆ ಇರುವಂತ ಸರೋವರ ಯಾವುದು ಅಂದ್ರೆ ಟ್ಯಾಂಗನಿಕಾ ಸರೋವರ. ಕ್ಲಿಯರ್? ಓಕೆ. ಸೊ ಮೂವಿಂಗ್ ಓವರ್ ಟು ನೆಕ್ಸ್ಟ್ ಸ್ಲೈಡ್. ನಾಟ್ ಲಾಸ್ಟ್ ಬಟ್ ನಾಟ್ ಲೇಸ್ಟ್. ಸೊ ನೋಡ್ರಿ, ಇಡೀ ಆಫ್ರಿಕಾ ಖಂಡದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದಾಗ ಮೌಂಟ್ ಕಿಲಿಮಾಂಜಾರೋ. ಎಲ್ಲಿ ಬರ್ತದೆ ಮೌಂಟ್ ಕಿಲಿಮಾಂಜಾರೋ ಅಂದ್ರೆ ನೋಡ್ರಿ ತಾಂಜೇನಿಯಾ ದೇಶದಲ್ಲಿ ಬರುವಂತ ಒಂದು ಹೈಯೆಸ್ಟ್ ಪೀಕ್ ಮೌಂಟ್ ಕಿಲಿಮಾಂಜಾರೋ. ಪ್ಲೀಸ್ ರಿಮೆಂಬರ್ ದಿಸ್ ಒನ್, ಮೌಂಟ್ ಕಿಲಿಮಾಂಜಾರೋ. ಯಾವ ದೇಶ ಅಂತ ಹೇಳಿದೆ ನಾನು? ತಾಂಜೇನಿಯಾ. ಯಾವ ದೇಶ ರೀ? ತಾಂಜೇನಿಯಾ. ಕೆಲವೊಂದು ಹೈಯೆಸ್ಟ್ ಪೀಕ್ಗಳು ಯಾವ್ಯಾವ ದೇಶಗಳದಾವ ಅದನ್ನು ಕೂಡ ಗೊತ್ತಿರಬೇಕು, ಅದ್ರ ಮೇಲೇನು ಪ್ರಶ್ನೆ ಕೇಳ್ತಾರೆ, ತಿಳಿತಾ? ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ? ನೇಪಾಳ ದೇಶದಲ್ಲಿ. ಬರೀ ಏಷ್ಯಾ ಖಂಡದಲ್ಲಿ ಅಷ್ಟೇ ಅಲ್ಲ ರೀ, ಇಡೀ ಜಗತ್ತಿನಲ್ಲಿ ಎತ್ತರವಾದ ಶಿಖರ ಅಂದ್ರೂ ಕೂಡ ಮೌಂಟ್ ಎವರೆಸ್ಟ್. ದೇಶ ನೇಪಾಳ ಖಂಡ ಅಂದಾಗ ಏಷ್ಯಾ ಖಂಡ. ಆಫ್ರಿಕಾದ ಎತ್ತರವಾದ ಶಿಖರ ಕಿಲಿಮಾಂಜಾರೋ. ಹಾಗಾದ್ರೆ ದೇಶ ಅಂದಾಗ ತಾಂಜೇನಿಯಾ. ಕ್ಲಿಯರ್? ರೈಟ್. ಜಗತ್ತಿನಲ್ಲಿ ಆಳವಾದ ಸರೋವರ ಏಷ್ಯಾದಲ್ಲಿದೆ, ಯಾವುದು? ಬೈಕಲ್ ಸರೋವರ, ತಿಳಿತಾ? ಹಾಗಾದ್ರೆ ಜಗತ್ತಿನಲ್ಲಿ 2ನೇ ಆಳವಾದ ಸರೋವರ ಟ್ಯಾಂಗನಿಕಾ ಸರೋವರ ಆಫ್ರಿಕಾದಲ್ಲಿದೆ, ರೈಟ್? ಹಾಗಾದ್ರೆ ಆಫ್ರಿಕಾದಲ್ಲಿ ಅತ್ಯಂತ ಆಳವಾದ ಸರೋವರ ಅಂದಾಗೂ ಕೂಡ ಟ್ಯಾಂಗನಿಕಾ ಸರೋವರ. ನೋಡ್ರಿ, ಕ್ವಶನ್ಸ್ ಸ್ವಲ್ಪ ಓದ್ಬೇಕು, ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ, ತಿಳಿತಾ? ಸೊ ಖಂಡದಲ್ಲಿ ಡೀಪೆಸ್ಟ್ ಅಂತ ಕೇಳಿದಾರೋ, ಜಗತ್ತಿನಲ್ಲಿ ಡೀಪೆಸ್ಟ್ ಅಂತ ಕೇಳಿದಾರೋ, ಅದ್ರ ಮೇಲೆ ನೀವು ಆನ್ಸರ್ ಆಗಬೇಕು. ಒಟ್ಟು ಅರ್ಜೆಂಟ್ ಮಾಡಬಾರ್ದು ಪ್ರಶ್ನೆ ಓದುವಾಗ, ತಿಳಿತಾ? ಒನ್ ಮೋರ್ ಪಾಯಿಂಟ್, ಐ ಥಿಂಕ್ ಐ ಲೆಫ್ಟ್. ಸೊ ಫಸ್ಟ್ ಸ್ಲೈಡ್ನಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕಾಗಿತ್ತು. ಭೂಮಿಯ ಮಧ್ಯದಲ್ಲಿರುವ ಖಂಡ ಯಾವುದು ಅಂದ್ರೆ ಯಾವ್ದು ಹೇಳಿದೆ ನಾನು? ಆಫ್ರಿಕಾ ಖಂಡ, ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ ಸಿಯ ಇದು ಆಫ್ರಿಕಾ ಇದೆ, ಕರೆಕ್ಟಾ? ತಿಳಿತಾ? ಸೊ ಆಫ್ರಿಕಾ ಖಂಡದ ಮೂಲಕ ಸಮಭಾಜಕ ವೃತ್ತ ಪಾಸ್ ಆಗಿದೆ, ಕರೆಕ್ಟ್? ಕ್ಲಿಯರ್? ಆಲ್ರೆಡಿ ಹೇಳಿದ್ದೇನೆ, ದೇಶಗಳ ಹೆಸರು ಹೇಳಿದ್ದೇನೆ. ಆಮೇಲೆ ಪ್ರೈಮ್ ಮೆರಿಡಿಯನ್ ಕೂಡ ಪಾಸ್ ಆಗಿದೆ. ಪ್ರೈಮ್ ಮೆರಿಡಿಯನ್ 0 ಡಿಗ್ರಿ ರೇಖಾಂಶ, ಇದು ನಿಮ್ಮ ಭೂಮಿ ಅಂತ ಅನ್ಕೊಳ್ಳಿ, ತಿಳಿತಾ? ಸೊ ದಿಸ್ ಈಸ್ ಯುವರ್ ಅರ್ತ್. ಸೊ ಭೂಮಿಯ ಮಧ್ಯದಲ್ಲಿರುವ ಖಂಡನೇ ಯಾವುದು ಅಂದ್ರೆ ಆಫ್ರಿಕಾ ಖಂಡ. ನೋಡ್ರಿ, ಈ ಆಫ್ರಿಕಾ ಖಂಡ ಭೂಮಿಯ 4 ಗೋಳಾರ್ಧಗಳಲ್ಲಿ ಕಂಡು ಬರುವ ಏಕೈಕ ಖಂಡ ಆಫ್ರಿಕಾ ಖಂಡ. 4 ಗೋಳಾರ್ಧ ಅಂದ್ರೆ ಏನ್ರಿ? ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ. ಬೇಕಾದ್ರೆ ನೋಡ್ರಿ, ಇದು ಇಕ್ವೇಟರ್ ಇದೆ. ಸೊ ಇಕ್ವೇಟರ್ ಮೇಲ್ಭಾಗದಲ್ಲೂ ಆಫ್ರಿಕಾ ಇದೆ, ಇಕ್ವೇಟರ್ನ ಕೆಳಭಾಗದಲ್ಲೂ ಕೂಡ ಆಫ್ರಿಕಾ ಇದೆ. ಸೊ 2 ಗೋಳಾರ್ಧ ಬಂತ. ನೆಕ್ಸ್ಟ್ ನೋಡ್ರಿ, ಸೊ 0 ಡಿಗ್ರಿ ಲಾಂಗಿಟ್ಯೂಡ್. ಓಕೆ, ಇದು ಪೂರ್ವಾರ್ಧ ಗೋಳ, ಇದು ಪಶ್ಚಿಮಾರ್ಧ ಗೋಳ. ನೋಡ್ರಿ, ಆಫ್ರಿಕಾ ಪೂರ್ವಾರ್ಧ ಗೋಳದಲ್ಲೂ ಇದೆ, ಪಶ್ಚಿಮಾರ್ಧ ಗೋಳದಲ್ಲೂ ಇದೆ. ಸ್ವಲ್ಪ ಇದೆ, ಬಟ್ ಇದೆ ಅಲ್ವಾ?
ಸೊ 4 ಗೋಳಾರ್ಧಗಳಲ್ಲಿ ಕಂಡುಬರುವ ಏಕೈಕ ಖಂಡ ಅಂದಾಗ ಅದು ಆಫ್ರಿಕಾ ಖಂಡ. ನದರ್ನ್, ಸದರ್ನ್, ಈಸ್ಟರ್ನ್, ವೆಸ್ಟರ್ನ್ ಹೆಮಿಸ್ಫಿಯರ್. ತಿಳಿತಾ? ಸೊ ಇದಿಷ್ಟು ಆಫ್ರಿಕಾದ ಖಂಡ ಬಗ್ಗೆ. ಮತ್ತು ಫಿಸಿಕಲ್ ಫೀಚರ್ಸ್ ಕೂಡ ಇನ್ನೂ ಒಂದು ಪಾರ್ಟ್ ಹೇಳಬೇಕು, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.